ಬಲ್ಲವರಲ್ಲದೇ ಇರುವವರು ಕೂಡ ಬಲ್ಲವರು ಅನ್ನುವ ಭಾವದಿಂದ ಎಲ್ಲ ಹಿರಿಕಿರಿಯರ ಪದತಲಕ್ಕೆ ಹಣೆ ಹಚ್ಚಿ ನಮಸ್ಕಾರ. ಇವತ್ತು ಒಂದು ದೃಷ್ಟಿಯಿಂದ ಗಣಪತಿ ಅಣ್ಣ ಅವರು ಮಾಡಿದ ಪರಿಚಯವೇ ನನ್ನ ಅಂತರಂಗ ಯಾತ್ರೆಗೆ ಪರಿವಿಡಿ ಅಂತ ನಾನು ಭಾವಿಸ್ತೇನೆ. ಯಾಕೆಂದ್ರೆ ನಾವು ಅಂತರಂಗ ಯಾತ್ರೆ ಅನ್ನು ಮಾತಾಡುವಾಗ ಪ್ರಾರಂಭ ಮಾಡುವುದು ಹೊರಗಿನ ವಿವರಣೆಯಿಂದ. ಈಗ ನಮ್ಮನ್ನ ನಾವು ಪರಿಚಯಿಸಿಕೊಳ್ಳುವ ಈ ಪರಿಕ್ರಮದಲ್ಲಿ ಗಣಪತಿ ಅಣ್ಣ ಬಹಳ ದೊಡ್ಡ ಒಂದು ಪರಿಚಯದ ದೀರ್ಘ ವಿವರಣೆಯನ್ನ ಕೊಟ್ಟರು. ಅದು ಎಷ್ಟು ನನ್ನ ಕುರಿತು ಅಥವಾ ಅವರು ನನ್ನ ಕುರಿತು ತಿಳಿದ ಭಾಗವೋ, ನಿಜವಾಗಿಯೂ ನಾನು ಅಷ್ಟೇಯೋ, ಅಷ್ಟೇ ಮಾತ್ರವಲ್ಲದ ಇನ್ನೇನೋ ನನ್ನ ಒಳಗಿದೆಯೋ, ಇವೆಲ್ಲ ನನಗೂ ಕೂಡ ಈಗ ಆತ್ಮಾವಲೋಕನಕ್ಕೆ ಒಂದು ಸುಸಂದರ್ಭ ಅಂತ ನಾನು ಭಾವಿಸ್ತೇನೆ. ಇಲ್ಲಿ ನಾನು ಅನ್ನೋದನ್ನು ದಯವಿಟ್ಟು ವೀಣಾ ಅನ್ನುವ ಏಕಮಾತ್ರ ವ್ಯಕ್ತಿತ್ವದ ಆಧಾರದ ಮಾತಲ್ಲ ಅಂತ ಭಾವಿಸ್ಬೇಕು. ಯಾಕೆಂದ್ರೆ ನಾನು ಅನ್ನೋದು ನೀವು ಕೂಡ. ನಿಮ್ಮ ಒಳಗಿರುವ ನಿಮ್ಮನ್ನು ಕುರಿತು ನಾನು ಯೋಚನೆ ಮಾಡ್ತಿರಬಹುದು, ನನ್ನ ಒಳಗಿನ ನನ್ನ ಕುರಿತು ನೀವು ಯೋಚನೆ ಮಾಡ್ತಿರ್ತೀರಿ. ಏಕಕಾಲಕ್ಕೆ ನಾವು ನಮ್ಮನ್ನು ನೋಡುವ ಹಾಗಾದ್ರೆ ಈ ಯಾತ್ರೆ ಸಾರ್ಥಕ ಅಂತ ನನ್ನ ಭಾವನೆ. ಯಾಕೆಂದ್ರೆ ಅಧ್ಯಾತ್ಮ ಪಥ ಬಹಳ ಬಾರಿ ಒಬ್ಬರೇ ಹೊರಟ ಹಾಗೆ ಕಾಣ್ತದೆ. ಆದ್ರೆ ಒಬ್ಬರೇ ಹೊರಡುವುದಾದ್ರೆ ಅದಕ್ಕೆ ಅರ್ಥವಿಲ್ಲ ಅನ್ನೋದೇ ಅಧ್ಯಾತ್ಮದ ಪ್ರಾಥಮಿಕ ತಿಳಿವಳಿಕೆ. ಅದು 4 ಜನರನ್ನೋ 10 ಜನರನ್ನೋ ಸಾವಿರಾರು ಜನರನ್ನೋ ಲಕ್ಷಗಟ್ಟಲೆ ಜನರನ್ನೋ ಕರೆದುಕೊಂಡು ಕೂಡ ಹೋಗುವ ಒಂದು ಸಮರ್ಥ ಮಾಧ್ಯಮ ಅನ್ನುವ ಅರ್ಥದಲ್ಲಿ ನಾನು ಮಾತ್ರ ನನ್ನ ಅಂತರಂಗ ಯಾತ್ರೆ ಮಾಡ್ತಿದ್ದೇನೆ ಅಂತಂದ್ರೆ ಅದರಷ್ಟು ಕೆಟ್ಟ ಒಂದು ವಿಚಾರವೇ ಇಲ್ಲ. ಅದು ಸ್ವಾರ್ಥದ ಭಾಗ ಆಗ್ತದೆ. ಆದ್ರೆ ಇದು ಸ್ವಾರ್ಥ ಅಲ್ಲದ ಭಾಗ ಆಗ್ಬೇಕಾದ್ರೆ ನನ್ನ ಜೊತೆಗೆ ನಿಮ್ಮನ್ನು ಸೇರಿಸಿಕೊಂಡೇ ಈ ಮಾತು ಇದೆ ಅಂತ ನಾನು ಭಾವಿಸುವಾಗ ಅದು ಖಂಡಿತಕ್ಕೂ ನಾನು ಅನ್ನುವ ವಿಸ್ತಾರವನ್ನೇ ನಾನು ಹೇಳ್ತಿದ್ದೇನೆ. ನಿಮಗೆ ಹೆಚ್ಚು ನಾನು ನನ್ನ ಇಷ್ಟು ದಿನದ ಮಾತುಗಳ ಆಧಾರದ ಮೇಲೆ ನನ್ನ ಅಪ್ಪನನ್ನ, ನನ್ನ ಗುರುಗಳನ್ನ, ನನ್ನ ಒಡನಾಟಕ್ಕೆ ಬಂದ ಅನೇಕ ಮಹನೀಯರನ್ನ, ಪುತ್ತೂರು ಅಜ್ಜ ಇರ್ಬೋದು, ಲಕ್ಷ್ಮೀಶ್ ತೊಳ್ಪಾಡಿಯವರು ಇರ್ಬೋದು, ಬಹುಶಃ ಸಿದ್ದೇಶ್ವರ ಶ್ರೀಗಳು ಕೂಡ ಅದೇ ಮಾದರಿಯಲ್ಲಿ KS ನಾರಾಯಣಾಚಾರ್ಯರಂಥವರು, ಅಂದ್ರೆ ಎಲ್ಲರನ್ನೂ ನಾನು ಯಾವಾಗ್ಲೂ ಒಂದು ಮಾತು ನನ್ನ ಜೀವನದಲ್ಲಿ ಬಹಳ ಗಟ್ಟಿಯಾಗಿ ನಂಬೋದು, ಒಬ್ಬ ರಾಮ, ಒಬ್ಬ ಕೃಷ್ಣ, ಒಬ್ಬನೇ ದೊಡ್ಡವನಾಗ್ಲಿಲ್ಲ. ಅವನು ದೊಡ್ಡವನಾಗಬೇಕಾದ್ರೆ ಅವನ ಜೊತೆಗೆ ಒಂದು ದೇವತಾ ಸಮೂಹವೇ ಅವತರಿಸಿ ಬಂತು ಅಂತ ನಮಗೆ ಅವತಾರದ ಕಥೆಗಳೆಲ್ಲ ಸ್ಪಷ್ಟಪಡಿಸ್ತವೆ. ಅಂದ್ರೆ ಒಬ್ಬ ರಾಮಚಂದ್ರ ನಮಗೆ ಇಷ್ಟು ದೊಡ್ಡವನಾಗಿ ಕಾಣಿಸ್ಬೇಕಾದ್ರೆ ಅವನಿಗೆ ಪೂರ್ವದಲ್ಲಿ ಇಡೀ ಒಂದು ವಾನರ ಸೇನೆಯೇ ಬ್ರಹ್ಮನಿಂದ ಕಳುಹಿಸಲ್ಪಟ್ಟಿತ್ತು. ಒಂದೊಮ್ಮೆ ಆ ವಾನರ ಸೇನೆ ತನ್ನ ಕರ್ತವ್ಯವನ್ನು ಮಾಡದೇ ಇದ್ದಿದ್ರೆ ರಾಮ ದೊಡ್ಡವನಾಗ್ತಾನೆ ಇರಲಿಲ್ಲ. ಅಥವಾ ಯದುವಂಶದ ಶ್ರೀಕೃಷ್ಣ ದೊಡ್ಡವನಾಗಬೇಕಾದ್ರೆ ಇಡೀ ದೇವತೆಗಳು ಯದುವಂಶೀಯರಾಗಿ ಹುಟ್ಟಬೇಕಿತ್ತು ಅವನ ಪೂರ್ವದಲ್ಲೇ. ಆ ಹುಟ್ಟಿ ಅವರು ನಿರ್ಮಾಣ ಮಾಡಿದ ಒಂದು ವಾತಾವರಣದಲ್ಲಿ ಕೃಷ್ಣ ದೊಡ್ಡವನಾಗಿ ನಮಗೆಲ್ಲ ಕಾಣಿಸಿಕೊಂಡ, ಅಥವಾ ಆ ಕಾಲಕ್ಕೆ ದೊಡ್ಡ ವ್ಯಕ್ತಿಯಾಗಿ ರೂಪುಗೊಂಡ ಹಾಗೆ ಅದು ವಿಸ್ತಾರವಾಯಿತು. ಒಬ್ಬ ಇಲ್ಲಿ ಬೆಳೆಯುವುದಿಲ್ಲ, ಒಬ್ಬನೇ ದೊಡ್ಡವನು ಆಗೋದಿಲ್ಲ. ಆಗ ಇವರು ಹೇಳಿದ ಹಾಗೆ ನಮ್ಮ ಹತ್ತಿರ ಇರುವಂತಹ ಅನೇಕರು ನಮ್ಮ ಜೀವನ ಮಾರ್ಗದಲ್ಲಿ ನಮ್ಮ ಜೊತೆಗೆ ಬಂದು ನಮ್ಮನ್ನ ಎಷ್ಟೋ ಸಾರಿ ವಂಶವಾಹಿಯಾಗಿ ಬೆಳೆಸುವಂತಹ ತಂದೆ ತಾಯಿಯ ಮಾತಾಗಿ ನನ್ನ ಅಪ್ಪನನ್ನ ಹೇಳಿದ್ರು. ಅದು ವಂಶವಾಹಿ ಆಚೆಗಿನದ್ದು ಅಂತಲೂ ನನಗೆ ಮತ್ತು ಅವರಿಗೆ ಇಬ್ಬರಿಗೂ ಗೊತ್ತಿದೆ. ಯಾಕಂದ್ರೆ ವಂಶವಾಹಿಯಾಗಿ ಬರುವುದು ರಕ್ತ ಮಾಂಸ ಮಾತ್ರ ಅಂತ ಶಿವರಾಮ್ ಕಾರಂತರು ಬಹಳ ಘಂಟಾಘೋಷವಾಗಿ ಒಂದು ದಿವಸ ಅವರನ್ನ ಪರಿಚಯ ಮಾಡಿದಾಗ ಹೇಳಿದ್ರು. ಅದು ಒಂದು ದೃಷ್ಟಿಯಿಂದ ಸತ್ಯ. ಯಾಕೆಂದ್ರೆ ವಂಶವಾಹಿಯಾಗಿ ಬಂದ್ರೆ ಯಾವುದೇ ವಿಷಯ ಪ್ರತಿ ಮಕ್ಕಳು ಒಂದೇ ತರ ಇರಬೇಕು. ಆಯಾ ಜೀವ ಸ್ವಭಾವವೇ ಭಿನ್ನ ಭಿನ್ನ ಆದಾಗ ವಂಶವಾಹಿಯಾದ ಅಂಶದ ಜೊತೆಗೆ ಈ ಜೀವಕ್ಕೊಂದು ಕೆಲವು ಗುಣಗಳು ಇವೆ ಅಂತ. ಇದಲ್ಲದೆ ನೀವು ಹೇಳುವ ಸಾಮಾಜಿಕ ಪ್ರಭಾವ, ಇದನ್ನು ದಯವಿಟ್ಟು ಪ್ರತಿಯೊಬ್ಬರು ತಮ್ಮ ತಮ್ಮ ಜೀವನದ ಬಗ್ಗೆ ನಾವು ಯೋಚನೆ ಮಾಡಿಕೊಂಡ್ರೆ ನಾವು ನಮ್ಮಷ್ಟಕ್ಕೆ ಹುಟ್ಟಿದವರಲ್ಲ. ನಮಗೊಬ್ಬ ಹುಟ್ಟಿಸಿದವನಿದ್ದಾನೆ. ಆ ಹುಟ್ಟಿಸಿದ ಅಪ್ಪನೋ ಅಮ್ಮನೋ ಅನ್ನುವವನನ್ನು ಹುಟ್ಟಿಸಿದವನೊಬ್ಬನಿದ್ದಾನೆ. ಅವರ ಅಪ್ಪ ಅಮ್ಮನನ್ನು ಹುಟ್ಟಿಸಿದವನೊಬ್ಬನಿದ್ದಾನೆ. ಹೀಗೆ ಅದರ ಆ ಮೂಲಕ್ಕೆ ಹೋಗುವ ಒಂದು ಸರ್ಚ್ ಆರಂಭ ಆದ್ರೆ ಯಾರು ಹಾಗಾದ್ರೆ ನಮ್ಮನ್ನು ಹುಟ್ಟಿಸಿದವರು ಅನ್ನುವ ಪ್ರಶ್ನೆಯ ಮೂಲ. ಅದೇ ನಾನು ಯಾವಾಗ್ಲೂ ಹೇಳೋದು, ಈ ಧ್ರುವ ಪ್ರಹ್ಲಾದನಿಗೆಲ್ಲ ಬಹಳ ವಿಶೇಷ ಸೌಕರ್ಯ. ಯಾಕೆಂದ್ರೆ ಬ್ರಹ್ಮನಿಂದ ಸ್ವಯಂಭುವ ಮನು ಅಂತ ಸೃಷ್ಟಿಯ ಆರಂಭವನ್ನು ಹೇಳುವಾಗ ಭಗವಂತನಿಂದ ಬ್ರಹ್ಮ, ಬ್ರಹ್ಮನಿಂದ ಸ್ವಯಂಭುವ ಮನು ಮತ್ತು ಶತರೂಪಾರು, ಆ ಸ್ವಯಂಭುವ ಮನು ಮತ್ತು ಶತರೂಪಾರಿಗೆ ಹುಟ್ಟಿದ ಉತ್ತಾನಪಾದ ಈ ತರ ಮಗ, ಅವನಿಂದ ಮತ್ತೆ ಧ್ರುವ ಅಂದಾಗ ನಮಗೆ ಧ್ರುವನ ಅಪ್ಪ ಯಾರು? ಉತ್ತಾನಪಾದ, ಉತ್ತಾನಪಾದನ ಅಪ್ಪ ಯಾರು? ಹೀಗೆ ಕೇಳ್ಕೊತ ಹೋದ್ರೆ ಬ್ರಹ್ಮ, ಸ್ವಯಂಭುವ ಮನು, ಸ್ವಯಂಭುವ ಮನುವಿನ ಅಪ್ಪ ಯಾರು? ಬ್ರಹ್ಮ, ಬ್ರಹ್ಮನ ಅಪ್ಪ ಯಾರು? ಭಗವಂತ. ಅವರಿಗೆ ನಿಯರೆಸ್ಟ್ ಲಿಂಕ್.
ನಾವು ಹಾಗೇ ಬಂದವರು. ಆದ್ರೆ ನಮ್ಗೆ ಎಷ್ಟೋ ಸೃಷ್ಟಿ ಆಯ್ತಲ್ಲ ನಮ್ಮ ಹೊತ್ತಿಗೆ. ಆದ್ರೆ ನಮಗೆ ಆ ಲಿಂಕ್ ಕನೆಕ್ಷನ್ ಇಲ್ಲದಕ್ಕೆ ನಮ್ಗೆ ಇನ್ನೂ ಕೂಡ ಅಪ್ಪ ಯಾರು ಅಂದಾಗ ನಮ್ಮ ಅಪ್ಪನ ಹೆಸರು ಹೇಳ್ತೀವಿ. ಅವರ ಅಪ್ಪ ಯಾರು ಹೇಳುವಾಗ ಸ್ವಲ್ಪ ಗೊತ್ತಿರ್ತದೆ, ಅಜ್ಜನ ಹೆಸರು ಹೇಳ್ತೀವಿ. ಅಜ್ಜನ ಹೆಸರನ್ನ ಅಜ್ಜನ ಅಪ್ಪನ ಹೆಸರು ಹೇಳಿ ಅಂದಾಗ ಸ್ವಲ್ಪ ಹುಡುಕಾಡುವ ಹಾಗಾಗ್ತದೆ. ಕೆಲವರಿಗೆ ಗೊತ್ತು ಮುತ್ತಜ್ಜನ ಹೆಸರು. ಆ ಮುತ್ತಜ್ಜನ ಅಪ್ಪನ ಹೆಸರು ಕೇಳಿದ್ರೆ ಸ್ವಲ್ಪ ಫ್ಯಾಮಿಲಿ ಟ್ರೀ ಎಲ್ಲ ಮಾಡಿಟ್ಕೊಂಡವ್ರು ಒಂಚೂರು ಪುಸ್ತಕ ನೋಡಿ ಆದ್ರೂ ಹೇಳ್ತಾರೇನೋ, ಅದರ ಆಚೆಗೆ ಹೋದ್ರೆ ಅಂತೂ ನಮಗೆ ಗೊತ್ತಿಲ್ಲ. ಸೊ ಒಂದು ರೂಟಿನ ಮಿಸ್ಸಿಂಗ್ ಫ್ಯಾಕ್ಟರ್ಸ್ ನಮ್ಮ ಎಲ್ಲರ ಬದುಕಿನಲ್ಲಿ ಇದೆ. ಈ ಮಿಸ್ಸಿಂಗ್ ಫ್ಯಾಕ್ಟರ್ ಖಂಡಿತ ಇದೇ ಸಂಬಂಧಪಟ್ಟದ್ದಲ್ಲ ಅಂತ ಒಂದನೇದು ಪ್ರಾಥಮಿಕ ತಿಳುವಳಿಕೆ ಇದು. ಇನ್ನು ನಾನು ಬಹಳ ಈಗಾಗಲೇ ಅನೇಕರು ಹೇಳುವ ಹಾಗೆ ಆದಷ್ಟು ಸರಳ ಮಾಡಿ ಬದುಕನ್ನು ನೋಡಕ್ ಸಾಧ್ಯ. ವಾಸ್ತವಿಕ ಆದಷ್ಟು ಅಧ್ಯಾತ್ಮವನ್ನ ಸರಳ ಹೇಳ್ಬೇಕು ಅನ್ನೋದು ನನಗಿರುವ ಮೊದಲನೆಯ ಕಾಳಜಿ. ಯಾಕಂದ್ರೆ ಅಧ್ಯಾತ್ಮ ಅಂದ್ರೇನೆ ನಮ್ಗೆ ಅರ್ಥ ಆಗೋದು ಬಹುಶಃ ಯಾರೋ ಎಲ್ಲಾ ದಾಟಿದವರಿಗೆ ಮಾತ್ರ ಆ ದಾರಿ ಅಂತೆಲ್ಲ ಸ್ವಲ್ಪ ಕಲ್ಪನೆಯ ದೋಷಗಳು ಆಗಬಾರ್ದು ಅಂತ. ಅಧ್ಯಾತ್ಮ ಯಾರಿಗೂ ಸಲ್ಲಬಹುದಾದ ಮತ್ತು ಎಲ್ಲರ ಒಳಗೂ ಅದು ಅಂಥದ್ದೊಂದು ಹಸಿವು ಖಂಡಿತ ಇದೆ. ಇಲ್ಲದ್ರೆ ನೀವು ಇಷ್ಟೊತ್ತಿಗೆಲ್ಲ ಎಚ್ಚರ ಇದ್ಕೊಂಡು ಇದನ್ನು ಕೇಳಬೇಕು ಅಂತ ಕೂತ್ಕೊಳ್ತೀರಿ ಅಂತಂದ್ರೆ ಪ್ರತಿಯೊಬ್ಬರಿಗೂ ಎಲ್ಲೋ ಒಂದು ವಾಯ್ಡ್ ಇದೆ, ಎಲ್ಲೋ ಒಂದು ಕೊರತೆ ಇದೆ, ಒಂದು ವ್ಯಾಕ್ಯೂಮ್ ಇದೆ. ಅದು ಎಲ್ಲೋ ನಿರ್ವಾತ, ಆ ಜಾಗವನ್ನ ತುಂಬಲಿಕ್ಕೆ ಏನೋ ಹುಡುಕ್ತಿದ್ದೇವೆ ನಾವು. ಆ ದೃಷ್ಟಿಯಲ್ಲಿ ಅಧ್ಯಾತ್ಮ ನನ್ನ ಪ್ರಕಾರ ಅದು ಅಂತರಂಗದ ಯಾತ್ರೆ ಅಂದಾಗ ನಾನು ಸಂಪೂರ್ಣವಾಗಿ ಅಧಿ ಆತ್ಮಕ್ಕೆ ಸಂಬಂಧಪಟ್ಟದ್ದು ಅಂತ. ಆತ್ಮಕ್ಕೆ ಸಂಬಂಧಪಟ್ಟದ್ದೇ ಅಧಿ ಆತ್ಮ ಅನ್ನುವ ನಿಷ್ಪತ್ತಿ, ಅಥವಾ ಆತ್ಮಕ್ಕೆ ಕುರಿತಾದದ್ದು, ಆತ್ಮಕ್ಕಿಂತ ಮೇಲಿನದು, ಎಲ್ಲ ಅರ್ಥಗಳು ಇವೆ. ಈ ಅಂತರಂಗ ಯಾತ್ರೆ ಅಂತ ನಾನು ಹೇಳುವಾಗ ನಾನು ಪ್ರಾರಂಭ ಮಾಡ್ತೇನೆ ನಿಮ್ಗೂ ಕೂಡ ಅನ್ನಿಸುವ ಹಾಗೆ ಇದೆ ಅಂತ ಅನ್ನುವ ಕಾರಣಕ್ಕಾಗಿ. ಒಬ್ಬ ಮನುಷ್ಯ ಒಂದು ಮಗುವಾಗಿ ಹುಟ್ಟುತ್ತಾನೆ. ಹುಟ್ಟುವ ದೇಹಕ್ಕೆ ಆಗ ಇನ್ನು ಪುಟ್ಟ ಮಗುವಿನ ಅವಸ್ಥೆಯಲ್ಲಿರುವಾಗ ತಾಯಿಯೇ ಸಂಪೂರ್ಣ ಆಸರೆ. ಆ ತಾಯಿ ಎತ್ತಿದ್ರೆ ಉಂಟು, ಮಲಗಿಸಿದ್ರೆ ಉಂಟು, ಸ್ನಾನ ಮಾಡಿಸಿದ್ರೆ ಉಂಟು, ಹಾಲು ಉಡಿದ್ರೆ ಉಂಟು, ಆ ಮಗುವಿಗೆ ಅಳುವುದು ಮಾತ್ರ ಕೆಲಸ. ಹೀಗೊಂದು ತೊಟ್ಟಿಲಿನ ಶಿಶು ಕಾಲಾಂತರದಲ್ಲಿ ಅಮ್ಮನ ಹಾಲು ಉಡ್ತಾ, ಅಮ್ಮ ಉಣಿಸಿದ ಆ ಹಾಲಿನ ಫಲವಾಗಿ ಬೆಳೀತಾ ಬೆಳೀತಾ ಸ್ವಲ್ಪ ಅದರ ಕಾಲಿಗೆ ಕೈಗೆ ಶಕ್ತಿ ಬರುವ ಹಂತ ಬಂದಾಗ ಅದು ನಿಧಾನಕ್ಕೆ ಡೊಗ್ಗಾಲು ಹಾಕುತ್ತೆ. ಕೌಚಿ ಬೀಳುತ್ತೆ ಮೊದಲು, ಆ ಬಳಿಕ ಡೊಗ್ಗಾಲು ಹಾಕುತ್ತೆ. ಆ ನಂತರದಲ್ಲಿ ಅದು ತಾನೇ ಸ್ವಲ್ಪ ಮುಂದೆ ಹೋಗುತ್ತೆ. ಹೀಗೆ ಮುಂದೆ ಹೋಗುವ ಮಗು ಮತ್ತೆ ಒಂದು ಆಸರೆ ಹಿಡ್ಕೊಂಡು ನಿಲ್ಲುತ್ತೆ. ನಿಂತ ಮಗು ನಿಧಾನಕ್ಕೆ ಕೈ ಬಿಡುತ್ತೆ, ಹೆಜ್ಜೆ ಹಾಕುತ್ತೆ, ನಡೆಯುತ್ತೆ. ಈ ನಡೀತಾ ಇರುವ ಮಗು ನಿಧಾನಕ್ಕೆ ತನ್ನ ಆಕಾರದಲ್ಲೂ ಗಾತ್ರದಲ್ಲೂ ಎತ್ತರ ಕೂಡ ಆಗುತ್ತೆ. ಹೀಗೆ ಎತ್ತರ ಆಗ್ತಾ ಆಗ್ತಾ ಅದು ತನ್ನ ಭಾಷೆಯನ್ನು ಕೂಡ ತಾನು ರೂಢಿಸಿಕೊಂಡ ಹಾಗೆ ಮನೆಯ ತರಬೇತಿನಿಂದ ಅಮ್ಮ ಹೇಳುವ ಪರಿಭಾಷೆಗಳನ್ನ ತಿಳಿತಾ ತಿಳಿತಾ ತನ್ನ ಭಾಷೆಗೆ ಒಂದು ಅಭಿವ್ಯಕ್ತಿಯ ಮಾಧ್ಯಮವಾಗಿ ಮಾತಾಡಕ್ ಶುರು ಮಾಡುತ್ತೆ. ಇದೆಲ್ಲ ಒಂದು ಪ್ರೋಸೆಸ್ ಆಗಿ ನಮಗೆಲ್ಲರಿಗೂ ಗೊತ್ತಿದೆ. ನಾವೆಲ್ಲರೂ ಇಂಥದೊಂದು ಶೈಶವಾವಸ್ಥೆಯಿಂದ ಮಗು ಬೆಳೀತಾ ಬೆಳೀತಾ ಅದು ತನ್ನ ಭಾಷಾಭಿವ್ಯಕ್ತಿಯನ್ನು ವ್ಯಕ್ತಪಡಿಸುವ ಹಂತದವರೆಗೂ ಕೂಡ ನಮ್ಗೆಲ್ಲರಿಗೂ ನಾವು ನಮ್ಮ ಜೀವನವನ್ನು ಕೂಡ ನಡೆದಿದ್ದೇವೆ. ಅಷ್ಟು ಮಾತ್ರ ಆಗದೆ ಒಂದು ಹಂತದ ನಂತರ ಆ ಮಗು ತನ್ನ ಅಪ್ಪ ಅಮ್ಮನ ಅಳತೆಯ ಆಚೆಗೆ ಬೆಳಿಲಿಕ್ಕೆ ಪ್ರಾರಂಭ ಮಾಡುತ್ತೆ. ಅದು ಬೆಳೆಯುವ ಹೊತ್ತಿಗೆ ಅದು ಅಪ್ಪ ಅಮ್ಮ ಹಾಕಿಕೊಟ್ಟ ಯಾವುದೋ ಒಂದು ಮಾರ್ಗದರ್ಶನ, ಸಂಸ್ಕಾರ, ಅದರ ಜೊತೆಗೆ ಇದ್ದಂತಹ ಯಾವುದೋ ಒಂದು ಕೆಲವು ತರಬೇತಿ ಮತ್ತು ತಾನು ಒಪ್ಪಿಕೊಂಡ ಕೆಲವು ನಂಬಿಕೆ ಮತ್ತೊಂದನ್ನು ತೆಗೆದುಕೊಂಡು ಹೋಗ್ತಿರ್ಬಹುದು. ಆದ್ರೆ ಏಕಕಾಲಕ್ಕೆ ಅದು ಅಪ್ಪ ಅಮ್ಮನಿಗಿಂತ ಆಚೆಗೆ ತನ್ನದೇ ಒಂದು ವಲಯವನ್ನು ನಿರ್ಮಾಣ ಮಾಡಿಕೊಂಡು ತನ್ನ ವ್ಯಕ್ತಿತ್ವವನ್ನು ರೂಪಿಸ್ತಾ ಅದಕ್ಕೆ ಇನ್ನೊಂದು ಅವಸ್ಥೆ ಬರುತ್ತೆ. ಅದು ಯೌವನ ಅನ್ಕೊಳ್ಳಿ. ಆ ಯೌವನಾವಸ್ಥೆಯಲ್ಲಿ ಅದು ಯಾರನ್ನು ಆಯ್ಕೆ ಮಾಡುತ್ತೆ, ಯಾರ ಜೊತೆಗೋ ಇರುತ್ತೆ, ಅದರ ಗೆಳೆಯರು ಗೆಳತಿಯರು, ಇದೊಂದು ಪ್ರೋಸೆಸ್ ಆದ ನಂತರ ಅದಕ್ಕೊಂದು ಮದುವೆ, ಸಂಸಾರ, ವೃದ್ಧಾಪ್ಯದವರೆಗಿನ ಒಂದು ಪ್ರೋಸೆಸ್ ನಲ್ಲಿ ಅದು ತನ್ನ ವ್ಯಕ್ತಿತ್ವದ ಕೆಲವು ಛಾಪುಗಳನ್ನೆಲ್ಲ ಮೂಡಿಸಿಕೊಂಡು ಆ ಹುಟ್ಟಿದ ಮಗುವಿನ ಯಾವುದೋ ಅನ್ನೋನ್ ಅನ್ಐಡೆಂಟಿಫೈಡ್ ಎಕ್ಸಿಸ್ಟೆನ್ಸಿನ ಆಚೆಗೆ ಒಂದು ಐಡೆಂಟಿಫಿಕೇಶನ್ ಅನ್ನು, ತನ್ನದೇ ಆದ ಒಂದು ಇರುವಿಕೆಯ ಅಸ್ತಿತ್ವವನ್ನು ಮತ್ತು ತಾನು ಅನ್ನುವ ಒಂದು ವ್ಯಕ್ತಿತ್ವದ ತನಗೆ ಗೊತ್ತಾಗುವಂತಹ ಪರಿಚಯವನ್ನು ತನಗೆ ತಾನು ಮಾತ್ರ ಮಾಡುವುದಲ್ಲ, ಸಮಾಜಕ್ಕೂ ಕೂಡ ತನ್ನನ್ನು ಇಂಟ್ರೊಡ್ಯೂಸ್ ಮಾಡುವ ಹಾಗೆ ಒಂದು ಸ್ಥಾನಮಾನವನ್ನ ಪಡೀತದೆ. ಅದು ಎಂಥದೇ ಮಟ್ಟದಲ್ಲಿರಲಿ. ನಾನು ಇದನ್ನು ಹೇಳುವಾಗ ಒಬ್ಬ ಲೇಮ್ಯಾನ್ ಕೂಡ ನನ್ನ ಕಣ್ಣಿನಲ್ಲಿದ್ದಾನೆ. ಲೇಮ್ಯಾನಿಗೂ ಒಂದು ಅಸ್ತಿತ್ವ ಇದೆ. ನಾವು ಬಹಳ ಡಿಗ್ನಿಫೈಡ್, ಬಹಳ ದೊಡ್ಡ ಪೋಸ್ಟಿನವ್ರು ಮಾತ್ರ ಐಡೆಂಟಿಫಿಕೇಶನ್ ತಗೊಳ್ತೇವೆ ಅಂತ ಖಂಡಿತ ಪ್ರತಿ ಮಗು ಕೂಡ ಬೆಳೀತಾ ಅವ ಒಬ್ಬ ಕುಡುಕಾಗಿ ಐಡೆಂಟಿಫೈ ಆಗ್ತಾನೆ ಅಂತ ಇಟ್ಕೊಳ್ಳಿ, ಒಬ್ಬ ಕೇಡಿಗಾಗಿ ಐಡೆಂಟಿಫೈ ಆಗ್ತಿರ್ಬೋದು, ಗೊತ್ತಿಲ್ಲ. ಬಟ್ ಅವರು ಇದ್ದಾರೆ. ಆ ತರ ಒಂದು ಬೆಳವಣಿಗೆ ಒಬ್ಬ ವ್ಯಕ್ತಿ ಪಡಿತಾನೆ, ಇವನೊಬ್ಬ ಇದ್ದಾನೆ ಅಂತ. ಹೀಗೊಂದು ಪ್ರೋಸೆಸ್ ನಲ್ಲಿ ಬೆಳೀತಾ ಹೋದಂತಹ ವ್ಯಕ್ತಿ ದೈಹಿಕವಾಗಿ ಬೆಳೆದು ಮುಂದೆ ಆ ಹೊತ್ತಿಗೆ ಅವನ ಯೌವನ ಕಾಲವನ್ನ, ಅವನ
ಹುಡುಗಾಟದ ವಯಸ್ಸಿನಲ್ಲಿ ಅವನು ಮರ ಏರ್ಬಹುದು, ಗಿಡ ಏರ್ಬಹುದು, ಅಥವಾ ಸಾಹಸದ ಏನೇನೋ ಕೆಲಸಗಳನ್ನು ಮಾಡಬಹುದು. ಬೆಟ್ಟ ಏರಿರ್ಬಹುದು, ಬೈಕ್ ಬಿಟ್ಟಿರ್ಬಹುದು, ಸೈಕಲ್ ಕಲ್ತಿರ್ಬಹುದು, ಈಜು ಕಲ್ತಿರ್ಬಹುದು. ಇದೊಂದು ದೈಹಿಕ ಸಾಹಸದ ಒಂದು ಭಾಗವಾಗಿ ಅವನ ಬೆಳವಣಿಗೆ ಆಗ್ತಿರ್ತದೆ. ನಂತರದಲ್ಲಿ ಅವನು ಅದನ್ನ ವೃದ್ಧಾಪ್ಯದವರೆಗೂ ಕೂಡ ಮುಂದುವರಿಸ್ತಾನೆ. ಕಾಲಾಂತರದಲ್ಲಿ ಒಂದು ವೃದ್ಧಾಪ್ಯ ಆವರಿಸಿದ ಮೇಲೆ ಮತ್ತೆ ಕೈಕಾಲು ಬಲ ಕಳೆದುಕೊಳ್ತದೆ. ಅದೇ ಥರದ ಒಂದು ಆಧಾರವೋ ಆಲಂಬನವೋ ಬೇಕು ಅನ್ನುವ ಸ್ಥಿತಿ ತಲುಪ್ತಾನೆ. ಆದರೆ ಈ ಎಲ್ಲದರ ಬಾಲ್ಯದ ಶೈಶವಾವಸ್ಥೆಯಲ್ಲಿರುವಂತಹ ಸುಖದ ಭಾಗವಾಗಿ ಅಲ್ಲದೇ ಇದ್ದರೂ ಕೂಡ ದೊಡ್ಡವನಾದ ಒಂದು ಹಿರಿತನದ ಅನುಭವವನ್ನು ಕೂಡ ಸ್ವತಃ ಅನುಭವಿಸ್ತಿರ್ತಾನೆ. ನಾನೀಗ ಮಗು ಅಲ್ಲ ಅಂತ ಅವನಿಗೂ ಗೊತ್ತಿರ್ತದೆ. ಏಕಕಾಲಕ್ಕೆ ಅಕ್ಕಪಕ್ಕ ಇರುವವರು ಕೂಡ ಅವನನ್ನೊಬ್ಬ ದೊಡ್ಡವ ಅಂತ ಗೌರವಿಸ್ತಾರೆ. ಕೆಲವರು ಅನಾದರ ಮಾಡ್ತಿರ್ಬೋದು, ಅದು ಈಗಿನ ಮನೋಧರ್ಮಕ್ಕೆ ಅನುಗುಣವಾಗಿ. ಅಲ್ಲದೆ ಹೋದರೆ ಆ ವ್ಯಕ್ತಿತ್ವ ಒಂದು ವಯೋಸಹಜವಾಗಿ ಹಿರಿತನವನ್ನು ಕೂಡ ಅನುಭವಿಸ್ತದೆ. ನನ್ನ ಪ್ರಶ್ನೆ, ನಾವು ಹೀಗೆ ಒಂದು ಬಾಲ್ಯದ ಶೈಶವಾವಸ್ಥೆಯ ಆ ದೈಹಿಕ ಸ್ಥಿತಿಯ ಆಚೆಗೆ ದೇಹ ಬೆಳೆಯುವುದನ್ನು ನೋಡ್ತಲೇ ಇದ್ದೇವೆ. ಪ್ರತಿಯೊಬ್ಬರಿಗೂ ಇದು ಗೊತ್ತಿಲ್ಲ ಅಂತಿಲ್ಲ. ದೇಹ ಬೆಳೀತದೆ ಅನ್ನೋದು ಎಲ್ಲರಿಗೂ ಗೊತ್ತು. ದೇಹ ಬೆಳೀತದೆ, ಅದಕ್ಕೊಂದು ಯೌವನ, ಪ್ರಬುದ್ಧಾವಸ್ಥೆ, ಅದರ ನಂತರ ನಿಧಾನಕ್ಕೆ ಅದು ಪ್ರೌಢತ್ವವನ್ನ ದಾಟಿದ ಒಂದು ತರದ ವಾನಪ್ರಸ್ಥಾವಸ್ಥೆ, ಆ ನಂತರ ಅದು ಸನ್ಯಾಸ ಅಂತ ಹೇಳುವ ವೃದ್ಧಾಪ್ಯ. ಆ ಪ್ರೋಸೆಸ್ ಇವತ್ತು ಯಾರಿಗೂ ಗೊತ್ತಿಲ್ಲ ಅಂತಿಲ್ಲ. ನಂಗೆ ಯಾವಾಗ್ಲೂ ಆಶ್ಚರ್ಯ ಆಗುದು, ಇಷ್ಟು ದೇಹ ಬೆಳೆಯುವುದು ಖಚಿತವಾಗಿ ನಮ್ಗೆ ಗೊತ್ತಲ್ಲ, ನಮ್ಮ ಒಳಗಿನ ಜೀವ ಬೆಳೀತದ ಇಲ್ವಾ? ಇದು ನನ್ಗೆ ಬಹಳ ಮುಖ್ಯ ಪ್ರಶ್ನೆ. ನಮ್ಮ ದೇಹ ಬೆಳೆದಷ್ಟು, ಅಂದ್ರೆ ಒಂದು ಯಕಶ್ಚಿತ್ ಅನ್ನಿಸುವ ದೇಹ, ನಾವೀಗ ಯಕಶ್ಚಿತ್ ಯಾಕೆ ಅನ್ನೋದು ಅಂದ್ರೆ ಇವತ್ತಿರ್ತದೆ ನಾಳೆ ಇಲ್ಲ ಅಂತ ಎಲ್ಲರಿಗೂ ಗೊತ್ತಾಗಿದೆ. ನಮಗೆ ಇದು ನಿನ್ನೆ ಇದ್ದಾಗ ಇವತ್ತಿಲ್ಲ ಅಂತ ನಮಗೆ ಯೌವನ ಮುಗಿದಾಗ ಗೊತ್ತಾಗುತ್ತೆ. ಒಂದು 50ರ ನಂತರ ಚಂಡವೇಗ ಬಂದ ಮೇಲೆ ಭಾಗವತ ಹೇಳುವ ಹಾಗೆ, ಓಹೋ 50ರ ನಂತರ ನೀನೀಗ ಮೊದಲಿನವನಲ್ಲ, ನೀನೆಲ್ಲ ನಿನ್ನ ಬದುಕಿನ ಕ್ರಮಗಳನ್ನು ಬದಲಾಯಿಸಿಕೋ ಅಂತ ವಾರ್ನ್ ಮಾಡುವಂತಹ ಕಾಲ ಪ್ರಮಾಣದ ದೃಷ್ಟಿಯಿಂದಲೂ ಮನುಷ್ಯನಿಗೆ ಅನುಭವಕ್ಕೆ ಬರ್ತದೆ ಪ್ರತಿ ಒಂದು ವಯಸ್ಸು. ಇಷ್ಟು ಕ್ಲಿಯರ್ ಕಟ್ ಆಗಿ ದೈಹಿಕ ಅವಸ್ಥೆ ಬದಲಾಗ್ತದೆ ಅಂತಾದ್ರೆ, ಮತ್ತು ಆ ದೈಹಿಕ ಅವಸ್ಥೆ ಬದಲಾಗುವುದು ನಮಗೆಲ್ಲರಿಗೂ ಗಮನಕ್ಕೆ ಬರ್ತದೆ ಅಂತಾದ್ರೆ, ಜೀವ ಇದ್ದ ಹಾಗೆ ಇರ್ತದಾ? ಜೀವಕ್ಕೆ ಬೆಳವಣಿಗೆ ಉಂಟಾ ಇಲ್ವಾ? ಜೀವಕ್ಕೆ ಬೆಳವಣಿಗೆ ಉಂಟು ಅಂತಾದ್ರೆ ಅದು ಈ ದೈಹಿಕ ಬೆಳವಣಿಗೆ ಹಾಗೆಯೋ ಅಥವಾ ಬೇರೆ ಏನಾದ್ರೂ ಉಂಟೋ? ಜೀವ ಬೆಳವಣಿಗೆ ಅನ್ನುವುದು ದೈಹಿಕ ಬೆಳವಣಿಗೆ ಹಾಗೆ ಇರುವಂತಹ ಒಂದು ದೇಹ ಸ್ಥಿತಿಯ ಏರುಪೇರು ಆಗಿ ಮತ್ತೆ ಪುನಃ ವಾಪಸ್ ಹೋಗುವಂತಹ, ಬಾಲ್ಯಕ್ಕೆ ಹೋಗುವ ಅಥವಾ ಒಂದು ಆಲಂಬನಕ್ಕೆ ಹೋಗುವ, ಇನ್ಯಾರನ್ನು ಆಧಾರಕ್ಕೆ ಪಡೆಯುವಂತಹ ಭೌತಿಕ ಸ್ಥಿತಿ ಮಾತ್ರವಾ? ಅದರ ಆಚೆಗೆ ಉಂಟಾ? ಬಹುಶಃ ನಮ್ಮ ಎಲ್ಲರಲ್ಲೂ ಕೂಡ ನಮಗೆ ಮರೆತು ಹೋದ ಪ್ರಶ್ನೆ ಇದು. ನಾವು ಏನಾಗಿದ್ದೇವೆ ಅಂದ್ರೆ, ನಮ್ಮನ್ನು ನಾವು ಈ ದೈಹಿಕ ಅವಸ್ಥೆಯಲ್ಲಿ ಮುಳುಗಿ ಬಿಟ್ಟದ್ರಿಂದ ದೈಹಿಕ ವ್ಯತ್ಯಾಸವನ್ನ ಗಮನಿಸುವುದರಲ್ಲಿ ಮತ್ತು ದೈಹಿಕವಾಗಿ ಬೆಳೆದಿದ್ದೇವೆ, ಏನೋ ಒಂದು ಹಂತ ತಲುಪಿದ್ದೇವೆ, ಈಗ ಮತ್ತೆ ವಾಪಸ್ ಬಂದಿದ್ದೇವೆ ಅನ್ನುವುದನ್ನಷ್ಟೇ ನೋಡ್ತಿದ್ದೇವೆ. ಇದರ ಒಳಗೊಂದು, ಇದನ್ನೇ ಬಹುಶಃ ಬಹೂನಿ ಜನ್ಮಾನಿ ವ್ಯತೀತಾನಿ ಅಂತ ಕೃಷ್ಣ ಹೇಳಿದ್ದು ಅಂತ ನಾನು ಭಾವಿಸ್ತೇನೆ, ಅಥವಾ ನಾವೆಲ್ಲರೂ ಭಾವಿಸಬಹುದಾದ. ಆಮೇಲೆ ಅದು ನನಗೆ ಗೊತ್ತು ಅದು, ಆದರೆ ನಿನಗೆ ಗೊತ್ತಿಲ್ಲ ಅರ್ಜುನ ಅಂತ ಅದು ಅರ್ಜುನನಿಗೆ ಮಾತ್ರ ಹೇಳಿದ್ದಲ್ಲ, ನಮಗೆ ಎಲ್ಲರಿಗೂ ಕೃಷ್ಣ ಹೇಳಿದ್ದು. ನಾನು ಬಹಳ ಜನ್ಮವನ್ನು ಕಳೆದು ಬಂದಿದ್ದೇನೆ, ನೀನು ಕೂಡ. ಆದ್ರೆ ಅಹಂ ಜಾನಾಮಿ, ನನಗೆ ಗೊತ್ತು. ನತ್ವಂ ವೇತ್ತ, ನಿನಗೆ ಗೊತ್ತಿಲ್ಲ. ನಿನಗೆ ಗೊತ್ತಿಲ್ಲ ಅನ್ನುವಲ್ಲಿಂದಲೇ ನಮ್ಮ ಈ ಸರ್ಚಿನ ಆರಂಭ ಅಂತ ನನ್ನ ಮುಖ್ಯ ಒಂದು ಶೋಧ. ಯಾಕೆಂದ್ರೆ ಈ ದೇಹದ ಒಳಗಿನ ಜೀವವನ್ನ ನಮ್ಮ ಅನೇಕ ಇತರ ಜೀವಾವಸ್ಥೆಗಳನ್ನ ನೋಡಿದ್ರೆ, ಅನೇಕ ಪ್ರಾಣಿಗಳಿದ್ದಾವೆ, ಪಕ್ಷಿಗಳಿದ್ದಾವೆ, ಗಿಡಮರಗಳಿದ್ದಾವೆ. ಇವು ಯಾವಕ್ಕೂ ಕೂಡ ಜ್ಞಾನದ ಒಂದು ವಿಸ್ತಾರ, ಅದು ವೇದವ್ಯಾಸರೇ ಹೇಳುವ ಹಾಗೆ, ಇತರರಿಗೆ ಇದ್ದಷ್ಟು ಮನುಷ್ಯ ಅಥವಾ ಎರಡು ಕಾಲಿನ ಮನುಷ್ಯನಿಗಿದ್ದಷ್ಟು ಇತರರಿಗಿಲ್ಲ ಅನ್ನೋದನ್ನು ಅವರು ಸ್ಪಷ್ಟಪಡಿಸ್ತಾರೆ. ನಮ್ಗೆ ಕೂಡ ಗೊತ್ತಾಗುತ್ತೆ ಅನೇಕ ಪಕ್ಷಿ ಪ್ರಾಣಿಗಳನ್ನು ನೋಡುವಾಗ. ಆದ್ರೆ ನಮಗೆ ಇಷ್ಟು ಆ ಜ್ಞಾನ ಎಷ್ಟು ಗಾಢವಾಗಿ ನಮ್ಮನ್ನ ನಾವು ಒಳಗೆ ಹೋಗಿ ನೋಡಿ ಬರುವಷ್ಟೆಲ್ಲ ಸಾಧ್ಯತೆ ಇದ್ರೂ ಕೂಡ ನಾವು ಮಾಡಿಲ್ಲ. ಹಾಗಾದ್ರೆ ಈ ಜೀವದ ಬೆಳವಣಿಗೆಯನ್ನ ನೋಡುವುದು ಹೇಗೆ? ದೇಹದ ಬೆಳವಣಿಗೆ ಕಾಣ್ತದೆ, ದೇಹ ಬೆಳೆಯುವುದು ಕಾಣ್ತದೆ, ಇಳಿಯುವುದು ಕಾಣ್ತದೆ. ಜೀವದ ಬೆಳವಣಿಗೆಯನ್ನು ನೋಡುವುದು ಹೇಗೆ? ಜೀವದ ಬೆಳವಣಿಗೆಯನ್ನು ನೋಡುವುದಕ್ಕಾಗಿಯೇ ಕೃಷ್ಣ ಧ್ಯಾನ ಯೋಗವನ್ನ ಹೇಳಿದ. ಹಾಗೆ ಹೇಳುವಾಗ ಅವನು ಕೊಟ್ಟದ್ದು ಏಕಾಂತದಲ್ಲಿ ಇರಿ, ಅಲ್ಲಿ ಯಾರು ಇಲ್ಲದೆ ಇರುವಂತಹ ಜಾಗವನ್ನ ಆಯ್ಕೆ ಮಾಡಿ, ಆ ಜಾಗವನ್ನ ಹೇಗೆ ಎತ್ತರ ಇಟ್ಕೊಳ್ಬೇಕು ಭೂಮಿಯಿಂದ, ಮತ್ತು ಹೆಚ್ಚು ಎತ್ತರವೂ ಅಲ್ಲ ಹೆಚ್ಚು ಕಡಿಮೆಯೂ ಅಲ್ಲ ಅನ್ನುವಂತಹ ಒಂದು ಜಾಗದಲ್ಲಿ ಯಾಕೆ ಕೂತ್ಕೊಳ್ಬೇಕು, ಹೇಗೆ ಕೂತ್ಕೊಳ್ಬೇಕು, ಕೂತ್ಕೊಳ್ಳುವಾಗ ಮಾಡಿಕೊಳ್ಳಬೇಕಾದಂತಹ ಆಸನದ ರೀತಿ ಯಾವುದು, ಅದು ಒಮ್ಮೆ ಸ್ಥಿರವಾದ ಮೇಲೆ ಉಸಿರಿನ ಮೇಲೆ ಮಾಡಿಕೊಳ್ಳಬೇಕಾದ ಕ್ರಮ ಯಾವುದು, ಆ ಉಸಿರಿನಿಂದ ನೀವು ಮಾಡಿಕೊಳ್ಳಬಹುದಾದಂತಹ ಮೊದಲಿನ ಒಂದು ಪ್ರಾಥಮಿಕ ದೈಹಿಕ ಸ್ಥಿತಿ ಹೇಗೆ ಆರಂಭ ಆಗ್ತದೆ, ಅಲ್ಲಿಂದ ನಂತರ ಹೇಗೆ ಮನಸ್ಸನ್ನು ಚಂಚಲವಿಲ್ಲದ ಹಾಗೆ ಒಂದು ದೀಪದ ಹಾಗೆ ನಿಲ್ಲಿಸುವುದು ಹೇಗೆ, ಇತ್ಯಾದಿ ಇತ್ಯಾದಿ ಹೇಳಿದ್ದಾನೆ. ಕೃಷ್ಣ ಮಾತ್ರ ಅಲ್ಲ, ಇದನ್ನು ಪತಂಜಲಿ, ಇದನ್ನು ನಾವು ಬಹಳ ಪೂರ್ವದಲ್ಲಿ ನೋಡಿದ್ರೆ ಭಾಗವತದ ಪ್ರಕಾರ ಕಪಿಲ ಅವತಾರದಲ್ಲಿ ಇದನ್ನೇ ದೇವಹೂತಿಗೆ ಭಗವಂತ ಸಾಕ್ಷಾತ್ ಮಗನಾಗಿ ಹೇಳಿದ್ದಾನೆ. ಆದ್ರೆ
ಇದನ್ನು ಇವತ್ತಿನ ಎಲ್ಲ ಮಾಡರ್ನ್ ಗುರುಗಳು ಹೇಳ್ತಾರೆ. ನೀವು ಹೀಗೆ ಕೂತ್ಕೊಳ್ಳಿ, ನಿಮ್ಗೆ ಹೀಗೆ ಧ್ಯಾನ ಮಾಡ್ಲಿಕ್ಕೆ ನಾವು ಹೇಳ್ಕೊಡ್ತೀವಿ. ನಿಮ್ಗೆ ಧ್ಯಾನ ಮಾಡ್ಲಿಕ್ಕೆ ಹೀಗೆ ಕೂತಾಗ ನಿಮ್ಗೆ ಕುಂಡಲಿನಿ ಜಾಗೃತ ಆಗ್ಬೇಕಾದ್ರೆ ನಾವು ಇಷ್ಟು ಕೊಟ್ಟು ನೀವು ಫೀಸ್ ಕೊಟ್ರೆ ನಾವು ಅದನ್ನ ಮಾಡ್ಕೊಡ್ತೀವಿ ಎಲ್ಲ ಹೇಳ್ತಾರೆ. ನನ್ನ ಪ್ರಶ್ನೆ, ಹೀಗೊಂದು ಹೇಳಿಕೊಟ್ಟು ಹೀಗೊಂದು ಹೇಳಿಕೊಟ್ಟು ಧ್ಯಾನ ಮಾಡ್ಲಿಕ್ಕೆ ಸಾಧ್ಯನಾ? ಅಂತರಂಗ ಯಾತ್ರೆ ಮಾಡಬೇಕು ಜೀವವನ್ನು ನೋಡ್ಲಿಕ್ಕೆ ಅನ್ನೋದು ಪ್ರಾಥಮಿಕವಾಗಿ ನಾನು ಹೇಳಿದೆ. ಆದ್ರೆ ಹೀಗೊಂದು ಯಾತ್ರೆಯನ್ನ ನಾವು ಯಾರಾದ್ರೂ ಹೇಳಿಕೊಟ್ಟ ಟೆಕ್ನಿಕ್ ಅನ್ನ ಆಧರಿಸಿ, ಒಂದು ವೇಳೆ ಟೆಕ್ನಿಕ್ ಅನ್ನ ಆಧರಿಸಿ ಮಾಡುವುದಾದ್ರೆ, ಕೃಷ್ಣ ಹೇಳಿದ ಟೆಕ್ನಿಕ್ ಹೇಳಿ ಎಷ್ಟು ಸಹಸ್ರ ವರ್ಷಗಳಾದವು. ಆಗ್ಲೇ ಕೃಷ್ಣ ಹೇಳಿದ ಹೀಗೆ ಬರ್ಲಿಕ್ಕೆ ಸಾವಿರಾರು ಜನ ಪ್ರಯತ್ನ ಪಡ್ತಾರೆ, ಅದ್ರಲ್ಲಿ ಒಬ್ಬರು ನನ್ನ ಹತ್ರ ಬರ್ತಾರೆ. ಹಾಗೆ ಬಂದ 1,000,000 ಜನರಲ್ಲಿ ಯಾರೋ ಒಬ್ರು ನನ್ನನ್ನು ಸೇರ್ತಾರೆ. ಮತ್ತೆ ಎಷ್ಟು ಅವನು ಆ ಕ್ಯಾಟಗರಿ ಮಾಡ್ತಾನೆ. ಹಾಗಾದ್ರೆ ಏನು ಇದು? ಯಾಕೆ ಹಾಗಾದ್ರೆ ಅವನೇ ಟೆಕ್ನಿಕ್ ಅಷ್ಟು ಸ್ಪಷ್ಟ ಹೇಳಿದ್ದಾನೆ. ಕೃಷ್ಣ ಹೇಳಿದ್ದಕ್ಕಿಂತ ಯಾವ ಟೆಕ್ನಿಕ್ ಅಲ್ಲೂ ಕೂಡ ಪತಂಜಲಿ ವ್ಯತ್ಯಾಸ ಮಾಡಿಲ್ಲ. ಕಪಿಲ ಹೇಳಿದ ಟೆಕ್ನಿಕ್ ಕೃಷ್ಣನಿಗಿಂತ ಭಿನ್ನವಿಲ್ಲ. ಅಥವಾ ನೀವೇ ಸ್ಪಷ್ಟವಾಗಿ ನೋಡಿದ್ರೆ ರಜನೀಶ್ ಹೇಳುವ ಟೆಕ್ನಿಕ್, ಜಿಡ್ಡು ಕೃಷ್ಣಮೂರ್ತಿ ಹೇಳುವಂತಹ ಟೆಕ್ನಿಕ್, ಇವತ್ತಿನ ಆಧುನಿಕ ಎಲ್ಲ ಸದ್ಗುರುಗಳ ಅಂತವರು ಕೂಡ ಹೇಳುವ ಟೆಕ್ನಿಕ್, ಅದು ಯಾವುದೂ ಕೂಡ ಕೃಷ್ಣ ಹೇಳಿದ್ದಕ್ಕಿಂತ ಹೊಸದು ಏನೂ ಇಲ್ಲ. ಪತಂಜಲಿ ಆಗ್ಲಿ, ಕೃಷ್ಣರಾಗ್ಲಿ, ಕಪಿಲರಾಗ್ಲಿ ಯಾರು ಹೇಳಿದ್ದು ಕೂಡ ಕಪಿಲನೇ ಹೇಳಿದ ಪ್ರಥಮ ವಿವರಣೆ ಭಾಗವತದಲ್ಲಿ ಬರುವಂತಹ ಪ್ರಥಮ. ಯಾಕೆ ಕಪಿಲ ಮೊದಲಿನ ಅವತಾರ, ಆ ಬಳಿಕ ಕೃಷ್ಣ ಅವತಾರ. ಆ ಅರ್ಥದಲ್ಲಿ ನಾನು ಹೇಳೋದು, ಕಪಿಲ ಹೇಳಿದ ಧ್ಯಾನ ಮಾರ್ಗಕ್ಕಿಂತ ಬಹಳ ಭಿನ್ನವಾದ ಡಿಫರೆಂಟ್ ಆದ ಯಾವ ವ್ಯತ್ಯಾಸವನ್ನು ಕೂಡ ಆಧುನಿಕ ಇವತ್ತಿನ ಗುರುಗಳವರೆಗೆ ಯಾರು ಹೇಳಿಲ್ಲ. ಹಾಗಾದ್ರೆ ಯಾಕಪ್ಪ ನಮಗೆ ಯಾಕೆ ಎಲ್ಲರಿಗೂ ಯಾಕೆ ಸಾಧ್ಯ ಆಗುದಿಲ್ಲ? ಈ ಧ್ಯಾನ ಅನ್ನೋದು ಯಾಕೆ ಕೆಲವರಿಗೆ ಮಾತ್ರ ಸಂಭವಿಸ್ತದೆ? ಈಗ ನಾನು ನಿಮ್ಮನ್ನ ಕೆಲವರಿಗೆ ಮಾತ್ರ ಸಂಭವಿಸ್ತದೆ ಅಂತ ಕೂಡಲೇ ನಿಮ್ಮನ್ನ ಡಿಫರ್ ಮಾಡ್ತೀನಿ, ನೀವು ಇದಕ್ಕಲ್ಲ, ಯಾರೋ ಕೆಲವರು ಮಾತ್ರ ಅಂತ ಖಂಡಿತ ಭಾವಿಸ್ಬೇಡಿ. ನಾವು ಯಾರೇ ಆಗಿರಬಹುದು ಅನ್ನೋದು ಕೂಡ ನಮ್ಮ ಮನಸ್ಸಿನಲ್ಲಿ ನಾವು ಇಟ್ಕೊಳ್ಬೇಕಾದ ಎಚ್ಚರ. ಈ ಧ್ಯಾನ ಯಾರಿಗೆ ಸಾಧ್ಯ? ನನ್ನಲ್ಲಿ ಬಹಳ ಜನ ಕೇಳುವ ಪ್ರಶ್ನೆ, ಯಾಕೆ ಧ್ಯಾನವನ್ನ ಹೇಳ್ಕೊಡ್ಬಾರ್ದು ನೀವು ಅಂತ. ನಾನು ನಿಮ್ಗೊಂದು ಬಹಳ ಮುಕ್ತವಾಗಿ ನಿಮ್ಮ ಜೊತೆ ಹೇಳೋದು, ಅಥವಾ ನಾನು ಬಹಳ ಜನರಿಗೆ ಇದನ್ನ ನನಗೆ ವೈಯಕ್ತಿಕವಾಗಿ ಪ್ರಶ್ನಿಸಿದವರಿಗೆಲ್ಲ ಹೇಳಿರುವ ಮಾತು, ಅಧ್ಯಾತ್ಮ ಅಥವಾ ಅಂತರಂಗದ ಯಾತ್ರೆ ಅನ್ನುವುದು ಯಾರಾದ್ರೂ ಹೇಳಿಕೊಟ್ಟ ಗೈಡ್ ಲೈನ್ಸ್ ಇಟ್ಕೊಂಡು ನಡೆಯುವ ಪಥ ಅಲ್ಲ. ನೀವು ಹೇಳ್ಬೋದರೆ ನಿಮ್ ಗುರುಗಳಿದ್ರಲ್ಲ, ನಿಮ್ ಗುರುಗಳು ಹೇಳ್ಕೊಟ್ಟಿರ್ಬೇಕು, ಅದಕ್ಕೆ ನೀವು ಹೀಗೆ ಮಾತಾಡ್ತೀರಿ. ನಾನು ಇವತ್ತು ಕೂಡ ನಿಮ್ಮ ಜೊತೆಗೆ ಬಹಳ ಮುಕ್ತವಾಗಿ ಪ್ರಾಮಾಣಿಕವಾಗಿ, ಈಗ ಗಣಪತಿ ಅಣ್ಣ ಹೇಳಿದ ಹಾಗೆ ನಾನು ಬಹಳ ಆದಷ್ಟು ಪಾರದರ್ಶಕವಾಗಿ ಇರುವವಳಾದ್ರಿಂದ ಒಳ ಹೊರಗೆ ಇಲ್ಲದೆ ಹೇಳೋದು, ಒಂದೇ ಒಂದು ಮಾತನ್ನು ನನಗೆ ಗುರುಗಳು ಹೀಗೆ ಮಾಡು ಅಂತ ಹೇಳಲಿಲ್ಲ. ಆದರೆ ನನ್ನ ಗುರುಗಳ ಜೊತೆಗೆ ಹೋದ ಅನುಭವದಿಂದ ನಾನು ಹೇಳುವ ಮಾತು, ಇಟ್ ಹ್ಯಾಸ್ ಟು ಹ್ಯಾಪನ್. ಅದು ತನ್ನ ಪಾಡಿಗೆ ಸಂಭವಿಸಬೇಕು. ಸಂಭವಿಸುವುದು ಹೇಗೆ ಮತ್ತು ಯಾಕೆ ಅದು ಅವನಿಗೆ ಗೊತ್ತು. ಯಾರಿಗೆ ಸಂಭವಿಸಬೇಕು, ಎಲ್ಲಿ ಸಂಭವಿಸಬೇಕು ಅದಕ್ಕೂ ಕೂಡ ವಿವರಣೆಗಳಿಲ್ಲ. ಒಂದು ದಿನವೂ ಕಣ್ಣು ಮುಚ್ಚಿ ಕೂತ್ಕೊಳ್ಳಿ. ಈಗಿನ ಜನಾಂಗಕ್ಕಾದ್ರೂ, ಅಂದ್ರೆ 2000 ನಂತರದ ಜನಾಂಗಕ್ಕೆ ಕಣ್ಮುಚ್ಚಿ ಕೂತ್ಕೊಳ್ಬೇಕು, 20 ನಿಮಿಷ ಧ್ಯಾನ ಮಾಡ್ಬೇಕು ಅನ್ನೋದು ಅಟ್ಲೀಸ್ಟ್ ಪರಿಚಯ ಇರುವ ಒಂದು ಸಿಲೆಬಸ್. ನಮಗೆ 90s ಅಲ್ಲಿ ಕಣ್ಮುಚ್ಚಿ ಕೂತ್ಕೊಳ್ಬೇಕು ಅಂದ್ರೆ ನಮ್ಗೆ ಗೊತ್ತೇ ಇರ್ಲಿಲ್ಲ. ನಮ್ಗೆ ದೇವಸ್ಥಾನಕ್ಕೆ ಹೋದ್ರೆ ಕಣ್ಮುಚ್ಚಿ ನಮಸ್ಕಾರ ಮಾಡಿದ್ರೆ ಹೆಚ್ಚು. 20 ನಿಮಿಷ ಕೂತ್ಕೊಳ್ಳುವ ಒಂದು ಆ ಪರಿಜ್ಞಾನವೇ ಇರ್ಲಿಲ್ಲ. ಧ್ಯಾನ ಅನ್ನುವ ಕಾನ್ಸೆಪ್ಟೇ ಗೊತ್ತಿಲ್ಲದ ಕಾಲ. ಅಂತ ಕಾಲಘಟ್ಟದಲ್ಲಿ ನನ್ನ ಗುರುಗಳು ನನ್ನನ್ನು ಕರ್ಕೊಂಡು ಹೋದಾಗ ನನಗೆ ಏನೂ ಬೇಡದ ಒಂದು ಕಣ್ಣು ಮುಚ್ಚುವ ಸ್ಥಿತಿ ಬಂತಲ್ಲ. ಯಾಕೆ ಬಂತು ನನಗೆ ಗೊತ್ತಿಲ್ಲ. ಅದಕ್ಕೆ ನಾನು ಹೇಳಿದ್ದು ಇಟ್ ಹ್ಯಾಸ್ ಟು ಹ್ಯಾಪನ್ ಅಂತ. ಇನ್ನು ನಿಮ್ಗೊಂದು ಬಹಳ ಸರಳ ಉದಾಹರಣೆ ಕೊಡ್ತೀನಿ ನಾನು. ಧ್ಯಾನವನ್ನು ಯಾಕೆ ಕಲಿಸ್ಲಿಕ್ಕೆ ಆಗೋಲ್ಲ, ಮತ್ತು ಧ್ಯಾನ ಅಂದ್ರೆ ಅಂತರಂಗವನ್ನು ನೋಡ್ಲಿಕ್ಕಿರುವ ಏಕಮಾತ್ರ ಮಾರ್ಗ ಅನ್ನೋದನ್ನ ನಾನು ಒಪ್ಪಿಕೊಂಡು ಈ ಮಾತು ಹೇಳೋದು. ನಮ್ಮ ಅಂತರಂಗವನ್ನ ನಾವು ನಮ್ಮ ಜೀವ ಬೆಳವಣಿಗೆಯನ್ನು ನೋಡ್ಬೇಕಾದ್ರೆ ಕಣ್ಮುಚ್ಚಿ ಕೂತಲ್ಲದೆ ನಮ್ಮನ್ನು ನಾವು ನೋಡುವ, ಅದು ಲಿಸನಿಂಗ್ ಟು ಯುವರ್ ಓನ್ ಸೆಲ್ಫ್, ಸೀಯಿಂಗ್ ಯುವರ್ ಓನ್ ಸೆಲ್ಫ್ ಅನ್ನುವ ಎಕ್ಸಾಕ್ಟ್ ವ್ಯಾಖ್ಯಾನ, ಅದನ್ನ ಬಿಟ್ಟು ಬೇರೆ ಇಲ್ಲ. ಆದರೆ ಅದನ್ನು ಹೇಗೆ ಮತ್ತು ಯಾಕೆ ಮಾಡ್ಬೇಕು ಅನ್ನುವ ಸ್ಥಿತಿಯ ಬಗ್ಗೆ ಮಾತನಾಡುವಾಗ, ನಮ್ಮ ಒಳಗೆ ನಾವು ಕಣ್ಮುಚ್ಚಿ ನಮ್ಮನ್ನು ನೋಡುವ ಸ್ಥಿತಿ ತನ್ನಷ್ಟಕ್ಕೆ ಆಗಬೇಕು ಅಂದಾಗ ಒಂದು ಉದಾಹರಣೆ ಕೊಡ್ತೀನಿ. ಈಗ ನಿಮಗೊಂದು ಯೌವನದ ಒಳ್ಳೆ ಜೋಶಿನ ಕಾಲ ಇತ್ತು ಅನ್ಕೊಳ್ಳಿ. ಆ ಯುವ ಅವಸ್ಥೆಯಲ್ಲಿ ನೀವು ದಾರಿಯಲ್ಲಿ ಹೋಗ್ತೀರಿ. ಆ ದಾರಿಯಲ್ಲಿ ಹೋಗುವಾಗ ನಿಮಗಿನ್ನೂ ಮದುವೆ ಆಗಿಲ್ಲ. ನೀವು ಆ ದಾರಿಯಲ್ಲಿ ಹೋಗ್ತಾ ಇರುವಾಗ ಎದುರಿಗೆ ನಿಮ್ಮ ರಸ್ತೆಯ ಎಡಬದಿಗೆ ನೀವಿದ್ದೀರಿ, ಬಲಬದಿಯಿಂದ ಒಬ್ಳು ಹೆಣ್ಮಗಳು ಬರ್ತಾಳೆ, ಅಥವಾ ಒಬ್ಬ ಹುಡುಗ ಎದುರು ಬರ್ತಾನೆ. ಹೀಗೆ ನೋಡುವಾಗ ಕೆಲವೊಮ್ಮೆ, ಎಲ್ಲರ ಒಟ್ಟಿಗೂ ಆಗಲ್ಲ ಇದು, ಕೆಲವೊಮ್ಮೆ ಯಾವುದೋ ಹೆಣ್ಮಗಳಿಗೆ ನಿಮ್ಮ ಕಣ್ಣು ಮೀಟ್ ಆದಾಗ ಒಂದು ಜುಮ್ ಅಂತ ಆಗುತ್ತೆ. ಈ ಜುಮ್ ಆದದ್ದು ಯಾವ ಪ್ರಮಾಣದಲ್ಲಿ ನಿಮ್ಮ ಮೇಲೆ ಪ್ರಭಾವ ಬೀರ್ತದೆ ಅಂದ್ರೆ, ಅರೆ ಅವನನ್ನು ನಾಳೆ ನಾನು ನೋಡ್ಬೇಕಲ್ಲ ಅನ್ನುವ ಒಂದು ಹಸಿವನ್ನ ಹುಟ್ಟಿಸ್ತದೆ. ಆ ಹಸಿವು ಹುಟ್ಟಿದ್ಮೇಲೆ ನಾವು ಏನ್ ಮಾಡ್ತೇವೆ ಅಂದ್ರೆ, ಗೊತ್ತೇ ಇಲ್ಲದೆ ನಿನ್ನೆ ನನಗೆ 8:30 ಹಾಗೆ ಆಯ್ತು, ಇವತ್ತು ಆಗ್ತದ ನೋಡ್ಬೇಕು ಅಂತ ಇವತ್ತು ಕರೆಕ್ಟ್ 8:30 ಆ ರಸ್ತೆಗೆ ಹೋಗ್ತೇವೆ, ಹುಡುಕಿಕೊಂಡು ಹೋಗ್ತೇವೆ. ಸಂಭವ್ ಇವತ್ತು ಅವನು ಅಥವಾ ಅವಳು ಎದುರಾಬದುರು ಆಗ್ತೇವೆ. ಈ ಬಾರಿ ಮತ್ತೊಮ್ಮೆ ನೋಡುವಾಗ ಆ ಒಳಗೆ ಮಿಂಚಿದ ಮಿಂಚಿಗೆ ಕೆಲವು ಅರ್ಥ ಬರುವಷ್ಟು ಅವಳು ನನ್ನ ಹಾಗೆ ಕಾಯ್ತಾಳೆ ನನ್ನನ್ನು, ಅಥವಾ ನಾನು ಅವನನ್ನು ಕಾಯುವಷ್ಟೇ ಅವನು ನನ್ನನ್ನು ಕಾಯ್ತಾನೆ ಅಂತ ಪರಸ್ಪರ ಒಂದು ಸಣ್ಣ ಅಂಡರ್ಸ್ಟ್ಯಾಂಡಿಂಗ್ ತಂಪಾಡಿಗೆ ಆಗುತ್ತೆ, ಗೊತ್ತೇ ಇಲ್ಲದೆ.
ಅದು ಡೇ 3, ಡೇ 4 ಹೀಗೆ ಕಂಟಿನ್ಯೂ ಆದಾಗ ಅದಕ್ಕೆ ಅದು ನಿನ್ನೆ ನೋಡಿದ ಒಂದು ಮಿಂಚಿನ ಅವಸ್ಥೆಯಲ್ಲಿಲ್ಲದೆ ಹೆಚ್ಚು ಹೆಚ್ಚು ಡೀಪರ್ ಆಗ್ತಾ ಹೋಗ್ತದೆ. ನಾನ್ ಮತ್ತೆ ನೋಡ್ಬೇಕು, ಮೀಟ್ ಆದ್ರೆ ಸಾಲದು, ಬರೇ ನೋಡಿದ್ರೆ ಸಾಲದು, ಈ 4 ದಿವಸ ನಾನು ಈಚೆ ಕಡೆಯಿಂದ ಹೋಗ್ತಾ ಹೋಗ್ತಾ ಮೆಲ್ಲಗೆ 5ನೇ ದಿವಸ ನಗಬೇಕು ಅಂತ ಪ್ರಯತ್ನ ಮಾಡ್ತೇನೆ. ಈ ನಗುವಿಗೆ ಅಲ್ಲಿ ರೆಸ್ಪಾನ್ಸ್ ಬಂದಾಗ 6ನೇ ದಿನ ನಾನು ಆ ರೋಡಿನ ಆ ಬದಿಗೆ ಹೋಗೋಣ, ಲೆಫ್ಟ್ ರೈಟ್ ಬೇಡ, ಎದ್ರಾ ಬದ್ರಾಗೋಣ ಅಂತ ಆ ಕಡೆಗೆ ಹೋಗ್ತೇನೆ. ಆ ಎದ್ರಾ ಬದ್ರ ಆಗೋ ಹೊತ್ತಿಗೆ ನನಗೆ ಎಲ್ಲೋ ಸಮೀಪ ಬಂದಾಗ ಅವಳಿಗೂ ಮಿಂಚುವುದು ಮತ್ತು ನನಗೂ ಮಿಂಚುವುದು, ಅವನಿಗೂ ಮಿಂಚುವುದು, ನನಗೂ ಮಿಂಚುವುದು ಅಂತ ಇಬ್ಬರಿಗೂ ಗೊತ್ತಾಗ್ತದೆ. ಈ ಪುಳಕಗಳನ್ನ ನಾವು ಎಕ್ಸ್ಪೀರಿಯನ್ಸ್ ಮಾಡ್ತಾ ಮೀಟಿಂಗ್ ಪಾಯಿಂಟ್ ಅನ್ನ ಹೆಚ್ಚು ಹೆಚ್ಚು ಮಾಡ್ಬೇಕು ಅಂತ ಕಾಯ್ತೇವೆ. ಹಾಗೆ ಮಾಡ್ತಾ ಮಾಡ್ತಾ ಕಡೆಗೆ ಅದು ಒಂದು ಹಂತಕ್ಕೆ ನಿಲ್ಲೋದಿಲ್ಲ. ಮಾತಾಡಬೇಕು, ಹೆಸರೇನು ಕೇಳಬೇಕು, ಒಂದು ಸಂಪರ್ಕ ಸಾಧ್ಯತೆ ಇದ್ರೆ ಫೋನು ಅಡ್ರೆಸ್ಸು ತಿಳಿಬೇಕು, ಇನ್ನು ಹೆಚ್ಚು ಬಾರಿ ಒಬ್ರನ್ನೊಬ್ರು ಎಲ್ಲಿಯಾದ್ರೂ ಸಿಗುವಂತೆ ಆಗ್ಬೇಕು. ಮುಂದೆ ನಮ್ಗೆ ಗೊತ್ತಿದೆ ಅದು ಪ್ರಣಯದ ತುತ್ತ ತುದಿಯ ಅವಸ್ಥೆಗೆ ಹೋಗುತ್ತೆ. ಆಗ ಆ ಪ್ರಣಯದ ತುತ್ತ ತುದಿಯ ಅವಸ್ಥೆಯಲ್ಲಿ ನನಗೆ ಅವನು ಬಿಟ್ರೆ ಬೇರೆ ಯಾರು ಕಾಣಲ್ಲ. ನನ್ನ ಜಾತಿ ನೆನಪಾಗಲ್ಲ, ನನ್ನ ಅಪ್ಪ ಅಮ್ಮ ನೆನಪಾಗಲ್ಲ, ನನ್ನ ಮನೆತನ ನೆನಪಾಗಲ್ಲ, ನಂಗೆ ಓದ್ಲಿಕ್ಕಿದೆ ಪರೀಕ್ಷೆ ನೆನಪಾಗಲ್ಲ, ನನಗೆ ಊಟ ಇದೆ ಊಟ ಮಾಡ್ಬೇಕು ಹಸಿವಾಯ್ತು ನೆನಪಾಗಲ್ಲ. ಅವನು 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 ಅಥವಾ ಅವಳು 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 ಅಂತ ಅವನಿಗೆ. ಈ ಪ್ರಭಾವ ಉಂಟಲ್ಲ, ಇದು ಯಾವ ಮಟ್ಟಕ್ಕೆ ಹೋಗ್ತದೆ ಅಂದ್ರೆ ಮನೆಯವರು ಬೇಡ, ಸ್ನೇಹಿತರು ಬೇಡ, ವಿಷಯ ಬೇಡ, ಇಲ್ಲಿ ಯಾರೂ ಕೂಡ, ನೀವು ಯಾರೂ ಇದ್ದರೂ ಈ ದಾರಿಯಲ್ಲಿ ಈ ತರದ ಅನುಭವದಲ್ಲಿ ನೀವು ಯಾರೇ ಇದ್ರು ಕೂಡ ನೀವು ಒಂದು ಸಣ್ಣ ಸಲಹೆ ತಕೊಳ್ಳೋಣ ಪಕ್ಕದವರ ಹತ್ರ ಅಂತ ಹೋಗಲ್ಲ. ನಿಮ್ಮ ಅತ್ಯಂತ ನಿಕಟ ಸ್ನೇಹಿತರೇ ಇರ್ಲಿ, ನಿಮ್ಮನ್ನ ನಂಬಿದ ಅತ್ಯಂತ ಯಾವರೋ ಒಬ್ರು ಮಾರ್ಗದರ್ಶಕರೇ ಇರ್ಲಿ, ಅವ್ರ ಹತ್ರ ಹೋಗಿ ನಾನೊಂಚೂರು ಪ್ರೀತಿ ಮಾಡಿದ್ದೇನೆ, ಮುಂದಿನ ಸ್ಟೆಪ್ ಹೇಗೆ ಅಂತ ನೀವು ಕೇಳಲ್ಲ. ಅದು ಎಲ್ಲರಿಗೂ ಗೊತ್ತಿರುವ ಇನ್ಬಾರ್ನ್ ಕ್ವಾಲಿಟಿ. ನಮ್ಮ ಪ್ರೀತಿಯನ್ನು ನಾವು ಹೇಗೆ ಎಕ್ಸ್ಪ್ಯಾಂಡ್ ಮಾಡಬೇಕು, ಹೇಗೆ ಅವ್ರ ಹತ್ರ ಹೆಚ್ಚು ಹೋಗ್ಲಿಕ್ಕೆ ನಮಗೆ ಪಾಸಿಬಿಲಿಟಿ, ಆ ಹೆಚ್ಚು ಹೋಗುವುದು ಇಷ್ಟ ಆಯ್ತಾ ಇಲ್ವಾ ಅನ್ನೋದನ್ನ ನೋಡುವಂತಹ ಮೆಷರಿಂಗ್ ಎಲ್ಲಾ ಐಟಮ್ ನಮ್ಮ ಒಳಗಿವೆ. ಆದ್ರಿಂದ ನಾವು ಅದನ್ನ ಹೇಗೆ ಹೇಗೆ ಬೇಕೋ ಹಾಗೆ ಇಂಪ್ರೂವ್ ಮಾಡ್ತಾ ಇನ್ಕ್ರೀಸ್ ಮಾಡ್ತಾ ಖುಷಿ ಪಡ್ತಾ ಹೋಗ್ತೇವೆ. ಇಂಥದೊಂದು ಕುಂತ್ರೆ ನಿಂತ್ರೆ ಅವನ ಧ್ಯಾನ ಜೀವಕ್ಕಿಲ್ಲ ಸಮಾಧಾನ ಅಂತ ಒಂದು ಸಿನಿಮಾ ಹಾಡಿದೆ. ಬೇಸಿಕಲಿ ಮನುಷ್ಯನ ಅಂತರಂಗಕ್ಕೆ ಹೊರಟವನಿಗೆ ಅಂಥದ್ದೊಂದು ಧ್ಯಾನ ಅವಸ್ಥೆ ಬರಬೇಕು. ನಮ್ಗೆ ಬೇರೆ ಬೇಡ ಅಂತ ಅನಿಸ್ಬೇಕು. ಅದಕ್ಕೆ ನಾನು ಹೇಳಿದ್ದು ಇದನ್ನು ಹೇಗೆ ಹೇಳಿಕೊಡೋದು. ರಮಣ ಮಹರ್ಷಿಗಳು ಹೇಳಿದ್ರು, ಒಂದು ವೇಳೆ ನೀವು ಅಂಥದೊಂದು ತೀವ್ರ ಸ್ಥಿತಿಯ ಧ್ಯಾನಕ್ಕೆ ಹೋದ್ರೆ ಮತ್ತೆ ಯಾವತ್ತೂ ಕೂಡ ನೀವು ಕೂತ್ರು ಒಂದೇ, ಮಲಗಿದ್ರು ಒಂದೇ, ನೀವು ಬಿದ್ದುಕೊಂಡಿದ್ರು ಒಂದೇ, ನಡ್ಕೊಂಡಿದ್ರು, ಯಾಕೆ ನಿಮ್ಮ ಒಳಗೆ ಅದು ಶುರುವಾಗಿ ಆಯ್ತು ಅಂತ. ಈ ಶುರುವಾಗುವುದು ಅದಕ್ಕೆ ಮತ್ತೆ ನಾನು ಹೇಳ್ಬೇಕಾದ್ರೆ ಇಟ್ ಹ್ಯಾಸ್ ಟು ಹ್ಯಾಪನ್. ಯಾರೇ ಮಾಡ್ಲಿಕ್ಕೆ ಆಗುದಿಲ್ಲ. ಈ ಸ್ಪಾರ್ಕ್ ತನ್ನ ಪಾಡಿಗೆ ತನ್ನಷ್ಟಕ್ಕೆ ಆಗ್ಬೇಕು. ಅನೇಕ ಜನ ಹೇಳ್ತಾರೆ, ಹಾಗಾದ್ರೆ ನಾವು ಕೂತ್ಕೊಳ್ಳೋದೇ ಬೇಡವಾ? ಅಥವಾ ಅವರೆಲ್ಲ ಕೂತ್ಕೊಳ್ಳಿಕ್ಕೆ ಎಷ್ಟು ಚೆನ್ನಾಗಿ ಹೇಳ್ಕೊಡ್ತಾರೆ, ನಮಗೆ ಮೆಡಿಟೇಷನ್ ಪ್ರೋಸೆಸ್ ಹೇಳ್ಕೊಟ್ಟಿದ್ದಾರೆ, ಒಳ್ಳೆ ಒಂದು ಮಂತ್ರ ಹೇಳಿ ಅಂತಾರೆ, ಆ ಮಂತ್ರ ಹೇಳ್ತಾ ಹೇಳ್ತಾ ಧ್ಯಾನ ಮಾಡ್ತಾ ನಮ್ಗೊಂದು ಸಂತೋಷ ಆಗುತ್ತೆ, ಅದೆಲ್ಲ ತಪ್ಪಾ? ನಾನು ಯಾವುದನ್ನು ತಪ್ಪು ಹೇಳೋದಿಲ್ಲ. ನನಗೆ ವೈಯಕ್ತಿಕವಾಗಿ ಯಾರ ಬಗ್ಗೆ ಅಗೌರವವೂ ಇಲ್ಲ, ಅನಾದರವೂ ಇಲ್ಲ. ಆದ್ರೆ ನಾನು ಬಹಳ ಮುಖ್ಯವಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ, ಅದು ಖಂಡಿತ ಒಂದು ಫಿಸಿಕಲ್ ರಿಲ್ಯಾಕ್ಸೇಷನ್. ಯಾರೇ ನೋಡಿ 20 ನಿಮಿಷ ನೀವು ಬಹಳ ಒಂದು ಏಕಾಂತದಲ್ಲಿ ಕೂತ್ ಕಣ್ಮುಚ್ಚಿ ಒಂದ್ ಸಣ್ಣ ನಿದ್ದೆಗೆ ಹೋಗಿ ಎಚ್ಚರ ಆದ್ರೆ ಅಂತ ಇಟ್ಕೊಳ್ಳಿ, ಬಹಳ ಫ್ರೆಶ್ ಫೀಲಿಂಗ್ ಆಗುತ್ತೆ. ಅದನ್ನ ಯಾರು ಮಾಡಿದ್ರು ಆಗುತ್ತೆ. ಅದಕ್ಕೇನು ದೊಡ್ಡ ಅಂದ್ರೆ ಟೆಕ್ನಿಕ್ ಅನ್ನ ಫಾಲೋ ಮಾಡಿದೆ, ಅವರಿಂದ ನಾನು ದೀಕ್ಷೆ ತಗೊಂಡೆ ಅಂಥವ್ರಿಗೆ ಆಗ್ತದೆ ಅಂತ ಏನಿಲ್ಲ. ಎನಿಬಡಿ ಕ್ಯಾನ್. ಅಂದ್ರೆ ಆ ಎಕ್ಸ್ಪೀರಿಯನ್ಸ್ ಯಾರಿಗೂ ಆಗ್ಬೋದು. ಆಗ ಫಿಸಿಕಲ್ ರಿಲ್ಯಾಕ್ಸೇಷನ್ಗೆ ಈ ಮೆಡಿಟೇಷನ್ ಅಂತ ಆದ್ರೆ ಅದು ಯೋಗ ಅಂದ್ರೆ ಫಿಸಿಕಲ್ ಎಕ್ಸರ್ಸೈಸ್ ಅಂತ ಹೇಳಿದ ಹಾಗಾಗುತ್ತೆ. ಯೋಗ ಇಸ್ ನಾಟ್ ಫಿಸಿಕಲ್ ಎಕ್ಸರ್ಸೈಸ್. ಯೋಗ ಅಂತಂದ್ರೆ ಶಬ್ದಾರ್ಥವೇ ಟು ಯುನೈಟ್ ಅಂತ. ಟು ಯುನೈಟ್ ಅಂದಾಗ ಯಾರೊಟ್ಟಿಗೆ? ಅದಕ್ಕೆ ನಾವು ಬಹುಶಃ ಸ್ವಲ್ಪ ಇನ್ನೂ ಅದರ ಮುಂದುವರಿದ ಭಾಗವಾಗಿ ಹೇಳೋದಾದ್ರೆ, ಹೀಗೊಂದು ನಮ್ಮನ್ನು ನಾವು ನೋಡುವ ಹೊತ್ತಿಗೆ ಕಣ್ಮುಚ್ಚಿ ಕೂತಾಗ ಆಗುವ ಆನಂದದ ಒಂದು ಝಳಕ್, ನಿದ್ದೆಯ ಹಾಗೆ ಬಂದು ಎಚ್ಚರಾದಾಗ ಒಂದು ಎಂತದೋ ಫ್ರೆಶ್ ಫೀಲ್ ಆಯ್ತಲ್ಲ, ಆ ಫ್ರೆಶ್ ಫೀಲಿಂಗ್ ಆದದ್ದು ಆ ಸಣ್ಣ ನಿದ್ದೆಯ ಟ್ರಾನ್ಸಿನಲ್ಲಿ. ಈ ಸಣ್ಣ ನಿದ್ದೆ ಇಷ್ಟೊಂದು ಟ್ರಾನ್ಸಿನ ಅನುಭವವನ್ನು ಕೊಡುವಾಗ, ಇಷ್ಟು ಖುಷಿ ಕೊಡುವಾಗ, ಇದರ ಒಳಗೆ ಬೇರೆ ಪಾಸಿಬಿಲಿಟಿ ಏನೋ ಇರಬಹುದಲ್ಲ ಅಂತ. ಅದಕ್ಕೆ ದಯವಿಟ್ಟು ಅನ್ಯಥಾ ಭಾವಿಸ್ಬೇಡಿ. ಹೆಚ್ಚು ಕೂತ್ಕೊಳ್ಳೋದೊಂದೇ ದಾರಿ. ಒಂದೊಮ್ಮೆ ಆ 20 ನಿಮಿಷ ನಿಮಗೆ ಸುಖ ಕೊಟ್ಟದ್ದು ಹೌದಾದ್ರೆ, ಅಥವಾ ಅರ್ಧ ಗಂಟೆ ಕೂತದ್ದು ನಿಮಗೆ ಬಹಳ ಆನಂದಕ್ಕೆ ತಗೊಂಡು ಹೋದ ಅನುಭವ ಬಂದದ್ದಂತ ಆದ್ರೆ, ಅದನ್ನು ವಿಸ್ತರಿಸ್ತಾ ಹೋಗುವುದೊಂದೇ ದಾರಿ. ಅದು ನಾನು ಹೇಳಿದೆ ಅಂತ ನೀವು ಕೂತ್ರೆ ಖಂಡಿತ ಆಗುದಿಲ್ಲ. ನಿಮ್ಮೊಳಗೆ ಅನ್ನಿಸ್ಲಿಕ್ಕೆ ಪ್ರಾರಂಭ ಆಗ್ಬೇಕು. ನನ್ನ ಒಳಗೆ ನನಗೆ ಇನ್ನು ಹೆಚ್ಚು ನೋಡ್ಬೇಕು, ನಂಗೆ 20 ನಿಮಿಷ ಕೂತಾಗ್ಲೇ ಇಷ್ಟು ಆನಂದ ಆಯ್ತು, ಇನ್ನು ಹೆಚ್ಚು ಕೂತ್ರೆ ಏನಾಗ್ತದೆ ಅಂತ ಕೂತ್ಕೊಳ್ಳುವ ಒಂದು ಪ್ರೋಸೆಸ್ ಅನ್ನ ಹೆಚ್ಚಿಸುವ ಒಂದು ಸಾಧ್ಯತೆ ಖಂಡಿತ ಆ ದಾರಿಯಲ್ಲಿ ಮತ್ತಷ್ಟು ಓಪನಿಂಗ್ಸ್ ಅನ್ನ ಕೊಡಬಹುದು.
ಈ ಪ್ರಥಮ ಕೂತುಕೊಳ್ಳುವುದೇ ನಮಗೆ ಆಗಬೇಕಾದ ಮೊದಲನೆಯ ಸಾಧ್ಯತೆ. ನನ್ನ ಗುರುಗಳದ್ದೊಂದು ವಾಕ್ಯ ಇದೆ, ಕುಳಿತುಕೊಳ್ಳಬಲ್ಲವ ಓಡಬಲ್ಲ ಅಂತ. ತುಂಬಾ ಕಾಂಟ್ರಡಿಕ್ಟರಿ ವಾಕ್ಯ. ಕುಳಿತುಕೊಳ್ಳಬಲ್ಲವ ಓಡಬಲ್ಲ. ನಮ್ಮಲ್ಲಿ ಹೇಗೆ ಅಂದ್ರೆ ಚೆನ್ನಾಗಿ ಓಡಬಲ್ಲವ ಓಡ್ತಾನೆ ಅಂತ ಅಲ್ಲ, ಅವ್ರು ಉಲ್ಟಾ ಹೇಳ್ತಾರೆ. ನೀನು ಗಟ್ಟಿಯಾಗಿ ಒಂದು ಕಡೆ ಕೂತ್ಕೊಳ್ತೀಯ, ನೀನು ಜಗತ್ತಿನ ಎಷ್ಟು ವಿಸ್ತಾರವೂ ಓಡಬಲ್ಲಿ. ಅಂದ್ರೆ ಗಟ್ಟಿಯಾಗಿ ಕೂತ್ಕೊಂಡವನ ಮನಸ್ಸು ಎಲ್ಲಿಂದ ಎಲ್ಲಿಗೂ ಹೋಗಿ ಬರುವಷ್ಟು ಸಮರ್ಥವಾಗ್ತದೆ. ಅಂಥದ್ದೊಂದು ಕೂತ್ಕೊಳ್ಳುವಿಕೆ ಮೊದಲು ಸಾಧ್ಯ ಆಗ್ಬೇಕು. ಈ ಕೂತ್ಕೊಳ್ಳುವಿಕೆ ಸಾಧ್ಯ ಆದ ನಂತರದಲ್ಲಿ ಆಗುವಂಥದ್ದಿದೆಯಲ್ಲ, ಅದು ಒಂದು ದೊಡ್ಡ ಪ್ರೋಸೆಸ್. ಈ ದೊಡ್ಡ ಪ್ರೋಸೆಸ್ ಸಾಮಾನ್ಯವಾಗಿ ಮನಸ್ಸಿನಿಂದ ಆರಂಭ ಆಗ್ತದೆ. ಆ ಮನಸ್ಸು ನಮ್ಮಲ್ಲಿ ಬಹಳ ಜನ ಈಗ 20 ನಿಮಿಷ ಕೂತ್ಕೊಂಡವರೆಲ್ಲ ಮೆಡಿಟೇಷನ್ ಮಾಡ್ತೇವ್ರಿ, 20 ನಿಮಿಷ ಕೂತ್ಕೊಳ್ತೇವೆ, ಬಹಳ ಚೆನ್ನಾಗಿದೆ, ಖುಷಿ ಆಗ್ತದೆ ಅನ್ನೋದ್ರಲ್ಲಿ ಮುಗಿಸ್ತಾರೆ. 2ನೇ ಹಂತದವ್ರು ಕೆಲವರು ಇದ್ದಾರೆ, ಇಲ್ಲಿ ಬಹಳ ಕೂತ್ಕೊಳ್ತೇವ್ರಿ, ಕೈ ಕಾಲೆಲ್ಲ ನೋಯ್ತದೆ ಅನ್ನೋದು ಮೊದಲನೇ ಕಂಪ್ಲೇಂಟ್ ಎಲ್ಲರೂ ಹೇಳೋದು. ಸೆಕೆಂಡ್ ಸ್ಟೆಪ್ ಎಲ್ಲರೂ ಹೇಳೋದು, ಏನ್ ಕೂತ್ರು ಏನ್ರಿ ಸಿಕ್ಕಾಪಟ್ಟೆ ಮನ್ಸು ಕಂಡಾಪಟ್ಟೆ ಮಾತಾಡ್ತದೆ, ಪುರ್ಸೋತಿಲ್ಲ, ಕೂತಿದೀವಿ ಅಷ್ಟೇ, ಏನು ಮಾಡಿಲ್ಲ, ದೇವ್ರ ಧ್ಯಾನ ಮಾಡ್ಲಿಕ್ಕೆ ಆಗ್ಲಿಲ್ರಿ, ದೇವರನ್ನ ನೋಡುದಂತೂ ಕಾಣಿಸುದೇ ಇಲ್ಲ ನಮಗೆ, ಒಂದ್ ಚಿತ್ರ ನೋಡುದೋ ದೇವರನ್ನ ನೋಡುದೋ ಮಂತ್ರ ಹೇಳುದೋ ಮರ್ತೆ ಹೋಗ್ತದೆ, ಆ ನಮನೆ ಕಂಡಾಪಟ್ಟೆ ಮನ್ಸು ಓಡ್ತದೆ ಅಂತ. ಸೆಕೆಂಡ್ ಸ್ಟೆಪ್ ಅಂತ ಯಾಕೆ ಹೇಳಿದೆ ಅಂದ್ರೆ, ಅಫ್ಕೋರ್ಸ್ ಇದು ಸೆಕೆಂಡ್ ಸ್ಟೆಪ್ ಅಲ್ಲ, ನಾನು ಬಹಳ ಮೈನ್ಯೂಟ್ ಸಂಗತಿಗಳನ್ನೆಲ್ಲ ಹೇಳದೆ ಬಹಳ ಮೇಜರ್ ಸಂಗತಿಗಳಿಗೆ ಬಂದಾಗ ಸೆಕೆಂಡ್ ಸ್ಟೆಪ್. ಸುಮಾರು ದೀರ್ಘಕಾಲದ ಸಿಟ್ಟಿಂಗ್ ಅಭ್ಯಾಸ ಆದವರಿಗೆ ಈ ಹಂತ ಬರುತ್ತೆ, ಮನ್ಸು ಓಡುತ್ತೆ, ಕೂತ್ಕೊಳ್ಳಲ್ಲ. ಅದು ಎಷ್ಟು ಓಡುತ್ತೆ ಅಂದ್ರೆ ಅದನ್ನ ಎಲ್ಲಿಂದ ಹಿಡಿಯೋದು, ಹೋಗುದಿಲ್ಲ ಗೊತ್ತಾದ್ರಲ್ವ ಹಿಡಿಯೋದು ಅಂತ. ಎಷ್ಟೋ ಸಾರಿ ಹೋದ್ಮೇಲೆ ಗೊತ್ತದ ಎಲ್ಲೆಲ್ಲೋ ಹೋಗಿ ಬಂತು ಅಂತ. ಇಂಥದೆಲ್ಲ ಉಂಟು. ಹೇಗೆ? ನಾನು ಸ್ವಲ್ಪ ಮನಸ್ಸನ್ನ ಟಚ್ ಮಾಡ್ತೀನಿ ಅಷ್ಟೇ, ಯಾಕಂದ್ರೆ ಮನಸ್ಸಿನ ವಿಸ್ತಾರವನ್ನ ನಾನು ಬಹಳ ವಿಶೇಷವಾಗಿ ಹೇಳ್ಬೇಕಾದ್ರೆ ಗಂಟೆಗಟ್ಲೆ ಬೇಕಾದಿತ್ತು. ಮನಸ್ಸು ಬೇಸಿಕಲಿ ಒಂದು ಅದ್ಭುತವಾದ ಸಾಧನ. ಮನಸ್ಸು ನಮ್ಮ ಅಂದ್ರೆ ಆಚೆಗಿರುವ ಭಗವಂತನ ಲೋಕ, ಈಚೆಗಿರುವ ಮನುಷ್ಯ ಲೋಕಕ್ಕೆ ಮಧ್ಯೆ ಇರುವ ಒಳ್ಳೆಯ ಬ್ರಿಡ್ಜ್. ಕನೆಕ್ಟ್ ಮಾಡಿದ್ರೆ ಇದಕ್ಕೆ ಚೆನ್ನಾಗಿ ಕನೆಕ್ಟ್ ಮಾಡಿ ಕೊಡಬಲ್ಲ ಬ್ರಿಡ್ಜ್. ಸಪೋಸ್ ಇದರಿಂದ ಡಿಸ್ಕನೆಕ್ಟ್ ಮಾಡಿದ್ರೆ ಅದಕ್ಕೆ ಕನೆಕ್ಟ್ ಮಾಡ್ಲಿಕ್ಕೆ ಇರುವಂತಹ ಅಪೂರ್ವವಾದ ಟೂಲ್ ಅಥವಾ ಸೇತುವೆ. ಮನಸ್ಸು ಬೈ ಇಟ್ ಸೆಲ್ಫ್ ಕೆಟ್ಟದು ಅಲ್ಲ, ಒಳ್ಳೇದು ಅಲ್ಲ. ಯಾವ್ದಕ್ಕೆ ಕನೆಕ್ಟ್ ಮಾಡ್ತೇವೆ ಅನ್ನೋದ್ರ ಮೇಲೆ ನಾವು ಅದು ಕೆಟ್ಟದು ಒಳ್ಳೇದು ಅಂತ ಅದಕ್ಕೆ ಡೆಫಿನೇಷನ್ ಮಾಡೋದು. ಆದ್ರೆ ಅದು ಯಾವುದಕ್ಕೂ ಡೆಫಿನೇಷನ್ ಹಾಕಿಕೊಳ್ಳದೆ ತನ್ನಷ್ಟಕ್ಕೆ ಇದೆ. ನಾವು ತುಂಬಾ ಬುದ್ಧಿಯನ್ನ ಚಿತ್ತವನ್ನ ಬಳಸದೆ ನಮ್ಮ ಅಹಂಕಾರ, ನಾನು, ನನ್ನ ಇಂದ್ರಿಯದ ಆಕರ್ಷಣೆಗಳು, ನನ್ನ ದೈಹಿಕ ಸುಖಗಳು, ಈ ಲೌಕಿಕ ಇದರಲ್ಲಿ ತುಂಬಾ ಇನ್ವಾಲ್ವ್ ಆದ್ರೆ ಅಷ್ಟೇ ನಮಗೆ ಫೀಡ್ ಮಾಡಿ ಸಿಕ್ಕಾಪಟ್ಟೆ ಅದರಲ್ಲಿ ನಮ್ಮನ್ನ ಬೆಳಿಲಿಕ್ಕೆ ಅವಕಾಶ ಮಾಡಿಕೊಡಬಲ್ಲ ಅತ್ಯದ್ಭುತ ಸಾಧನ. ಸಪೋಸ್ ಈ ಇಂದ್ರಿಯದ ಆಕರ್ಷಣೆಗಳು, ಇದರ ದೈಹಿಕ ಸುಖ, ಲೌಕಿಕ, ಇದರ ಆಚೆಗಿನ ಒಂದು ಬೇಕಪ್ಪ, ಇದಲ್ಲ ಅಂತ ನಾವು ಕನೆಕ್ಟ್ ಮಾಡ್ಲಿಕ್ಕೆ ಶುರು ಮಾಡಿದ್ರೆ ಆಚೆಗಿರುವುದಕ್ಕೆ ಕೂಡ ತೆರೆಸಿಕೊಡಬಲ್ಲ ಒಳ್ಳೆಯ ಒಂದು ಮಾಧ್ಯಮ. ಈ ಮನಸ್ಸು ಧ್ಯಾನದ ಪ್ರಾಥಮಿಕ ಅವಸ್ಥೆಯಲ್ಲಿ ಖಂಡಿತಕ್ಕೂ ಎಲ್ಲರ ಮನಸ್ಸು ಕೂಡ, ನಾನೀಗ ಹೇಳುವಾಗ ನೀವು ಕೂಡ ಹೌದು ಅಂತೀರಿ, ಕೂತ್ಕೊಂಡ್ ಕೂಡಲೇ ಮೊದ್ಲು ಮಾಡೋದೇನು ಅಂತಂದ್ರೆ ಒಳ್ಳೆ ಪಟ್ಟಾಂಗ ಮಾಡಕ್ ಶುರು ಮಾಡುತ್ತೆ. ಅದ್ ನೋಡೋದು ಚೆನ್ನಾಗಿದೆ, ಇದು ನೋಡಿ, ನಮ್ಗೆ ಬೇಕೋ ಬೇಡವೋ ನಮ್ಮದೆಲ್ಲ ಕಥೆಗಳು, ಒಳ್ಳೆ ಕಾನ್ವರ್ಸೇಷನ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ಬಹಳ ಪ್ರಾಥಮಿಕವಾಗಿ ಈ ಮೈಂಡ್ ಅನ್ನ ನಾವು ನೋಡಿದ್ರೆ ಅದು ಕನೆಕ್ಟ್ ಆಗೋದು ಮೊದಲು ಇಂದ್ರಿಯಗಳಿಗೆ. ನಿಮ್ಗೆಲ್ಲ ಧ್ಯಾನ ಮಾಡುವ ಅನುಭವ ಇದೆ, ಅದರಿಂದ ಇಷ್ಟು ಆಸಕ್ತಿಯಿಂದ ನೀವು ಕೇಳ್ತಿದ್ದೀರಿ ಅನ್ನೋ ನಂಬಿಕೆ ಜೊತೆಗೆ ನಾನು ಹೇಳೋದಾದ್ರೆ, ಪ್ರತಿಯೊಬ್ಬರ ಧ್ಯಾನ ಆರಂಭ ಮಾಡುವಾಗ ಕಣ್ಣನ್ನು ಮುಚ್ಚುತ್ತೀವಿ ನಾವು ಅಲ್ವಾ. ನಾವು ಕಣ್ಣು ಮುಚ್ಚುವುದು ಧ್ಯಾನದ ಪ್ರಾಥಮಿಕ ಅವಶ್ಯಕತೆ ಅಂತ ಮಾಡ್ತೀವಿ. ಕಣ್ಣು ಮುಚ್ಚಿದ್ರೆ ಸಾಲದು, ಕಿವಿ ತೆರೆದೇ ಇರುತ್ತೆ, ಮೂಗು ತೆರೆದೇ ಇರುತ್ತೆ, ಚರ್ಮನೂ ತೆರೆದೇ ಇದೆ, ನಾಲಿಗೆ ಅಫ್ಕೋರ್ಸ್ ಬಾಯಿ ಒಳಗಿದೆ, ತೆರಿಲಿಕ್ಕೆ ಏನ್ ಬಹಳ ಹೊತ್ತಿಲ್ಲ. ಯಾಕೆಂತ ನಿಮ್ಗೆ ನೀವೇ ಸ್ವಲ್ಪ ನಾನು ಉದಾಹರಣೆ ಕೊಟ್ರೆ ಹೌದು ಅಂತೀರಿ. ನಾವು ಕೂತಿರ್ತೀವಿ, ಏಕಾಂತದಲ್ಲಿ ಇದ್ದೀವಿ ಅಂತ ಇಟ್ಕೊಳ್ಳೋಣ, ಒಂದು ಉಪ್ಪರಿಗೆ ಕೋಣೆಗೆ ಬಂದು ಕೂತಿದ್ದೀವಿ, ಯಾರು ಇಲ್ಲ, ನಮ್ಮ ಕೋಣೆಯಲ್ಲಿ ನಾವಿದ್ದೀವಿ, ಕೆಳಗೆ ಅಡಿಗೆ ಮನೆ, ಅಲ್ಲಿ ಒಂದು ಒಗ್ಗರಣೆಯ ಪರಿಮಳ ಬಂತು ಅಂತ ಇಟ್ಕೊಳ್ಳಿ. ಕೂತವರು ಕಣ್ಮುಚ್ಚಿ ಕೂತಿದ್ದ ನಮಗೆ ನಮ್ಮ ಮೂಗಿಗೆ ಬಡಿದ ಒಂದು ವಾಸನೆ ತಕ್ಷಣಕ್ಕೆ ಬಹುಶಃ ಸಾಸಿವೆ ಹಾಕಿ ಒಗ್ಗರಣೆ ಹಾಕಿದ್ರು, ಇಡ್ಲಿ ಮಾಡಿದ್ದಾರೆ ಕಾಣ್ತದೆ, ಇಡ್ಲಿಯ ವಾಸನೆನೂ ಬರ್ತಿದೆ, ಚಟ್ನಿಗೆ ಒಗ್ಗರಣೆ ಮಾಡಿದ್ದ ಏನ ಅಮ್ಮ ಅಂತ ಮನಸ್ಸು ಕಾನ್ವರ್ಸೇಷನ್ ಸ್ಟಾರ್ಟ್ ಮಾಡುತ್ತೆ. ಅದು ಮೂಗಿಗೆ ಬಂದ ವಾಸನೆಗೆ ಕನೆಕ್ಟ್ ಆದ ಮೈಂಡ್ ಬರೇ ಇಡ್ಲಿ ಚಟ್ನಿಗೆ ಮುಗಿಸೋದಿಲ್ಲ, ಅದು ಕಾನ್ವರ್ಸೇಷನ್ ಮುಂದುವರಿಸುತ್ತೆ. ಆ ದಿವಸ ಅಮ್ಮ ಮಾಡಿದ ಚಟ್ನಿ ಪರಿಮಳ ಬೇರೆ ಇತ್ತು, ಇವತ್ತು ಸ್ವಲ್ಪ ಬೇರೆ ಎಣ್ಣೆ ಹಾಕಿದಾಳೆ ಕಾಣ್ತದೆ. ಆ ದಿವಸ ನಾನು ಒಂದು ಟ್ರೈ ಮಾಡಿದ್ದೆ, ಅಮ್ಮ ಮಾಡಿದ ಹಾಗೆ ಮಾಡ್ಬೇಕು ಅಂತ, ಅದು ಅಮ್ಮನ ಹಾಗೆ ಆಗ್ಲಿಲ್ಲ. ಈ ಸರಿ ಹೋದಾಗ ಅಮ್ಮನ ಹತ್ರ ಕೇಳ್ಬೇಕು. ಎಲ್ಲಾ ಕಾನ್ವರ್ಸೇಷನ್ ಪ್ಲಸ್ ನಾನು ಆ ಹೋಟೆಲ್ ಅಲ್ಲಿ ತಿಂದ ಚಟ್ನಿ, ಈ ಇಡ್ಲಿ ಎಲ್ಲವನ್ನು ತಂದು ಬಹಳ ಹೊತ್ತು ನಮ್ಮನ್ನ ಎಂಗೇಜ್ ಮಾಡುತ್ತೆ. ನಾವು ಮರ್ತೇ ಬಿಡ್ತೀವಿ ಅಲ್ಲೆಲ್ಲ ಹೋದೆ ಅಂತ. ಪಟ್ನೆ ವಾಪಸ್ ಬಂದಾಗ ಒಬ್ಬ ಎಷ್ಟು ದೂರ ಪ್ರಯಾಣ ಮಾಡಿ ಬಂದೆ ಅಂತ ಗೊತ್ತಾಗುತ್ತೆ. ಇದನ್ನು ನೀವು ಕಿವಿಯ ಸಪ್ಪಳಕ್ಕೆ ಬನ್ನಿ. ಒಂದು ಸಣ್ಣ ಬೈಕ್ ಸಪ್ಪಳ ಆಯ್ತು ಅಂತ, ಬೈಕಿನ ಸೌಂಡ್ ಆಯ್ತು, ನೀವು ನಿಮ್ ಕೋಣೆಯಲ್ಲಿ ಏಕಾಂತಲ್ಲಿ ಕೂತಿರಿ, ನೀವೇನಿಲ್ಲ, ಕಿವಿಗೆ ಕನೆಕ್ಟ್ ಆಯ್ತು, ನಿಮ್ಮ ಮನಸ್ಸು ತಕ್ಷಣ ಹೇಳುತ್ತೆ ಇದು ಹೀರೋ ಹೊಂಡಾ. ಇದೇ ತರ ಇತ್ತು ನನ್ನ ಅಣ್ಣನ ಬೈಕ್ ಕೂಡ. ನಾನು ಹೋದ ನನ್ನ ಫ್ರೆಂಡಿನ ಬೈಕಿನ ಸೌಂಡ್ ಬಹಳ ಚೆನ್ನಾಗಿತ್ತು. ಅವ್ನು ಕರ್ಕೊಂಡು ಹೋಗುವ ಎನ್ಫೀಲ್ಡ್ ಅಲ್ಲಿ ಕೂತಾಗ ನನಗೆ ಆ ಅನುಭವ ಆಗಿತ್ತು. ಅದು ಕರ್ಕೊಂಡು ಎಷ್ಟು ಬೈಕ್ಗಳ ಲೋಕದಲ್ಲೆಲ್ಲ ತಿರುಗಾಡಿದ್ದೇವೆ ಈ ಜೀವನದಲ್ಲಿ, ಅಷ್ಟನ್ನು ಡಿಸ್ಪ್ಲೇ ಮಾಡಿ
ನಮ್ಮನ್ನ ಎಂಗೇಜ್ ಮಾಡ್ಬಿಡುತ್ತೆ. ಓ ಆಮೇಲೆ ಅದು ಅದಕ್ಕೆ ಇರುತ್ತೆ ಅಂತಿಲ್ಲ, ಅದು ಬೈಕಿನಿಂದ ವಾಹನದ ದಾರಿಗೆ ಹೋಗ್ಬೋದು, ದಾರಿಯಲ್ಲಿ ಆದ ಘಟನೆ ನೆನಪಾಗ್ಬೋದು, ಆವತ್ತು ಯಾವ್ದೋ ಊರಿಗೆ ಹೋದ ಕತೆ ಹೇಳ್ಬೋದು, ಒಟ್ಟು ಎಲ್ಲೆಲ್ಲಿ ಹೋಗ್ಲಿಕ್ಕೆ ಆರಂಭ ಈ ಕಿವಿಯ ಒಂದು ಸಪ್ಪಳ. ಹಾಗೆಯೇ ಸ್ವಲ್ಪ ಗಾಳಿ ಬಂತು, ಚರ್ಮಕ್ಕೆ ಚಳಿ ಆಯ್ತು, ಮುಚ್ಚಿದ ಕಣ್ಣು ಮುಚ್ಚಿ ಏಕಾಂತ ಕೂತಿದ್ದೇವೆ, ಆದದ್ದು ಚರ್ಮಕ್ಕೆ ಸ್ಪರ್ಶ, ಚಳಿಯ ಬಗ್ಗೆ ಕನಸು ಮಾತು ಶುರುವಾಗುತ್ತೆ. ಸ್ವಲ್ಪ ಚಳಿ ಶುರುವಾಗಿದೆ, ನಾನು ಸ್ವಲ್ಪ ಸ್ವೆಟರ್ ಹಾಕೊಳ್ಬೇಕಿತ್ತು ಕಾಣ್ತದೆ. ಅಲ್ಲಿಂದ ಚಳಿ ಇಲ್ಲದೆ ಇದ್ದಾಗ ಏನೇನಿತ್ತು, ಶೆಕೆ ಯಾವ ಕಾಲಕ್ಕೆ ಹೇಗಿತ್ತು, ಚಳಿಯಲ್ಲಿ ಎಷ್ಟು ಒದ್ದಾಟ, ಹಿಂದಿನ ಯಾವುದೋ ಚಳಿಯ ಕತೆ, ಮತ್ತೊಂದು ಮಗದೊಂದು ಅದು ಡಿಸ್ಪ್ಲೇ ಆಗುತ್ತೆ. ಅದು ಕನೆಕ್ಷನ್ ಮತ್ತೆ ಬೇರೆ ಬೇರೆ ಒಂದೇ ಲಿಂಕ್ ಅಲ್ಲಿ ಹೋದ್ರೆ ಬಹಳ ಪುಣ್ಯ. ಸ್ಟಾರ್ಟ್ ಆಗುದು ಚಳಿಯಿಂದ, ಅಲ್ಲಿಂದ ಎಲ್ಲೆಲ್ಲೋ ತಗೊಂಡೋ ಕಡೆಗೆ ಯಾವ್ಯಾವ ಚಳಿಗೋ ಹೋಗ್ಬಹುದು. ಇದು ಮನಸ್ಸು ಮಾಡುವ ದೊಡ್ಡ ಮ್ಯಾಜಿಕ್. ಅಲ್ಲಿಂದ ಇದು ಚರ್ಮದ್ದಾದ್ರೆ ನಾಲಿಗೆ ನಾನು ಹೇಳಿದೆ ಮುಚ್ಚಿಕೊಂಡುಂಟು ಬಾಯಿ, ಆದ್ರೆ ಒಂದು ಇಡ್ಲಿಯ ವಾಸನೆ ನಾಲಿಗೆಯ ರುಚಿಗೂ ಸಂಬಂಧ ಆಗಿ ರುಚಿಯ ಬಗ್ಗೆ ಒಂದು ಮಾತು ಶುರುವಾದ್ರೆ ಕಡೆಗೆ ಅದು ಎಲ್ಲೆಲ್ಲೆಲ್ಲ ಹೋಗುತ್ತೆ ಅನ್ನೋದನ್ನು ನೀವೀಗ ಇಮ್ಯಾಜಿನ್ ಮಾಡಬಲ್ಲಿರಿ. ಅಷ್ಟು ಮಾತ್ರ ಅಲ್ಲ, ಬರೇ ನಾಲಿಗೆಯ ರುಚಿಗೆ ನಿಲ್ಲುವುದು ಇಲ್ಲ, ಅದು ನಾನು ಹೇಳಿದ ಹಾಗೆ ವಿಷಯ ಡಿವೇಟ್ ಆಗುತ್ತೆ. ಇಷ್ಟು ಕ್ಲಿಯರ್ ಕಟ್ ಒಂದು ಲೈನ್ ಹೋದ್ರೆ ಬಾರಿ ಪಿನ್ ಪಾಯಿಂಟೆಡ್ ಥಿಂಕಿಂಗ್ ಬಂದಿದೆ ಅಂತ ಅರ್ಥ. ಇಷ್ಟು ಪಿನ್ ಪಾಯಿಂಟೆಡ್ ಥಿಂಕಿಂಗ್ ಅಲ್ಲಿ ಇರಲ್ಲ ನಮ್ಮ ಮೈಂಡ್, ಫಸ್ಟ್ ಡಿಸ್ಟಾರ್ಟೆಡ್. ಸಪೋಸ್ ಈಗ ಎಲ್ಲರ ಪ್ರಶ್ನೆ ಏನು ಅಂದ್ರೆ, ಇದೆಲ್ಲರಿಗೂ ಆಗಿದೆ ಅಂತ ನನಗೆ ನಿಮ್ಮ ಮುಖದ ನಗು ನೋಡುವಾಗ ಗೊತ್ತಾಗುತ್ತೆ. ಎಲ್ಲರಿಗೂ ಇಂಥದೊಂದು ಅನುಭವ, ನೀವು ಧ್ಯಾನಕ್ಕೆ ಕೂತವರಿದ್ರೆ ಏಕಾಂತದಲ್ಲಿ ನಿಮ್ಮನ್ನು ನೀವು ಅಬ್ಸರ್ವ್ ಮಾಡುವ ಒಂದು ಹಂತದ ಸಣ್ಣ ಪ್ರಯತ್ನ ಮಾಡಿದ್ರೆ ಇದು ಸಾಮಾನ್ಯ ಎಲ್ಲರಿಗೂ ಎಕ್ಸ್ಪೀರಿಯನ್ಸ್ ಆಗುವ ಒಂದು ಬಹಳ ಮೊದಲ ಮೆಟ್ಟಿಲಿನ ಅಂಶ. ಆಯ್ತು, ಈಗ ಇಂದ್ರಿಯಗಳು ಹೀಗೆಲ್ಲ ಮಾಡ್ತವೆ, ಇಷ್ಟೆಲ್ಲ ಆಗತ್ತೆ. ಇದಕ್ಕೆ ಹೇಗಪ್ಪ? ಇಂದ್ರಿಯಗಳನ್ನು ಹಾಗಾದ್ರೆ ಇಂದ್ರಿಯಗಳು ಮಾತ್ರ ಕನೆಕ್ಟ್ ಆಗ್ತವೆ, ಇಂದ್ರಿಯಗಳಿಂದ ಬುದ್ಧಿ ಮನಸ್ಸು ಇವುಗಳೆಲ್ಲ ಒಂದಕ್ಕೊಂದು ತಮ್ಮ ಕಥೆ ಹೆಣಕೊಂಡು ನಮ್ಮನ್ನ ಎತ್ಲಾಗೋ ತಗೊಂಡು ಹೋಗ್ತವೆ ಅನ್ನೋದು ನಮಗೆಲ್ಲರಿಗೂ ಗೊತ್ತಾಯ್ತು. ಇದಕ್ಕೆ ಮಾಡಬಹುದಾದ ಮೊದಲನೆಯ ಒಂದು ಟ್ರೀಟ್ಮೆಂಟ್ ನಾವೆಲ್ಲರೂ ಮಾಡಬಹುದಾದ್ದು, ನನಗೆ ಅಂತಲ್ಲ ನಿಮ್ಗೆಲ್ಲರಿಗೂ ಇದು ಸಾಧ್ಯ. ಏನ್ ಮಾಡ್ಬೇಕು ಅಂದ್ರೆ, ಕಿವಿ ಶಬ್ದವನ್ನು ಕೇಳುತ್ತೆ, ಅಲ್ಲಿಗೆ ಡಿಸ್ಕನೆಕ್ಟ್ ಮಾಡ್ಬೇಕು ಅಂತ ಅಲಾರ್ಮ್ ಮಾಡಿ ಹೇಳ್ತಾ ಇರ್ಬೇಕು. ಸೌಂಡ್ ಕೇಳಿದ ತಕ್ಷಣ ಮನಸ್ಸು ಕನೆಕ್ಟ್ ಆಗ್ತದೆ ಅನ್ನೋದೆಲ್ಲ ನಿಮಗೆ ಗೊತ್ತಾಗ್ಬೇಕು. ಅಬ್ಸರ್ವ್ ಮಾಡಿ ಮಾಡಿ ಗೊತ್ತಾದ್ರೆ ಮನಸ್ಸು ಈಗ ಕನೆಕ್ಟ್ ಆಯ್ತು, ಇದಿನ್ನು ಮುಂದುವರಿತದೆ ಅಂತ ಗೊತ್ತಾದಾಗ ಶಬ್ದ ಆಯ್ತು, ಎಸ್ ನಂಗೆ ಗೊತ್ತು. ನಮ್ಮ ಕಂಪ್ಯೂಟರ್ ಫೋನ್ಗಳೆಲ್ಲ ಹೇಗೆ ಸ್ಟೋರೇಜ್ ಫುಲ್ ಅಂತವಲ್ಲ, ಹಾಗೆ ನೀವು ಡಿಲೀಟ್ ಒತ್ತಿದಾಗ ಸ್ಟೋರೇಜ್ ಕ್ಲಿಯರ್ ಆಗುತ್ತಲ್ಲ, ಹಾಗೆ ಡಿಲೀಟ್ ಒತ್ತಲಿಕ್ಕೆ ಶುರು ಮಾಡ್ಬೇಕು. ಇಲ್ಲ ನನಗೆ ಇದನ್ನು ಕೇಳಲಿಕ್ಕಿಲ್ಲ, ಆಯ್ತು. ಇನ್ನೊಂದು ಮಾತಿದೆ, ಈ ಋಷಿ ಮುನಿಗಳಿಗೆಲ್ಲ ಕೂತ್ರೆ ಏನು ಗೊತ್ತಾಗಲ್ಲ, ಹಾಗೇನಿಲ್ಲ. ಹಂಗಾರೆ ಬೆಂಕಿ ಹತ್ತಿ ಕಾಡಗಿಚ್ಚ ಹತ್ತಿರ ಅವ್ರೇನು ಸುಟ್ಟೋಗ್ತಾರ? ಅವರು ಈ ಟ್ರೈನಿಂಗ್ ಮಾಡ್ಕೊಂಡಿರ್ತಾರೆ, ಹೊರಗೆ ಏನಾದ್ರೂ ಗೊತ್ತಾಗದೇ ಇರುವಷ್ಟು ಡಿಸ್ಕನೆಕ್ಟ್ ಆಗ್ತಾರೆ, ಅಗತ್ಯ ಬಿದ್ರೆ ಕನೆಕ್ಟ್ ಆಗ್ತಾರೆ. ಎಲ್ಲವೂ ಗೊತ್ತು. ಅದಕ್ಕೆ ನಾನು ನಿಮ್ಗೆ ಹೇಳಿ, ನಿಮ್ಗೆ ಸೌಂಡ್ ಗೊತ್ತಿರ್ಬೇಕು, ಬಟ್ ಸೌಂಡ್ ನಿಮ್ಮ ಮನಸ್ಸಿನ ಕನೆಕ್ಷನ್ಗೆ ಬಂದು ಅದು ಕತೆ ಹೇಳುವ ಭಾಗ ಆಗ್ಬಾರ್ದು. ಇಟ್ಸ್ ಅ ಸೌಂಡ್, ಓವರ್, ಫಿನಿಶ್. ಒಂದು ಸ್ಪರ್ಶ, ಇಟ್ಸ್ ಅ ಟಚ್, ಒಂದು ಗಾಳಿ, ಓವರ್, ಫಿನಿಶ್, ಐ ನೋ. ಅಲ್ಲಿಗೆ ನೀವು ಕಮಾಂಡ್ ಮಾಡ್ಬೇಕು, ಎಸ್ ಐ ನೋ, ಚಳಿ ಆಯ್ತು ಗೊತ್ತುಂಟು. ಒಂದು ವಾಸನೆ ಗೊತ್ತು, ಅದು ವಾಸನೆ, ಫಿನಿಶ್. ಮೂಗಿಗೆ ಒಂದು ಕಮಾಂಡ್ ಮಾಡ್ಬೇಕು, ಇನ್ನು ಅದನ್ನು ಮುಂದುವರಿಸಬೇಡ. ಹೀಗೆ ಒಂದು ನಮ್ಮ ಭಾಗದ ನಮ್ಮ ಅವಯವಗಳಿಗೇನೆ ನಾವು ನಮ್ಮ ಸಾಧ್ಯ ಇರುವಷ್ಟು ಜೋರಾದ ಕಮಾಂಡ್ ಕೊಡ್ತಾ ಬಂದ್ರೆ ನೆಕ್ಸ್ಟ್ ಹಂತ ಮುಚ್ಚಿದ ಕಣ್ಣು ಕೂಡ ಅದೇ ತರ ಹೋಗುತ್ತೆ. ಕಣ್ಣಿಗೆ ಏನು ಕಾಣದೇ ಇರ್ಬೋದು ತೆರೆದು, ಬಟ್ ಕಣ್ಣು ಕೂಡ ಈ ಕಿವಿ ಕನೆಕ್ಷನ್ ತೆಗೆದ ಮೇಲೆ ನಮ್ಮ ಮೂಗಿನ ಕನೆಕ್ಷನ್ ಹೋದರೆ, ರುಚಿಯ ಕನೆಕ್ಷನ್ ಹೋದರೆ, ಅಥವಾ ನಾನು ಹೇಳುವ ಸ್ಪರ್ಶದ ಕನೆಕ್ಷನ್, ನಾಲ್ಕು ನೀವು ಇಂದ್ರಿಯಗಳನ್ನು ಕಮಾಂಡ್ ಮಾಡಿ ಡಿಸ್ಕನೆಕ್ಟ್ 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 ಅಂತ ನೀವು ಕಮಾಂಡ್ ಮಾಡಿ 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 ಇಟ್ ಬಿಕಮ್ಸ್ ಅ ಪ್ರಾಕ್ಟೀಸ್. ಸತತಾಭ್ಯಾಸಂ ಕೌಂತೆಯ, ಅಭ್ಯಾಸ ಏನತ್ತು ಕೌಂತೆಯ. ಒಂದು ದಿವಸ ಆಗುದಿಲ್ಲ. ಯಾಕೆ? ಒಂದು ಗಾಳಿಗೆ ಕೂಡ ಅಲುಗಾಡದ ದೀಪದ ಹಾಗೆ ಮನಸ್ಸಿರ್ಬೇಕು ಅಂತ ಕೃಷ್ಣ ಉದಾಹರಣೆ ಕೊಟ್ಟಾಗ, ಹೇಗಪ್ಪ ಬಿರುಗಾಳಿಗೆ ಸಿಕ್ಕ ಹಾಗೆ ಇದೆ ನನ್ನ ಮನಸ್ಸು, ಆ ಬಿರುಗಾಳಿಗೆ ಸಿಕ್ಕ ದೀಪದ ಅವಸ್ಥೆಯಲ್ಲಿರುವ ಮನಸ್ಸನ್ನು ನಿಲ್ಲಿಸುವುದು ಹೇಗಂದ್ರೆ, ನಿರ್ವಾತವಾದ ಕಿಟಕಿ ಬಾಗಿಲುಗಳನ್ನು ಹಚ್ಚಿದ ಒಂದು ಕೋಣೆಯ ಒಳಗೆ ದೀಪ ಹೇಗೆ ಅಲುಗಾಡದೆ ಇರ್ತದಲ್ಲ, ನ ಇಂಗತೆ, ಅಂಥ ಗಾಳಿ ಹಚ್ಚದ ದೀಪದ ಹಾಗೆ ಮಾಡುವಂದಿದ್ದಾನಲ್ಲ, ಅದರ ಪ್ರಾಥಮಿಕ ಪೂರ್ವಾವಸ್ಥೆ ಇದು. ನನಗೀಗ ಎಲ್ಲ ಡಿಸ್ಕನೆಕ್ಟೆಡ್, ಎಸ್ ಐ ಹ್ಯಾವ್ ಡಿಸ್ಕನೆಕ್ಟೆಡ್ ಮೈ ಸೆನ್ಸಸ್, ಬಟ್ ಕಣ್ಣು ಹೇಗೂ ಮುಚ್ಚಿದ್ರಿಂದ ಡಿಸ್ಕನೆಕ್ಟ್ ಇದೆ ಅಂತ ಭಾವಿಸೋಣ. ಕಣ್ಣು ನೋಡ್ತಲೇ ಇದೆ ಅಲ್ಲ ಒಳಗಿನ ಎಲ್ಲ ಕಥೆಗಳನ್ನು. ಸೊ ಒಂದು ಬಾರಿ 4 ಹೊರಗಿನ ಐಂದ್ರಿಕ ಅಂಶಗಳಿಂದ ನಮ್ಮನ್ನ ನಾವು ಆಚೆಗೆ ಬಂದ್ರೆ ಮುಂದೆ ಉಳಿಯುವಂತಹ ಕಣ್ಣು ಮತ್ತು ಮನಸ್ಸಿನ ಆಟ ಪ್ರಾರಂಭ ಆಗುತ್ತೆ. ಅದು ನಂತರದ ಹಂತ. ಈ ಕಣ್ಣಿನ ಮತ್ತು ಮನಸ್ಸಿನ ಆಟ ಎಲ್ಲಿಗೆ ಹೋಗುತ್ತೆ ಅಂದ್ರೆ, ಫಸ್ಟ್ ಅದ್ ಏನ್ ಮಾಡತ್ತೆ ಅಂದ್ರೆ, ನಮ್ಮ ಇಮ್ಯಾಜಿನೇಷನ್ಸ್ ಅನ್ನೆಲ್ಲ, ಅಥವಾ ಏನ್ ಮಾಡತ್ತೆ, ಫಸ್ಟ್ ನಮ್ಮ ಪಾಸ್ಟ್ ಅನ್ನ ನಮ್ಮ ಮುಂದೆ ತೋರ್ಸಕ್ ಶುರು ಮಾಡುತ್ತೆ. ನೀನ್ ಹಾಗಿದ್ದಿ, ಇಂಥವಳಿದ್ದಿ, ಇಂಥವ್ರಿದ್ದಿ, ಹೀಗಿದ್ರು, ಆತರ ಇತ್ತು, ನಿನ್ನ ಮುಂದೆ ಬರುವ ನಿನ್ನ ಸ್ನೇಹಿತರನ್ನ ತರೋದು, ನಿನಗೆ ಇಷ್ಟವಾದವರನ್ನ ತರೋದು, ನಿನ್ನ ಜೊತೆಗಿದ್ದ ಮಾತುಕತೆ ಆಡಿದವರನ್ನ ತರೋದು, ಯಾಕೆ ಒಬ್ಳೆ ಕೂತಿದೀಯಾ ಹೇಳು ಅಂತೆಲ್ಲ ಹೇಳಕ್ ಶುರು ಮಾಡುತ್ತೆ. ಎಲ್ಲ ಮಜಾ ಮಾಡಿ, ಎಲ್ಲರೂ ಮಜಾ ಮಾಡ್ತಾರೆ, ನೀನ್ ಯಾಕೆ ಇಲ್ಲಿ ಕೂತಿದೀಯಾ? ಈ ತರದ ಹಂತಕ್ಕೆ ಬಂದಾಗ ಮನಸ್ಸು ಮತ್ತು ಕಣ್ಣು ಅದನ್ನ ರಮ್ಯ ಮಾಡಿ ತೋರ್ಸಕ್ ಶುರು ಮಾಡ್ತಾ, ಹೌದಲ್ಲ ಅವ್ರ ಜೊತೆಗಿದ್ದು ಎಷ್ಟು ಚೆನ್ನಾಗಿತ್ತು, ಆ ಕಥೆಗಳನ್ನೆಲ್ಲ ಕನಸಿನ ಹಾಗೆ ನಮ್ಮ ಮುಂದೆ ಪಿಕ್ಚರ್ ಬಿಡಕ್ ಶುರು ಮಾಡ್ತಾರೆ. ನಮ್ಮದು ಸಿನಿಮಾದ ರೀಲ್ ಸಾಮಾನ್ಯ ಅಲ್ವಲ್ಲ. 71 ಲಕ್ಷದ ಜೀವ ಯೋನಿಯಲ್ಲಿ ಬಂದದ್ರಿಂದ ಸದ್ಯಕ್ಕಂತೂ ನಾವು ಬಂದ ಈ ವಯಸ್ಸಿನ ಆಯುಸ್ಸಿನ ಎಷ್ಟು 40-50ಕ್ಕೂ ಕೂತಿದ್ರೆ 50 ವರ್ಷದ ಪಿಕ್ಚರ್ ರೀಲ್ ಇದೆ.
ಎಲ್ಲ ತೋರ್ಸಕ್ ಶುರು ಮಾಡುತ್ತೆ. ಸಪೋಸ್ ಅಲ್ಲಿಯೂ ನೀವು ಕಮಾಂಡ್ ಕೊಟ್ಟು ಡಿಸ್ಕನೆಕ್ಟ್ ಡಿಸ್ಕನೆಕ್ಟ್ ಅಂತ ಜೋರು ಮಾಡಿದ್ರೆ, ನಂತರದ ಹಂತ ನಮ್ಮ ಪಾಸ್ಟಿನ ಕಥೆಗಳು, ನಮ್ಮ ಫ್ರೆಂಡ್ಸಿನ ಕಥೆಗಳು ನಮಗೆ ಡಿಸ್ಕನೆಕ್ಟ್ ಆಗ್ತದೆ. ಫೈನ್. ಇಮ್ಯಾಜಿನೇಷನ್, ಫ್ಯಾಂಟಸಿ, ಆ ಕನಸಿನ ಕಲ್ಪನೆಗಳನ್ನೆಲ್ಲ ಗೊತ್ತೇ ಆಗೋದಿಲ್ಲ. ಒಂದೊಳ್ಳೆ ಪಿಕ್ಚರ್ ಮಾಡಿದ ಹಾಗೆ ಮಾಡಿ ತೋರಿಸೋದು. ಇಮ್ಯಾಜಿನೇಷನ್ ಇಷ್ಟವರೆಗೆ ಆಗಿರೋದಿಲ್ಲ, ಯಾವುದೋ ಒಂದು ಆಗಬಹುದು ಅನ್ನುವಂತಹ ಚಿತ್ರಗಳೆಲ್ಲ ಬರಕ್ ಶುರು ಆಗುತ್ತೆ. ಅದು ನಂತರದ ಹಂತ. ಈ ಸ್ಟೇಜಿಗೆ ಬಂದಾಗಲೂ ಕಣ್ಣಿಗೆ, ಇದಕ್ಕೆಲ್ಲ ನನ್ನ ಗುರುಗಳು ಹೇಳ್ತಾ ಬಂದದ್ದು ಒಂದೇ ಮಾತು. ನಾನು ಹೀಗೆ ಆದದ್ದನ್ನೆಲ್ಲ ನನ್ನ ಗುರುಗಳಿಗೆ ಎದ್ದು ಹೇಳ್ತಿದ್ದೆ. ಇವತ್ತು ನನಗೆ ಧ್ಯಾನದಲ್ಲಿ ಪಾಪ ಹೀಗೆಲ್ಲ ಕಾಣಿಸ್ತು, ಹೀಗೆಲ್ಲ ಆಯ್ತು. ನನ್ನ ಗುರುಗಳು ಏನೂ ಹೇಳ್ತಿರ್ಲಿಲ್ಲ. ಒಂದೇ ಮಾತು ಹೇಳ್ತಿದ್ರು, ನೋಡು ಮಗಳೇ, ನೋಡುವುದನ್ನು ಬಿಡಬೇಡ. ಅಬ್ಸರ್ವ್. ಇದನ್ನೇ ಜಿಡ್ಡು ಕೃಷ್ಣಮೂರ್ತಿ ಕಾನ್ಸ್ಟೆಂಟ್ ಅಬ್ಸರ್ವೇಷನ್ ಅಂತ ಹೇಳೋದು, ಕಾನ್ಶಿಯಸ್ ಅಬ್ಸರ್ವೇಷನ್ ಅಂತ ಹೇಳೋದು. ಹಾಗೇನೆ ನೋಡುವವ ಮತ್ತು ನೋಡುವ ವಸ್ತು. ಅವರು ಏನ್ ಹೇಳ್ತಾರೆ, ನೋಡ್ತಾ ನೋಡ್ತಾ ನೋಡುವ ವಸ್ತು ನೋಡುವವನೇ. ದ ಅಬ್ಸರ್ವರ್ ವಿಲ್ ಬಿಕಮ್ ದಿ ಅಬ್ಸರ್ವ್ಡ್ ಅಂತ ಜಿಡ್ಡು ಕೃಷ್ಣಮೂರ್ತಿ ಅನೌನ್ಸ್ ಮಾಡಿದ್ರು. ಸೊ ವಾಟ್ ಯು ಆರ್ ಅಬ್ಸರ್ವಿಂಗ್ ವಿಲ್ ಬಿಕಮ್ ದ ಅಬ್ಸರ್ವ್ಡ್. ಸೊ ಅಬ್ಸರ್ವರ್ ಅಂಡ್ ಅಬ್ಸರ್ವ್ಡ್ ಒಂದೇ ಆಗುವ ಸ್ಥಿತಿ ಬರುವವರೆಗೆ ಅಬ್ಸರ್ವ್. ಇದನ್ನು ನನ್ನ ಗುರುಗಳು ಇಷ್ಟೆಲ್ಲ ಕಾಂಪ್ಲಿಕೇಟ್ ಮಾಡಿ ಹೇಳಲಿಲ್ಲ. ನೋಡುವುದನ್ನು ನಿಲ್ಲಿಸಬೇಡ ಅಂತ. ಈ ನೋಡುವುದನ್ನು ನಿಲ್ಲಿಸಬೇಡ ಅಂದಾಗ ನನಗೆ ಒಂದು ಗೊತ್ತಾಗ್ತಾ ಹೋದದ್ದು, ನಮ್ಮ ಒಳಗೆ ಆಕ್ಟಿವಿಟಿ ಆಗುವುದೊಂದು ಇದೆ. ಆ ಆಕ್ಟಿವಿಟಿ ಆಗುವುದಕ್ಕೆ ಕಾರಣವಾದ ಇಂದ್ರಿಯ ಇದೆ, ಮನಸ್ಸಿದೆ, ಬುದ್ಧಿ ಇದೆ, ಏನೇನೋ ಇದೆ. ಇದೆಲ್ಲವನ್ನು ನೋಡುವ ಇನ್ನೊಂದು ಯಾವುದೋ ಇದೆ ಅಂತ ನಂಗೆ ಗೊತ್ತಾಗ್ತಾ ಹೋಯ್ತು. ಇದನ್ನು ಟೋಟಲ್ ಅವೇರ್ನೆಸ್ ಅಂತ ಜಿಡ್ಡು ಕೃಷ್ಣಮೂರ್ತಿ ಹೇಳಿದ್ರಲ್ಲ, ಆ ಅವೇರ್ನೆಸ್ ಬರುವವರೆಗೆ ನೋಡ್ಬೇಕು ಅಂತ ಕಾಣ್ತದೆ ಅಂತ ನಂಗೆ ಅರ್ಥ ಆದದ್ದು. ಸೊ ನೋಡುವುದನ್ನು ನಿಲ್ಲಿಸಬೇಡ. ಈ ನೋಡುವುದನ್ನು ನಿಲ್ಲಿಸಬೇಡ ಅಂದಾಗ ನನ್ನ ಗುರುಗಳು ಮತ್ತೊಂದು ಮಾತು ಹೇಳ್ತಿದ್ರು, ಇದ್ರಲ್ಲಿ ಇದು ಒಳ್ಳೇದು ಇದು ಕೆಟ್ಟದ್ದು ಅನ್ನುವ ಭಾವ ಕೂಡ ಬೇಡ ಮಗಳೇ ಅಂತ. ಪಾರ್ಟಿಸಿಪೇಷನೇ ಬೇಡ. ಬಿ ಎ ವಿಟ್ನೆಸ್. ಇಲ್ಲಿ ಏನಾಗ್ತಿದೆ ನೋಡುವುದು. ಈ ವಿಟ್ನೆಸ್ಸಿಂಗ್ ಅನ್ನೋದಿದೆಯಲ್ಲ, ನಾನು ಸ್ವಲ್ಪ ಇದನ್ನ ನೀವು ಹೆಚ್ಚು ಹೆಚ್ಚು ಪ್ರಾಕ್ಟೀಸ್ ಮಾಡಿದ್ರೆ ಬಹುಶಃ ಅರ್ಥ ಆಗಬಹುದಾದ ವಿಷಯ ಏನು ಅಂತಂದ್ರೆ, ನಮಗೆ ಕಡೆಗೆ ಗೊತ್ತಾಗ್ತದೆ, ಇಲ್ಲಿ ತಿನ್ನುವವನೊಬ್ಬನಿದ್ದಾನೆ, ನೋಡುವವನೊಬ್ಬನಿದ್ದಾನೆ ಅಂತ. ಕೆಲಸ ಮಾಡ್ತಾ ಇರುವ ಕರ್ಮಿ ತಿನ್ನುವ ಹಕ್ಕಿ, ನೋಡುವ ಹಕ್ಕಿ ಅಂತ ಯಾವುದನ್ನು ಉಪನಿಷತ್ ಹೇಳಿತಲ್ಲ, ಅದು ಸ್ಪಷ್ಟವಾದ ಒಂದು ಅನುಭವಕ್ಕೆ ಬರ್ಲಿಕ್ಕೆ ಶುರು ಆಗುತ್ತೆ. ಕಾನ್ಸ್ಟೆಂಟ್ ಆದ ವಿಟ್ನೆಸ್ಸಿಂಗ್ ಭಾವ ಹೆಚ್ಚು ಹೆಚ್ಚು ಆಗ್ತಾ ಹೋದ ಹಾಗೆ. ಇಷ್ಟಾಗುವಾಗ ಈ ತಿನ್ನುವ ಹಕ್ಕಿ ತಿಂತಾ ಇರೋದು ಮತ್ತು ನೋಡುವ ಹಕ್ಕಿ ನೋಡ್ತಾ ಇರೋದು ಇದೆ ಬಹಳ ಕಾನ್ಶಿಯಸ್ ಅವೇರ್ನೆಸ್ ನ ಭಾಗವಾದಾಗ, ಕಡೆಗೆ ಈ ಕಾನ್ಶಿಯಸ್ ಅವೇರ್ನೆಸ್ಸಿನ ನೋಡುವ ಹಕ್ಕಿ ಉಂಟಲ್ಲ, ಅದು ಯಾವ ಪರಿ ನಮ್ಮನ್ನ ಅಟ್ರಾಕ್ಟ್ ಮಾಡ್ಲಿಕ್ಕೆ ಶುರು ಮಾಡ್ತದೆ ಅಂದ್ರೆ, ತನ್ನ ಪಾಡಿಗೆ ತನ್ನ ಆಕ್ಟಿವಿಟಿ ಮಾಡ್ತಾ ಇದ್ದಂತಹ ಈ ನಿರಂತರ ತಿನ್ನುವ ಹಕ್ಕಿ ಅಂತ ಹೇಳುವ ಕರ್ಮಜೀವಿ ಉಂಟಲ್ಲ, ನಿಮಗೆ ನಾನೊಂದು ಸಣ್ಣ ಉದಾಹರಣೆ ಕೊಡ್ತೇನೆ. ಒಂದು ದೊಡ್ಡ ಕ್ರೌಡ್ ಇರ್ತದೆ. ಒಂದು ದೊಡ್ಡ ಕ್ರೌಡ್ ಅಲ್ಲಿ ನಿಮ್ಮನ್ನೊಬ್ರು ಕಾನ್ಸ್ಟೆಂಟ್ ನೋಡ್ತಿದ್ರೆ ನಿಮ್ಗೊಂದೇನೋ ಒಂದು ಫೀಲ್ ಆಗಿ ನೀವು ಆ ಕಡೆ ನೋಡ್ತೀರಿ. ಇದನ್ನ ನೀವು ಎಷ್ಟೋ ಬಾರಿ ಅನುಭವಿಸಿದಿರೋ ಇಲ್ಲೋ ನೀವೇ ಯೋಚನೆ ಮಾಡಿ. ನಮ್ಗೆ ಗೊತ್ತೇ ಇರೋದಿಲ್ಲ. ನಾವು ಯಾರ ಹತ್ರ ಮಾತಾಡ್ತಿರ್ತೀವಿ, ಈ ಕಡೆ ಒಬ್ರು ಎಲ್ಲೋ ಇರ್ತಾರೆ, ಅವ್ರು ನಮ್ಮನ್ನು ಕಾನ್ಸ್ಟೆಂಟ್ ನೋಡ್ತಿದ್ರೆ ನಮ್ಗೊಂದು ಫೀಲಿಂಗ್ ಸ್ಟಾರ್ಟ್ ಆಗಿ ಹೀಗೆ ನೋಡ್ತೀವಿ. ಆ ಕಣ್ಣು ಕೊಡುತ್ತೆ. ಸೇಮ್ ಯಾವ ಈ ಅನುಭವ ಇದೆಯಲ್ಲ, ಇದಕ್ಕೆ ಯಥಾವತ್ತಾದ ಅನುಭವವನ್ನು ಈ ಕಾನ್ಸ್ಟೆಂಟ್ ಅಬ್ಸರ್ವರ್ನ ಕಡೆಗೆ ವಿಟ್ನೆಸ್ಸಿಂಗ್ ಭಾವದ ಧ್ಯಾನ ಸ್ಥಿತಿ ನಮಗೆ ಬಂದರೆ, ಆಗ ಇಲ್ಲಿರುವ ನಾನು ಅನ್ನುವ ಇಮೇಜ್, ನಾನು ಅನ್ನುವ ವ್ಯಕ್ತಿ, ನಾನು ಅನ್ನುವ ಹೆಸರಿನ ವೀಣಾ, ನಾನು ಅನ್ನುವ ಇನ್ಯಾವುದೋ ಕಟ್ಟಿಕೊಂಡ ಕಲ್ಪನೆ, ಅವೆಲ್ಲವುಗಳನ್ನು ಉಳ್ಳಂತಹ ಬಹಳ ಬ್ಯುಸಿಯಾಗಿ ನಾನು ಅಂದ್ರೆ ಏನೋ ಮಾಡ್ತಿರುವಂತಹ ಒಂದು ಪಟಪಟ ಮನುಷ್ಯ ಅವಸ್ಥೆಯಲ್ಲಿರುವ ಒಂದು ಜೀವ ಉಂಟಲ್ಲ, ಅದು ಸಡನ್ ಆಗಿ ಯಾರೋ ನನ್ನ ನೋಡ್ತಿದ್ದಾರೆ ಅಂತ ಎಚ್ಚರಾಗಿ ಒಮ್ಮೆ ಆ ಕಡೆ ನೋಡುತ್ತೆ. ಒಂದು ಸಾರಿ ಎಷ್ಟು ಪುಣ್ಯದ ಕೆಲಸ ಅಂದ್ರೆ ಅದು, ಮತ್ತು ಎಷ್ಟು ಅನುಗ್ರಹ ಕಾರುಣ್ಯ ಅಂತಂದ್ರೆ, ಒಂದು ಸಾರಿ ಈ ನಿರಂತರ ಮೈಮರೆತು ತನ್ನ ಕೆಲಸದಲ್ಲಿ ಮುಳುಗಿದ ಈ ಜೀವ ಟಕ್ಕಂತ ಎಲ್ಲಾದ್ರೂ ನೋಡಿತು ಅಂತಾದ್ರೆ, ಈ ಮೀಟಿಂಗ್ ಪಾಯಿಂಟ್ಗೆ ಬಂದರೆ, ಕಣ್ಣು ಕೂಡಿದ್ರೆ ಮತ್ತೆ ಬದಲಾಯಿತು ಅಂತ ಅರ್ಥ. ಆಮೇಲೆ ಅದು ಬದಲಾಗಿಯೇ ಬಿಡ್ತದೆ. ಅದಕ್ಕೆ ನಾನು ಹೇಳೋದು, ಎಂಥ ಡಿವಿನಿಟಿಯ ಪುಣ್ಯ, ಅದು ಎಂಥ ಕಾರುಣ್ಯ ಅಂದ್ರೆ, ನಿನ್ನ ಒಂದು ಕೃಪಾ ಕಟಾಕ್ಷ ಇರಲಿ ಭಗವಂತ ಅಂತ ನಾವು ಪ್ರಾರ್ಥಿಸ್ತೇವಲ್ಲ, ಒಮ್ಮೆ ಅವನು ಕಣ್ಣು ಮೀಟ್ ಆದರೆ ಅದು ನಾನು ಅನ್ನುವ ಇಡೀ ವ್ಯಕ್ತಿತ್ವವನ್ನು ಪರಿವರ್ತಿಸುವ ಇಡೀ ಒಂದು, ಅಂದ್ರೆ ಈ ತರ ಇದ್ದದ್ದು ಹೀಗೆ ಆಗಿ ಉಲ್ಟಾ ಆಗಿಬಿಡುತ್ತೆ. ಆ ಪರಿವರ್ತನೆಯನ್ನ ನಮ್ಮ ಒಳಗೆ ಮಾಡಿ ನಾವು ಬದಲಾಗುವುದಕ್ಕೆ ಕಾರಣ ಆಗ್ತದೆ. ಇದು ಇಷ್ಟರವರೆಗೆ ನಾನು ಹೇಳಿದ ದೈಹಿಕ ಬೆಳವಣಿಗೆಯ ಹಾಗೆ ಇರುವಂತಹ ಜೀವದ ಒಂದು ಸಣ್ಣ, ಓಹೋ ಇದು ಒಂದು ಕಂಡಾಪಟ್ಟೆ ಮೈ ಮರೆತು ಏನೇನೋ ಮಾಡ್ತಿತ್ತು, ಇದಕ್ಕೆ ಇಲ್ಲಿರುವ ಯಾವುದೋ ಗೊತ್ತಿಲ್ಲದೆ ಅದು ತನ್ನ ಪಾಡಿಗೆ ತಾನು ಭಾರಿ ಚಟುವಟಿಕೆಯಲ್ಲಿತ್ತು, ಅದು ಎಣಿಸಿದೆ ತನ್ನ ಚಟುವಟಿಕೆ ದೊಡ್ಡದು ಅಂತ. ಆ ಚಟುವಟಿಕೆಯನ್ನು ಬಿಟ್ಟು ಈಗ ಒಂದು ಸಾರಿ ನೋಡುವಾಗ, ಹಾಗಾದ್ರೆ ಇದು ಚಟುವಟಿಕೆ ಮಾಡ್ಲಿಕ್ಕೆ ಬಂದದ್ದಲ್ಲ, ಚಟುವಟಿಕೆ ಮಾಡುವವನು ಮಾಡಿಸುವವನೊಬ್ಬನಿದ್ದಾನಲ್ಲ ಅವನನ್ನು ನೋಡ್ಲಿಕ್ಕೆ ಬಂದದ್ದು ಅಂತ ಗೊತ್ತಾದರೆ,
ಆಗ ಜೀವದ ಶೈಶವಾವಸ್ಥೆಯ ಪರಿಚಯ ಆಯಿತು, ಪ್ರಾರಂಭ ಆಯಿತು ಅಂತ ಲೆಕ್ಕ. ಈ ಜೀವ ಒಮ್ಮೆ ಇದನ್ನ ಮೀಟ್ ಆದ ಮೇಲೆ ಮತ್ತೆ ಬೇರೆ ಬೇರೆ ಹಂತಗಳಲ್ಲಿ ತನ್ನನ್ನು ತಾನು ಕಾಣ್ತಾ ಕಾಣ್ತಾ ಬೆಳವಣಿಗೆಯ ಹಂತಕ್ಕೆ ಹೋಗಿ ಮುಂದುವರಿದು ಅದು ಇನ್ನೇನೋ ಒಂದು ಹೊಸ ಸಾಧ್ಯತೆಯನ್ನು ಕಾಣಲಿಕ್ಕೆ ಪ್ರಾರಂಭ ಮಾಡ್ತದೆ. ಆಗ ನಾವು ನೋಡುವ ಪ್ರಪ್ರಥಮ ಹಂತ ಆಕ್ಚುಲಿ ಜೀವ ಈ ಕಣ್ಣನ್ನ ಮೀಟ್ ಮಾಡುವ ಪೂರ್ವಾವಸ್ಥೆ ಒಂದು ಡಾರ್ಕ್ನೆಸ್. ಕಣ್ಣು ಎಂತೆಂಥದನ್ನು ಡಿಸ್ಪ್ಲೇ ಮಾಡ್ತದೆ, ಯಾವ ತರದ ಫಿಲ್ಮ್ ರೀಲ್ ಅಂತ ನಾನು ಹೇಳಿದೆ. ಅದು ಇನ್ನೂ ನೀವು ಕಣ್ಣು ಕಂಡದ್ದನ್ನೆಲ್ಲ ಡಿಸ್ಕನೆಕ್ಟ್, ನನಗೆ ಅದನ್ನ ನೋಡ್ಲಿಕ್ಕಿಲ್ಲ ಅಂತ ಕಮಾಂಡ್ ಮಾಡ್ತಾ ಬಂದ್ರೆ ಹೇಗೆ ಕಿವಿ, ಮೂಗು, ಚರ್ಮ, ನಾಲಿಗೆ ಡಿಸ್ಕನೆಕ್ಟ್ ಆಯ್ತು, ಹಾಗೆ ಈ ಹೊರಗಿನ ಕಣ್ಣು ಡಿಸ್ಕನೆಕ್ಟ್ ಆದರೆ ಒಳಗಿನ ಕಣ್ಣು ಡಿಸ್ಕನೆಕ್ಟ್ ಮಾಡಿಕೊಳ್ಳುವ ಭಯಂಕರ ಒತ್ತಡವನ್ನ ನಾವು ಅದರ ಮೇಲೆ, ಒತ್ತಡ ಅಲ್ಲ ಪರಿವರ್ತನೆಗೆ ಬೇಡಿಕೊಂಡರೆ ಆ ಕಣ್ಣು ಮೊದಲು ನೋಡುವುದು ಡಾರ್ಕ್ನೆಸ್ ಅನ್ನು. ಆ ಡಾರ್ಕ್ನೆಸ್ ನ ಒಳಗೆ ಇನ್ನು ಈ ಕತ್ತಲು ಮಾತ್ರವಾ ನಾನು ಅನ್ನುವ ಭಯ ಹುಟ್ಟಾಗಲಿಕ್ಕೆ ಶುರುವಾಗುತ್ತೆ. ಇನ್ನೇನು ಇಲ್ವ ನನ್ನಲ್ಲಿ, ಕತ್ತಲು ಮಾತ್ರವಾ ಅಂತ. ಅಂಥ ಡಾರ್ಕ್ನೆಸ್ ಅನ್ನು ನಾನು ನೋಡುವ ಧೀರತೆಯನ್ನು ತೋರಿಸಿದ್ರೆ ಆಗಲಿ ನಾನು ಕತ್ತಲು ಏನೀಗ, ನನ್ನ ಒಳಗೆ ಕತ್ತಲು ಮಾತ್ರವೇ ಇದು ಇರುವುದಂತಾದ್ರೆ, ಭಗವಂತನಿಗೆ ಅದು ಪ್ರೀತ್ಯಾಸ್ಪದವಾದ್ರೆ ಆಗಲಿ ಅಂತ ಕತ್ತಲನ್ನು ನೋಡ್ಲಿಕ್ಕೆ ಸಿದ್ಧನಾದ್ರೆ, ನಿಮಗೆ ಎಲ್ಲರಿಗೂ ಒಂದು ಅನುಭವ ಇರ್ಬೋದು. ನೀವು ಕಣ್ಣನ್ನು ಹೀಗೆ ಮುಚ್ಚಿ ನೋಡಿ, ನೀವೇ ಒಂದು ರಿಂಗ್ ಬಾವಿಯ ಒಂದು ಅನುಭವ ಆಗುತ್ತೆ. ಪ್ರತಿಯೊಬ್ಬರಿಗೂ ಒಂದು ಕಣ್ಣು ಮುಚ್ಚಿ ನೋಡಿದ್ರೆ ಗೊತ್ತಾಗುತ್ತೆ. ಕಪ್ಪು ಕತ್ತಲೆಯಲ್ಲಿ ಒಂದು ರಿಂಗ್ ಬಾವಿ ಒಳ ಹೋದಾಗೆ. ನಾನು ಹೇಳುವ ಈ ಡಾರ್ಕ್ನೆಸ್ ಅನ್ನ ಬಹಳ ಕಂಟಿನ್ಯೂಸ್ ಆಗಿ ಧೀರತೆಯಿಂದ ನೋಡುವುದಕ್ಕೆ ಸಿದ್ಧರಾದ್ರೆ ಅದು ಹಾಗೆ ನಮ್ಮನ್ನು ಒಂದು ರಿಂಗ್ ಬಾವಿಯ ಹಾಗೆ, ಬಹಳ ಗಾಢಾಂಧಕಾರದ ಬಾವಿಯ ಒಳಗೆ ಹೋದ ಅನುಭವವನ್ನ ಕೊಡುತ್ತೆ. ಅದು ಬಾವಿಗೆ ಹೋಗ್ತಾ 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 ಆ ಡಾರ್ಕ್ನೆಸ್ಸಿನ ಸ್ಥಿತಿಯಲ್ಲಿ ನಿಧಾನಕ್ಕೆ ಎಷ್ಟು ನಮ್ಮನ್ನ ಆಗ ಆ ಮೀಟಿಂಗ್ ಪಾಯಿಂಟಿನ ಭಗವಂತ ಮೆಚ್ಚುತ್ತಾನೆ ಅನ್ನುವ ಸೂಚನೆ ಹಾಗೆ ಸಣ್ಣ ಸ್ಪಾರ್ಕ್ಗಳು ಕಾಣಲಿಕ್ಕೆ ಶುರುವಾಗ್ತವೆ. ನಕ್ಷತ್ರದಂಥ ಬೆಳಕು, ಚಕ್ ಅಂತ ಮಿಂಚಿದಂತ ಬೆಳಕು, ಅಥವಾ ಕೆಲವೊಮ್ಮೆ ಭಾರಿ ದೊಡ್ಡ ಬೆಳಕು ಬಂತೇನೋ ಹೊರಗೆ ಅನ್ನುವ ಹಾಗೆ, ಹೊರಗೆ ಬೆಳಕಾಯ್ತು ಅನ್ನುವ ಹಾಗೆ ಕಣ್ಣು ಬಿಡುವ ಅವಸ್ಥೆ, ಇಂಥದೆಲ್ಲ ಸಂಭವಿಸ್ತದೆ. ಅದು ಧ್ಯಾನಪೂರ್ವದ ಆ ಮೊದಲಿನ ಅವಸ್ಥೆಗಳನ್ನೆಲ್ಲ ದಾಟಿದ ಒಂದು ವಿಶೇಷ ವಲಯಕ್ಕೆ ನಾವು ಪ್ರವೇಶ ಮಾಡಿದ್ದೇವೆ ಅನ್ನುವ ಸೂಚನೆಯ ಬೆಳಕುಗಳು. ಅಂಥ ಬೆಳಕು ಕಂಡ ಮೇಲೆ ನಾನು ಹೇಳಿದ ಈ ಒಂದು ಮೀಟಿಂಗ್ ಪಾಯಿಂಟ್ ಆಗ್ತಾ ಬರ್ತಿದೆ ಅಂತ ಅರ್ಥ. ಆ ಮೀಟಿಂಗ್ ಪಾಯಿಂಟ್ ಆದ ಮೇಲೆ ಅಲ್ಲಿಯ ನಂತರದ ನಡೆ ನನ್ನ ಕೈಯಲ್ಲೂ ಇಲ್ಲ, ನಿಮ್ಮ ಕೈಯಲ್ಲೂ ಇಲ್ಲ. ಅಲ್ಲಿನ ನಂತರ ಟೇಕ್ ಓವರ್ ಆಗತ್ತೆ. ನೀವೇನಾಗಬೇಕು ಅಂತ ಇದೆಯೋ ಅದನ್ನು ಅವನು ನಡೆಸ್ತಾನೆ. ಇದು ಅಂತರಂಗ ಯಾತ್ರೆಯ ಪ್ರಾಥಮಿಕ ಹೆಜ್ಜೆಯ ಶೈಶವಾವಸ್ಥೆಯ ಅಷ್ಟನ್ನೇ ನೋಡಬಹುದಾದ ಒಂದು ಸ್ಥಿತಿಯನ್ನು ನಾನು ನಿಮಗೆ ಹೇಳಿದ್ದು. ಇದರ ನಂತರದ ಜೀವ ಬೆಳವಣಿಗೆ ಮತ್ತೆ ಉತ್ತರೋತ್ತರವಾಗಿ ಭಗವಂತನ ಅನುಗ್ರಹದಿಂದ ನಮಗೆ ಕಾಣಿಸ್ಲಿಕ್ಕೆ ಶುರುವಾಗುತ್ತೆ. ನೀನು ಇದನ್ನು ಮಾಡ್ಲಿಕ್ಕೆ ಬಂದಿದ್ದೀಯಾ, ಹೀಗೆ ನಡೆ, ಸ್ಪಷ್ಟ ನಿರ್ದೇಶನದ ಹಾಗೆ ಅಪ್ಪಟ ಕೆಲವು ಆಕಾರಗಳ ಸಹಿತ, ಕೆಲವೊಮ್ಮೆ ಕೈ ಹಿಡಿದು ನಡೆಸಿದ ಸೂಚನೆಗಳ ಅನುಗ್ರಹ ರೂಪದಲ್ಲಿ, ಮತ್ತೆ ಕೆಲವೊಮ್ಮೆ ಕನಸಿನಿಂದ ಮಾರ್ಗದರ್ಶನ, ಕೆಲವೊಮ್ಮೆ ಶಕುನಗಳ ಸೂಚನೆಗಳಿಂದ, ಹೀಗೆಲ್ಲ ಮಾರ್ಗದರ್ಶನ ಆಗಿ ನಾವು ವಾಸ್ತವಿಕ ಜಗತ್ತಿನ ಕಮ್ಯುನಿಕೇಶನ್ ಲೆವೆಲ್ ನಲ್ಲಿ ಇದ್ದಾಗಲೂ ಕೂಡ ಇಲ್ಲಿಯ ಯಾವುದಕ್ಕೂ ಏನೂ ವ್ಯತ್ಯಾಸ ಆಗದೆ ಆ ಒಳಗಿನದ್ರ ಕಮ್ಯುನಿಕೇಶನ್ ಒಟ್ಟಿಗೆ ನಿರಂತರ ಇರುವುದರಿಂದ ಆ ಕನೆಕ್ಷನ್ ನಲ್ಲಿ ಒಂದು ಬೆಳವಣಿಗೆ ಆರಂಭ ಆಗುತ್ತೆ. ಅದು ಅವರವರ ಪ್ರಯತ್ನ, ಸಮರ್ಪಣೆ ಮತ್ತು ಅನುಸಂಧಾನಕ್ಕೆ ಅನುಗುಣವಾಗಿ ನಡೀತದೆ ಅನ್ನುವುದನ್ನು ಹೇಳಿ ನಾನು ಇವತ್ತಿನ ಮಾತು ಮುಕ್ತಾಯ ಮಾಡ್ತೇನೆ. ನಿಮ್ಮ ಜೊತೆಗೆ ಬಹುಶಃ ಈ ವಿಷಯವಾಗಿ ನಾವು ಮಾತನಾಡಿಕೊಳ್ಳಬಹುದು. ನಿಮಗೆ ಪ್ರಶ್ನೋತ್ತರಗಳಿಗಿಂತಲೂ ನಾವು ಒಟ್ಟಿಗೆ ನಡೆಯುವ ಅಂತ ಅನ್ನುವ ಹಾಗೆ ನಾವು ಏನನ್ನಾದ್ರೂ ಚರ್ಚೆ ಮಾಡ್ಕೊಳ್ಬಹುದು ಅಂತ ಅಂದುಕೊಂಡು ನಾನು ಈ ಧ್ಯಾನಪೂರ್ವ ಚರಿತ್ರೆ ಇದೆ, ಆಕ್ಚುಲಿ ಧ್ಯಾನೋತ್ತರ ಚರಿತ್ರೆ ಬೇರೆನೇ ಇದೆ, ಅದಷ್ಟನ್ನ ನಾನು ಹಂಚ್ಕೊಂಡಿದ್ದೀನಿ. ನಿಮಗೆ ಏನಿದ್ರು ನನ್ನ ಜೊತೆಗೆ, ನಾನು ಎಲ್ಲವನ್ನು ಉತ್ತರಿಸ್ತೇನೆ ಅಂತ ಖಂಡಿತ ಹೇಳಲಾರೆ. ಎಲ್ಲವೂ ನನಗೆ ಗೊತ್ತು ಕೂಡ ಇಲ್ಲ. ಸಾಧ್ಯ ಇದ್ದಷ್ಟು, ನನಗೆ ತಿಳಿದಷ್ಟು ನೀವು ನನಗೆ ತಿಳಿಸಬಹುದಾದದ್ದನ್ನು ತಿಳ್ಕೊಳ್ತಾ ನಾನು ನಿಮ್ಮ ಜೊತೆಗೆ ಮುಂದುವರಿತೇನೆ. ಒಂದು ಪ್ರಶ್ನೆ ಕೇಳಬಹುದಾ? ಅಥವಾ ಖಂಡಿತ. ಬಹಳ ಅದ್ಭುತವಾದ ವಿಚಾರ ಮಂಥನ. ಇದಕ್ಕೆ ಎಷ್ಟು ಸಮಯ ಇದ್ರು ಸಾಲದು. ನೀವು ಬೆಳಿಗ್ಗೆವರೆಗೆ ಮಾತನಾಡಿದ್ರು ನಾನು ಕೇಳಕ್ಕೆ ರೆಡಿ ಇದ್ದೇನೆ. ನೀವು ಹೇಳಿದ ಹಾಗೆ ನೀವು ಇದನ್ನ ಈಗ ಬರೀ ಧ್ಯಾನ ಪೂರ್ವದ ವಿಚಾರ ಮಾತ್ರ ಹೇಳಿದಿರಿ ಅಂತ ಹೇಳಿದ್ರಿ. ನನ್ನ ಪ್ರಶ್ನೆ ಏನಂದ್ರೆ, ಅದು ಎರಡು ಪದಗಳನ್ನ ನಾನು ಇಲ್ಲಿ ಉಪಯೋಗಿಸ್ತೀನಿ. ಆತ್ಮದರಿವು ಅನ್ನುವಂತ ಒಂದು ಸ್ಥಿತಿ, ಆತ್ಮದರಿವು ಅನ್ನುವಂತ ಸ್ಥಿತಿ ಅದನ್ನ ತಲುಪಲಿಕ್ಕೆ ಸಾಧ್ಯವೋ? ಅದು ನನ್ನ ಮೊದಲನೇ ಪ್ರಶ್ನೆ. ಎರಡನೇ ಪ್ರಶ್ನೆ, ಅಂದ್ರೆ ಆಧುನಿಕ ಕಾಲದಲ್ಲಿ ಅಂದ್ರೆ ಏನೆಲ್ಲ ಕೆಟ್ಟ ಕೆಲಸಗಳಾಗ್ತಾ ಇದೆ, ಅಥವಾ ಮನುಷ್ಯರ ದುರ್ವರ್ತನೆಗಳು ಹೆಚ್ಚಾಗ್ತಾ ಇದೆ, ಕಪಟತೆ, ಮೋಸ, ಭ್ರಷ್ಟಾಚಾರ ಎಲ್ಲ ಹೆಚ್ಚಾಗ್ತಾ ಇದೆ. ಆಗ ನಮ್ಗೆ ಕೇಳಿ ಬರೋ ಮಾತು ಅಂದ್ರೆ ಅವನು ಆತ್ಮವಂಚನೆ ಮಾಡ್ತಿದ್ದಾನೆ ಅಂತ. ಆತ್ಮ ಅನ್ನುವುದು ಅಷ್ಟು ಶುದ್ಧ, ಆತ್ಮ ಅಂದ್ರೆ ದೇವರು. ಆತ್ಮವಂಚನೆ ಅನ್ನುವಂತ ಪದ ಅದು ಪ್ರಸ್ತುತವೇ, ಅಥವಾ ಅದಕ್ಕೆ ಬೇರೆ ಏನಾದ್ರೂ ಪರ್ಯಾಯ ಪದ ಇದೆಯಾ ಅಂತ ಅಷ್ಟೇ. ಇದು ಏನ್ ಗೊತ್ತಾ, ಈಗ ನೀವು ಕೇಳಿದ ಮೊದಲನೇದು ಆತ್ಮದ ಅರಿವು ಸಾಧ್ಯವಾ ಅಂತ. ನನಗೆ ಗೊತ್ತಿರುವ ಹಾಗೆ
ನಾವು ಇಷ್ಟರವರೆಗೆ ಓದಿದ ಋಷಿಮುನಿಗಳ ಅನುಭವವನ್ನೆಲ್ಲ ನೋಡಿದ್ರೆ ಆತ್ಮದ ಅರಿವು ಖಂಡಿತ ಪ್ರಾಥಮಿಕವಾಗಿ ಆಗದವನು ಭಗವಂತನ ಅರಿವನ್ನು ಪಡೆಯುವುದಿಲ್ಲ. ಆತ್ಮಸ್ವರೂಪ ದರ್ಶನ ಆಗಲೇಬೇಕು ಅವನಿಗೆ ಅಂತ. ಹಾಗಾಗಿ ಯಾರಿಗಾದ್ರೂ ಸಾಧ್ಯ ಅನ್ನೋದನ್ನು ನಾನು ಮತ್ತೆ ಮತ್ತೆ ಹೇಳ್ತಲೇ ಬರ್ತೇನೆ. ಪ್ರಯತ್ನ ಒಂದೇ. ಯಾರು ಸತತಾಭ್ಯಾಸಂ ಅನ್ನೋದನ್ನ ನೆನ್ಪಿಟ್ಕೊಳ್ತೇವೆ, ಅಭ್ಯಾಸೇನತು ಅಂತ ನೆನ್ಪಿಟ್ಕೊಳ್ತೇವೆ. ಯಾಕೆಂದ್ರೆ ಇದು ಖಂಡಿತ ನಾನಿಷ್ಟು ಹೇಳಿದ ಪ್ರೋಸೆಸ್ ನಾನು ವೈಯಕ್ತಿಕವಾಗಿ 4 ವರ್ಷದಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಿದ್ದನ್ನು ನಾನು ನಿಮಗೆ 40 ನಿಮಿಷಗಳಲ್ಲಿ ಹೇಳಿರ್ಬೋದು. ಅಂದ್ರೆ ಒಂದು ದಿವಸದಲ್ಲಿ ಯಾಕೆ ನಾವು ಕೂತೇವ್ರಿ ನಿಮ್ಮ ಹಾಗೆ 20 ನಿಮಿಷ ಕೂತ್ವಿ, ಆಮೇಲೆ 40 ನಿಮಿಷ ಕೂತ್ವಿ, 1 ಗಂಟೆ ಕೂತ್ವಿ, 1 ವರ್ಷ ಕೂತೇವ್ರಿ, ಈಗಲೇ 1 ಗಂಟೆ ಕೂತಿರ್ತೀವಿ ದಿನ. ನಮ್ಗಾಗ್ಲಿಲ್ಲ ಅಂದ್ರೆ 24 ತಾಸು 4 ವರ್ಷ ಕೂತ ಮೇಲೆ ನಾನು ಇಷ್ಟು ಹೇಳಿದ್ದು ನಿಮಗೆ. ಅಂದ್ರೆ ಇದು ನಮ್ಮನ್ನು ನಾವು ಎಷ್ಟು ಅದಕ್ಕೆ ನಾನು ಕೂತ್ಕೊಳ್ಬೇಕು ಅನ್ನೋದನ್ನ ಬೇರೆ ಬೇರೆ ಅರ್ಥದಲ್ಲಿ ನಿಮಗೆ ಹೇಳಿದೆ. ಕೂತ್ಕೊಳ್ಳೇಬೇಕು ಅಂತಿಲ್ಲ, ಅದೊಂದು ನಿಮ್ಮದೇ ಇಂಟರ್ನಲ್ ಧ್ಯಾನ ಆಗೋ ಸ್ಥಿತಿ ಬಂದ್ರೆ ನೀವು ಕೂತ್ಕೊಳ್ಳೋದು, ನಿಮ್ಮ ಚಟುವಟಿಕೆ ಮಾಡ್ತಿದ್ರು ಅದು ತನ್ನ ಕೆಲಸವನ್ನು ತಾನು ಮಾಡ್ತಲೇ ಇರ್ತದೆ. ಅದನ್ನ ಬೇರೆ ದಾರಿ, ಅದನ್ನ ನಾನು ಅದರ ಕುರಿತು ನನ್ನ ಅಬ್ಜೆಕ್ಷನ್ ಇಲ್ಲ. ನಾನು ಕೂತ್ಕೊಳ್ಳೋದು ಅನ್ನೋದನ್ನ ಅದರ ಜೊತೆಗೆ ಕೂತ್ಕೊಳ್ಳೋದು, ಇಟ್ ಇಸ್ ನಾಟ್ ಫಿಸಿಕಲಿ, ಅದರ ಜೊತೆಗೆ ಕೂತ್ಕೊಳ್ಳುವವರೆಗೆ ಅದಾಗಲ್ಲ ಅನ್ನೋ ಅರ್ಥದಲ್ಲಿ. ಹಾಗಾಗಿ ಆಗುದಿಲ್ವಾ ಕೇಳಿದ್ರೆ ಖಂಡಿತ ಸಾಧ್ಯ. ಆತ್ಮದ ಅರಿವು ಆಗ್ಲೇಬೇಕು, ಆಗದೆ ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದೇ ನಮ್ಮ ಪೂರ್ವಜರು ಎಲ್ಲರೂ ಹೇಳಿಕೊಂಡು ಬಂದ ಉತ್ತರ. ಆದ್ರಿಂದ ಆತ್ಮದ ಅರಿವು ಖಂಡಿತ ಎಲ್ಲರಿಗೂ ಸಾಧ್ಯ. ಎರಡನೇದು ನೀವು ಹೇಳ್ತೀರಿ ಆತ್ಮವಂಚನೆ. ನಮ್ಮಲ್ಲಿ ಏನಾಗ್ತಿದೆ ಅಂತಂದ್ರೆ ನನಗೆ ನಾನು ವಂಚನೆ ಮಾಡುವುದಿದೆಯಲ್ಲ, ಅದು ಆತ್ಮವಂಚನೆ ಈಗ ಸಾಮಾನ್ಯವಾಗಿ ಬಳಕೆ ಆಗ್ತಾ ಇರುವ ಅರ್ಥ. ಆಮೇಲೆ ನೀವು ಆತ್ಮವಂಚನೆ ಅನ್ನೋದು ಅದು ಅಷ್ಟು ದೊಡ್ಡ ಪದ ಬೇಕಾ ನಾವು ನಮಗೆ ವಂಚನೆ ಮಾಡುವುದಕ್ಕೆ ಅಂತ ನೀವು ಕೇಳ್ತಿದ್ದೀರಲ್ಲ. ಒಂದು ದೃಷ್ಟಿಯಿಂದ ಈ ನಮಗೆ ನಾವು ವಂಚನೆ ಮಾಡುವುದು, ನಮ್ಮ ಆತ್ಮಕ್ಕೆ ಮಾಡುವ ವಂಚನೆ ಅನ್ನೋದು ಅದರ ಮೂಲ ಹುಡುಕಿದ್ರೆ ಸತ್ಯ ಅದು. ಈಗ ನಾನು ನಿಮಗೆ ಸುಳ್ಳು ಹೇಳಬಹುದು, ನನಗೆ ನಾನು ಸುಳ್ಳು ಹೇಳಲಿಕ್ಕೆ ಬರುವುದಿಲ್ಲ. ನಾನು ನಿಮ್ಮ ವಸ್ತುವನ್ನು ಕದಿಬಹುದು, ನನ್ನ ವಸ್ತುವನ್ನು ನಾನು ಕದೀಲಿಕ್ಕೆ ಬರೋ, ಯಾಕೆ ನನಗೆ ಗೊತ್ತಲ್ಲ. ಈ ನನಗೆ ಗೊತ್ತು ಅನ್ನುವುದೇ ನನ್ನ ಆತ್ಮಕ್ಕೆ ಗೊತ್ತಿರುವ ರೀತಿ. ಹಾಗಾಗಿ ನಾನು ಸುಳ್ಳು ಹೇಳಿದೆ ಅನ್ನುವುದು ನನಗೆ ಗೊತ್ತಿರುವಾಗ ನಾನು ನಿಮಗೆ ಸುಳ್ಳು ಹೇಳ್ಬೋದೇ ಹೊರತು ನನಗೆ ಸುಳ್ಳು ಹೇಳಲಿಕ್ಕೆ ಬರುವುದಿಲ್ಲ. ಈ ನನಗೆ ಅನ್ನುವುದೇ ನನ್ನ ಆತ್ಮ. ಅದನ್ನೇ ಕನಕದಾಸರು ಬಾಳೆಹಣ್ಣು ಕೊಟ್ಟಾಗ ಯಾರಿಗೂ ಕಾಣದೆ ಇರುವ ಜಾಗದಲ್ಲಿ ತಿಂದು ಬಾ ಅಂದ್ರೆ, ನನಗೆ ಯಾರಿಗೂ ಕಾಣದೇ ಇರುವ ಜಾಗ ಅಂದಾಗ ನನ್ನ ಆತ್ಮ ಅನ್ನುವ ಭಗವಂತನಿಗೆ ಕಾಣ್ತದಲ್ಲ, ಅವನು ನೋಡಿಯೇ ನೋಡ್ತಾನಲ್ಲ ಅಂತ ವಾಪಸ್ ಬಂದ್ರು ತಿನ್ನದೆ. ಈ ಅರ್ಥದಲ್ಲಿ ಆತ್ಮ ಪ್ರಯೋಗ ಬಹಳ ಸರಿಯಾದ ಶಬ್ದ. ಆತ್ಮಕ್ಕೆ ವಂಚನೆ ಮಾಡುವುದು, ಆತ್ಮದಿಂದ ಮೋಸ ಮಾಡುವುದು. ನಿಜ ಅನ್ನುವ ಶಬ್ದಕ್ಕೆ ಕನ್ನಡದಲ್ಲಿ ನಿಜ ಅನ್ನುವ ಶಬ್ದಕ್ಕೆ ತನ್ನ ಅಂತ ಅರ್ಥ. ನಿಜ ಸುತನನ್ನು ಕರೆದನು ಅಂದ್ರೆ ತನ್ನ ಮಗನನ್ನು ಕರೆದನು ಅಂತ. ನೋಡಿ, ನಿಜ ಅನ್ನೋದು ತನ್ನದು, ನಿಮ್ಮದಲ್ಲ, ನನ್ನದು. ಯಾಕೆ ಗೊತ್ತಾ, ನಾನು ನಿಮಗೆ ಹೇಳುದು ಸುಳ್ಳೇ ಹೇಳ್ಬೋದು, ನಿಜ ಏನು ಅಂತ ನಂಗೆ ಮಾತ್ರ ಗೊತ್ತಿರೋದು. ಆದ್ರಿಂದ ನಿಜ ಅನ್ನೋದು ಆತ್ಮದ್ದು. ಆ ಅರ್ಥದಲ್ಲಿ ಆತ್ಮವಂಚನೆ ಅನ್ನೋದು ಸರಿಯಾದ ಪದ. ಧನ್ಯವಾದಗಳು, ತುಂಬಾ ಚೆನ್ನಾಗಿ ಹೇಳಿದ್ರಿ. ಪ್ರಸನ್ನ. ಇದು ನಂದು ಕ್ವಶನ್ ಏನಂದ್ರೆ ಸಿಂಪಲ್. ನಿಮ್ಗೆ ಗುರು ಅಂತ ಹೇಳಿದ್ರೆ ಡಾರ್ಕ್ನೆಸ್ ಅನ್ನು ತೆಗಿಯೋವನು ಅಂತ, ದೇವ್ರು ಮತ್ತೆ ನಮ್ಗೆ ಕನೆಕ್ಟ್ ಮಾಡ್ಲಿಕ್ಕಂತ. ಆ ಗುರು ಹೇಗೆ ಸಿಗ್ತಾನೆ? ನಾನು ಇದನ್ನು ಕೂಡ ಬಹಳ ಜನರಿಗೆ ಹೇಳಿದ್ದೇನೆ, ಗುರು ಅವನೇ ಸಿಕ್ಕುವುದು ಒಳ್ಳೇದು ಅಂತ. ಆದ್ರೆ ನೋಡಿ, ನಮ್ಮಲ್ಲಿ 4 ಥರದ್ದು ಹೇಳ್ತಾರೆ. ಒಂದು, ಈ ಕೋತಿಯ ಉಪಮೆ ಕೊಡ್ತಾರೆ, ಮರ್ಕಟ ನ್ಯಾಯ ಅಂತ. ಮಾರ್ಜಾಲ ನ್ಯಾಯ ಎರಡನೆಯದ್ದು. ಇದಲ್ಲದೆ ಮತ್ಸ್ಯ ನ್ಯಾಯ ಇದೆ, ಕೂರ್ಮ ನ್ಯಾಯ ಅಂತಿದೆ, 4. ಈ ಮರ್ಕಟ ನ್ಯಾಯ ಏನು ಅಂದ್ರೆ, ಕೋತಿ ಹೋಗಿ ಕೋತಿಯ ಮರಿಯ ಅಮ್ಮನನ್ನ ಅಪ್ಕೊಳ್ಳೋದು. ಅಲ್ಲಿ ನೋಡಿ ನೀವು, ಅಮ್ಮ ಬಂದು ಮಗುನ್ ತಗೊಳಲ್ಲ, ಮಗು ಹೋಗಿ ಗಟ್ಟಿ ಅಮ್ಮನನ್ನ ಹಿಡ್ಕೊಳ್ಳೋದು. ರಿಸ್ಕ್ ಯಾರ ಮೇಲೆ ಹೇಳಿ? ಅಮ್ಮನ ಮೇಲೆ ಅಲ್ಲ, ಕೈ ಬಿಟ್ರೆ ಮಗು ಬೀಳುತ್ತೆ, ಅಮ್ಮ ಹಿಡಿಯದೇ ಇಲ್ಲ. ಅಮ್ಮ ಹಾರ್ತಾ ಇರ್ತಾಳೆ, ಆ ಟೊಂಗೆಯಿಂದ ಈ ಟೊಂಗೆಗೆ, ಆ ಟೊಂಗೆಯಿಂದ ಈ ಟೊಂಗೆಗೆ, ತನಗ್ ಬೇಕಾದ ಹಣ್ಣು ತಿಂತಿರ್ತಾಳೆ. ಎಲ್ಲಿಯಾದ್ರೂ ಕೈ ಹಿಡಿದದನ್ನ ಬಿಟ್ಟಿತ ಮಗು ಬಿದ್ದು ಸತ್ತೋಗ್ತದೆ. ಅಮ್ಮ ಶಿ ವಿಲ್ ನಾಟ್ ಲುಕ್ ಆಫ್ಟರ್. ನಿನ್ನ ಹೊಣೆ ನನ್ನ ಹಿಡ್ಕೊಂಡಿದ್ಯಾ. ಗುರುವನ್ನು ನಾವು ಹುಡ್ಕೊಂಡು ಹೋದ್ರೆ ನಾವು ಮರ್ಕಟರ ಹಾಗೆ. ರೆಸ್ಪಾನ್ಸಿಬಿಲಿಟಿ. ಅನೇಕ ಜನ ಗುರುಗಳನ್ನು ಹುಡುಕಿಕೊಂಡು ಹೋಗಿ ಅವರೇ ಗುರು ಅಂತ ಹೇಳಿದವರೆಲ್ಲ ವರ್ಷಕ್ಕೆ ವಾಪಸ್ ಬಂದಿರ್ತಾರೆ. ಏನಿಲ್ಲ ರೀ, ಉಪಯೋಗ ಇಲ್ಲ, ಸುಮ್ಮನೆ. ಯಾಕೆ? ಮರ್ಕಟದ ಹಾಗೆ ನೀವೇ ಹೋದದ್ದು, ಅವ್ರು ಕರೀಲಿಲ್ಲ. ಇನ್ನೊಂದಿದೆ, ಇನ್ನೊಂದು ನಾವು ಹೇಳುವ ಮಾರ್ಜಾಲ ನ್ಯಾಯ. ಬೆಕ್ಕು ನೋಡಿ ತಾನು ಮರಿ ಎಂದು ಹೋಗಲ್ಲ, ಅದು ಮ್ಯಾವ್ ಮ್ಯಾವ್ ಅಂತ ಇರೋದು ಕಣ್ಮುಚ್ಕೊಂಡು. ಅಮ್ಮ ಬಂದು ಅದಕ್ಕೆ ನೋವಾಗದ ಹಾಗೆ ಕುತ್ತಿಗೆ ಎತ್ಕೊಂಡು ಸೇಫ್ ಜಾಗಕ್ಕೆ ತಗೊಂಡೋಗಿ ಇಡ್ತಾಳೆ. ಅದು ಇವತ್ತು ಇಲ್ಲಿ ಇಟ್ರೆ, ಇವತ್ತು ಇದಕ್ಕೆ ಡೇಂಜರ್ ಇದೆ ಅಂತ ಗೊತ್ತಾಗ್ಕೊಳ್ಳಿ, ಅಮ್ಮ ತಗೊಂಡೋಗಿ ಅದನ್ನ ಎತ್ಕೊಂಡು ಮೆತ್ತಗೆ ತಗೊಂಡು ಇನ್ನೊಂದು ಜಾಗಕ್ಕೆ ಇಡ್ತಾಳೆ. ಯಾರು ಸೇಫ್? ಆ ಮರಿ ಸೇಫ್. ಎಲ್ಲ ಜವಾಬ್ದಾರಿ ಅಮ್ಮ ತಗೋತಾಳೆ. ಅದು ಕೂಗುದು ಮಾತ್ರ. ನಾವು ನಿಜವಾಗಿ ಗುರುವನ್ನು ಅಪೇಕ್ಷೆ ಪಡುವವರು ಬೆಕ್ಕಿನ ಹಾಗೆ ಕಣ್ಮುಚ್ಚಿ ಮ್ಯಾವ್ ಮ್ಯಾವ್ ಕೂಗಬೇಕು. ಅವನು ಬರ್ಲಿಕ್ಕಿದ್ರೆ ಅವನು ಬಂದು ಎತ್ಕೋತಾನೆ. ಆ ಇನ್ನರ್ ಕ್ರೈ ಎಷ್ಟು ಅನ್ನೋದ್ರ ಮೇಲೆ. ಇನ್ನರ್ ಕ್ರೈ ಡೀಪ್ ಇಲ್ಲ, ಬರೇ ಪುಗಸಟ್ಟೆ ಕೂಗಿದ್ರೆ ಬರ್ಲಿಕ್ಕಿಲ್ಲ. ಒಬ್ಬ ತಾಯಿ ಒಂದು ಮಗುವನ್ನು ತೊಟ್ಲೆಲ್ಲ ಹಾಕಿದವಳು ಒಳಗೆ ಅಡಿಗೆ ಮನೇಲಿ ಅಡಿಗೆ ಮಾಡ್ತಿದ್ರೆ ಮಗು ಕೂಗೋದ್ರ ಬಗ್ಗೆ ಖಂಡಿತ ಕಿವಿ ಇರ್ತದೆ ಅವಳಿಗೆ. ಅದು ಎಷ್ಟೇ ದೂರ ಅಡಿಗೆ ಮನೆ ಇರ್ಲಿ, ತಾಯಿಗೆ ಗೊತ್ತಿರುತ್ತೆ ತೊಟ್ಲಿನಲ್ಲಿ ಮಗು ಇದೆ. ಅವಳು ಮಲಗಿಸಿ ಬಂದಿದ್ರು ಕೂಡ ಅಡಿಗೆ ಮಾಡೋಳು ಕಿವಿ ಕೊಟ್ಟಿರ್ತಾಳೆ. ಅದು ಕುಸು ಕುಸು ಕೇಳಿ ಅವಳಿಗೆ ಕೂಡ ಕೇಳುತ್ತೆ. ಅದು ಕುಸು ಕುಸು ನೋಡಿ, ಕುಸು ಕುಸು ಕೂಗಿಗೆ ಯಾವ ಅಮ್ಮನೂ ಬರಲ್ಲ.
ಅವಳು ಸ್ವಲ್ಪ ಈಗ ಎದ್ದಿದೆ, ಇನ್ನೊಂಚೂರು ಕೈ ಕಾಲೆಲ್ಲ ಮುರಿದು ಆಟ ಆಡಿ ಇನ್ನೊಂದು ಕೂಗುತ್ತೆ, ಇದಿಷ್ಟು ಅಡಿಗೆ ಮಾಡಿ ಹೋಗ್ಬೋದು ಅಂತ ಯಾವುದೋ ಒಂದು ಪದಾರ್ಥ ಬೇಯ್ತಿದ್ರೆ ಬೇಯಿಸ್ಲಿಕ್ಕೆ ಕಾಯ್ತಾಳೆ. ಮತ್ತೊಂಚೂರು ಜೋರು ಎತ್ತರದ ಧ್ವನಿಯಲ್ಲಿ ಕೂಗುತ್ತೆ, ಸ್ವಲ್ಪ ಹೆಚ್ಚು ಕೂಗ್ತಿದೆ ಇದು ಅಡ್ಡಿಲ್ಲ, ಈಗ ಸ್ವಲ್ಪ ಇನ್ನೊಂಚೂರು ಜೋರು ಹಸಿವಾಗಿದೆ, ಇದಕ್ಕೆ ಒಗ್ಗರಣೆ ಹಾಕಿ ಹೋಗುವಷ್ಟು ಪರವಾಗಿಲ್ಲ ಅಂತ ಒಗ್ಗರಣೆ ಹಾಕ್ತಾಳೆ. ಒಗ್ಗರಣೆ ಹಾಕುವ ಅರ್ಧದಲ್ಲಿ ಏನಾದ್ರೂ ಅದು ನೆತ್ತಿಗೆ ಹೋಗೋ ಕೂಗು ಹಾಕಿದ್ರೆ ಇದು ತಡೆಯುವುದಿಲ್ಲ ಅಂತ ಒಲೆ ಆಫ್ ಮಾಡಿ ಓಡಿ ಬರ್ತಾಳೆ. ಈ ತರದ ಒಂದು ಇನ್ನರ್ ಕ್ರೈ ಇದ್ರೆ ಅಲ್ಲಿ ಅಮ್ಮ ಇದ್ದಾಳೆ. ನಮ್ಮ ಕ್ರೈ, ನಮ್ಮ ನಮ್ಮ ಕೂಗು ಅದು ಜಿನೈನ್ ಇದ್ದರೆ, ಅದು ಜೆನ್ವಿನ್ ಇಲ್ಲದಿದ್ರೆ ಏನು ಮಾಡಕ್ಕಾಗಲ್ಲ. ಜೆನ್ವಿನ್ ಇದ್ರೆ ಖಂಡಿತ ಅಮ್ಮ ಕೂಡ್ಲೇ ಇದ್ದಾಳೆ, ಗುರುವೂ ಇದ್ದಾನೆ. ನಾವು ಕರೆಯುವ ಕೆಲಸ ಮಾತ್ರ ಮಾಡ್ಬೇಕು. ಯಾಕೆಂದ್ರೆ ಗುರುವನ್ನು ಹುಡುಕ್ಲಿಕ್ಕೆ ನಮಗೆ ಯೋಗ್ಯತೆ ಬೇಕಲ್ಲ, ಅವನಿಗೆ ಗೊತ್ತು ಯಾರನ್ನು ಹುಡುಕ್ಬೇಕು. ಅದರಿಂದ ಇದು ಇನ್ನು 2 ವಿಷಯ ಹೇಳ್ತಾರೆ. ಮತ್ಸ್ಯ ಒಂದು ಮರಿಯನ್ನು ಹೆತ್ತು ಆ ಮೀನು ಎಲ್ಲೆಲ್ಲೋ ಹೋಗುತ್ತಂತೆ, ನೆನೆದರೆ ಸಾಕು ಬಂದ್ಬಿಡುತ್ತಂತೆ ಅಮ್ಮ. ಇದು ಒಂದು ಹೇಳ್ತಾರೆ ಮತ್ಸ್ಯ ನ್ಯಾಯ ಅಂತ. ಕೂರ್ಮ ನ್ಯಾಯ ಇನ್ನೂ ಚೆನ್ನಾಗಿದೆ. ಅದು ಹೆತ್ತು ಎಲ್ಲೋ ಇರುತ್ತಂತೆ, ಅಲ್ಲಿಂದ ನೋಡಿದರೆ ಸಾಕು ಇದಕ್ಕೆ ಹಸಿವು ತೀರುತ್ತಂತೆ. ಹೊರ್ತು ಮಾದರಿ ನಮಗೆ ಎಷ್ಟೋ ಸಾರಿ ಒಂದು ಮಾತು ಇದೆ, ದೊಡ್ಡವರ ದೃಷ್ಟಿ ಸಾಕು ನಮ್ಮ ಮೇಲೆ ಪರಿಣಾಮ ಬೀರಲು. ಆ ತರದ ಗುರುವಿನ ಅನುಗ್ರಹವೂ ಆಗ್ಬೋದು ಯಾರಿಗೆ. ಅವ್ರು ನೋಡಿದ್ದೆ ನಾನು ಬದಲಾದೆ, ನಾನೀಗ ಮೊದಲಿನ ಹಾಗಲ್ಲ ಅಂತ ಹೇಳುವ ಸ್ಥಿತಿ ಇರುವ ಎಷ್ಟೋ ಅನುಭವಗಳಾಗಿರ್ಬೋದು. ಇವೆರಡು ನಮ್ಮ ಅಳತೆಯದ್ದಲ್ಲ, ಮತ್ಸ್ಯದ್ದು ಮತ್ತು ಅದು. ಇವು ನಾವು ಹುಡುಕುವವರಿಗೆ ಖಂಡಿತ ಈ ಕಪಿಯ ಮತ್ತು ಬೆಕ್ಕಿನ ಮಾದರಿಯನ್ನ ನೆನ್ಪಿಟ್ಕೊಳ್ಬೇಕು. ನಾವು ಹೋಗಿ ಹಿಡಿಬೇಕಾ, ರಿಸ್ಕ್ ತಗೊಳ್ಬೇಕಾ, ಅಥವಾ ಬೆಕ್ಕಿನ ಹಾಗೆ ಸುಮ್ಮನೆ ಕೂಗ್ತಾ ಇರೋದು ಒಳ್ಳೇದಾ ಅಂತ. ನೀವ್ ಹೇಳೋ ಪ್ರಕಾರ ನೀವು ಸೀಕ್ ಮಾಡ್ತಾ ಇರ್ಬೇಕು, ಸಿಗುವ ಅಷ್ಟೇ ಸೀಕ್ ಮಾಡ್ಬೇಕು. ಆಮೇಲೆ ಕೆಲವೊಮ್ಮೆ ಏನ್ ಗೊತ್ತಾ, ಆ ಗುರುವಿಗೆ ಗೊತ್ತಿರತ್ತೆ ಈ ಮಗುವನ್ನ ತಗೊಂಡ್ಬರ್ಬೇಕು ಅಂತ. ಆಗ ನಾವು ಕೂಗ್ತಲೂ ಇರ್ಬೇಕು ಅಂತಿಲ್ವೋ ಏನು, ಪೂರ್ವಜನ್ಮದ ಸುಕೃತವೋ ಪುಣ್ಯವೋ. ರಾಮಕೃಷ್ಣ ಪರಮಹಂಸರಿಗೆ ವಿವೇಕಾನಂದರು ಎಲ್ಲಿ ಕೂಗಿದ್ರು, ತಂಪಾಡಿಗಿದ್ರು. ರಾಮಕೃಷ್ಣ ಪರಮಹಂಸರು ಚೂಸ್ ಮಾಡಿದ್ರು, ಇದು ನನ್ಗೆ ಬೇಕು ಈ ಮಗು ಅಂತ. ಅವ್ರು ತಗೊಂಡ್ರು. ಆತರ ಏನೂ ಆಗ್ಬೋದು. ಎಲ್ಲ ದೃಷ್ಟಿಯಲ್ಲೂ ಗುರುವಿಗೆ ಬಿಡುವುದೊಂದೇ ನಮ್ಮ ಕೆಲಸ. ಗುರುವಿನ ಅಳತೆ, ಗುರುವಿನ ಹೊಣೆ. ಧನ್ಯವಾದ, ಇದು ಒಳ್ಳೆ ಉತ್ತರ ಕೊಟ್ಟಿರಿ, ಬಾರಿ ಖುಷಿ. ನಮಸ್ಕಾರ. ವೀಣಾ, ನಾವು ಪ್ರಸನ್ನರನ್ನ ಮೀಟ್ ಮಾಡಿತ್ತು ಅವ್ರ ಮನೇಲಿ ನ್ಯೂ ಜೆರ್ಸಿಯಲ್ಲಿ. ಹೌದಲ್ಲ? ಹೌದೌದು, ಉಷಾ ಬಸ್ರೂರ್ ಮತ್ತು ಪ್ರಸನ್ನರನ್ನ ಮೀಟ್ ಮಾಡಿ. ಖುಷಿ ಆಯ್ತು ನೋಡಿ. ನಮಸ್ಕಾರ. ಒಂದು ಕ್ವಶನ್ ಕೇಳ್ಬೋದಾ? ಹೇಳಿಪ್ಪ, ಕೇಳಿ. ಮುಕ್ತಿರ್ ನೈಜ ಸುಖಾನುಭೂತಿ ಅಂತ ನಾವು ಹೇಳ್ತೇವೆ. ಹಾ, ಮುಕ್ತಿರ್ ನೈಜ ಸುಖಾನುಭೂತಿ ಅಂತ. ನೈಜ ಸುಖ ಅಂತ ಹೇಳಿದ್ರೆ ಮೋಕ್ಷ ಮಾತ್ರ. ಆದ್ರೆ ಸಾಧನೆ, ಬೇರೆ ಯಾವ ಸಾಧನೆಗೆ ಬೆಲೆ ಇಲ್ಲ, ಕೇವಲ ಮೋಕ್ಷಕ್ಕೆ ಮಾತ್ರ ಬೆಲೆಯ? ಹಾಗೆ ಖಂಡಿತ ಇಲ್ಲಪ್ಪ. ಏನು ಮಾಡಿದ್ರು ಕೂಡ ಒಳಿತಿನ ಕಡೆಗೆ ಒಂದು ಹೆಜ್ಜೆ ನಡೆದ್ರು ಅದನ್ನು ನಾನು ಕೌಂಟ್ ಮಾಡ್ತೇನೆ ಅಂತಲೇ ಕೃಷ್ಣ ಹೇಳ್ತಾನಲ್ಲ. ನನ್ನ ಬಳಿಗೆ ಬರುವುದಕ್ಕೆ 100 ಹೆಜ್ಜೆ ಇದ್ದರೂ, ಒಬ್ಬ ವ್ಯಕ್ತಿ 1 ಹೆಜ್ಜೆ ಬಂದರೂ ನಾನು ಅದನ್ನು ಮುಂದಿನ ಅವನ ನಡೆಯ ಲೆಕ್ಕದಲ್ಲಿ ಇಟ್ಟಿರ್ತೇನೆ, ಜಮಾ ಮಾಡಿರ್ತೇನೆ ಅಂತಲೇ ಮಾತು ಇದೆ ಅಲ್ಲಪ್ಪ. ಸಾಧನೆ ಅನ್ನೋದು ಎಲ್ಲಾ ಅರ್ಥದಲ್ಲೂ ಆತ್ಮ ಸಾಧನೆ. ಮೋಕ್ಷ ಮಾತ್ರ ಸಾಧನೆ ಅಲ್ವಾ ಅಂತ. ಮೋಕ್ಷ ಮಾತ್ರ ಸಾಧನೆ ಅಂತ ನೀವು ಕೇಳುದಾ? ಹೌದು. ಅಲ್ಲ ನೋಡಿ, ನಮಗೆ ಎಲ್ಲಿಗೆ ಹೋಗುದು ಅನ್ನೋದು ಅವನಿಗೆ ಬಿಟ್ಟದ್ದು. ಯಾಕಂದ್ರೆ ಯಾರನ್ನು ಎಲ್ಲಿಗೆ ಮುಟ್ಟಿಸ್ಬೇಕೋ ಅವನಿಗೆ ಬಿಟ್ಟದ್ದು. ನಾನಂತೂ ಹಾಗೆ ಪ್ರಾರ್ಥನೆ ಮಾಡೋದು. ನಾನು ನಡೆಯುವುದಷ್ಟೇ ನನ್ನ ಕೆಲಸ. ನನಗೆ ಎಲ್ಲಿ ಹೋಗ್ಬೇಕು ಅಂತ ಗೊತ್ತಿಲ್ಲ. ಈಗ ಉದಾಹರಣೆಗೆ ನನಗೆ ಮೋಕ್ಷ ಅಂದ್ರೆ ಏನು ಅಂತ, ಈಗ ಮೋಕ್ಷ ಅಂದ್ರೆ ಏನು, ಮೋಕ್ಷದಲ್ಲಿ ಹಲವು ರೀತಿಗಳನ್ನೆಲ್ಲ ಹೇಳ್ತಾರೆ. ಈಗ ಶಾಸ್ತ್ರ ಓದಿದ್ರೆ ಹಲವು ತರದ ಮೋಕ್ಷಗಳನ್ನ ಹೇಳ್ತಾರೆ. ನನಗೆ ಯಾವ ಮೋಕ್ಷ ಅಂತ ನನಗೇನು ಗೊತ್ತು? ಒಂದಿಷ್ಟು ಕಾಲ ಮಾಡಿದವನು ಚಂದ್ರಲೋಕಕ್ಕೆ ಹೋಗ್ತಾನೆ, ಅದರ ನಂತರದವನು ಬ್ರಹ್ಮಲೋಕಕ್ಕೆ ಹೋಗ್ತಾನೆ, ಅದರ ನಂತರ ವೈಕುಂಠ, ಅದರ ಆಚೆಗೆ ಹೋದ್ರೆ ನನ್ನನ್ನೇ ಸೇರ್ತಾನೆ. ಈಗೆಲ್ಲ ವ್ಯತ್ಯಾಸಗಳು. ಇವರೆಲ್ಲ ಕೆಲವರು ಚಂದ್ರಲೋಕಕ್ಕೆ ಹೋದವರು ಹಿಂದಿರುಗಿ ಬರ್ತಾರೆ, ಬ್ರಹ್ಮಲೋಕಕ್ಕೆ ಹೋಗಿ ಹೋದವರು ಹಿಂದಿಗೆ. ಇದೆಲ್ಲ ಮಾತುಗಳು ಭಗವಂತ ಭಗವದ್ಗೀತೆಯಲ್ಲೂ ಹೇಳ್ತಾನೆ, ಭಾಗವತವು ಈ ಮಾತುಗಳನ್ನು ಹೇಳುತ್ತೆ. ಇದೆಲ್ಲ ಸರಿ, ಒಂದು ಭಾಗ ಶಾಸ್ತ್ರೀಯವಾಗಿ. ಮೋಕ್ಷ ಅಂದ್ರೆ ಏನು ಅಂತ, ಈಗ ನಮಗೆ ಯಾವುದು ಮೋಕ್ಷ ಅಂತ ನಮಗೆ ಖಚಿತವಾಗಿ ಗೊತ್ತಿಲ್ಲದಿದ್ರೆ, ನಾನು ವೈಯಕ್ತಿಕವಾಗಿ ಗೊತ್ತಿಲ್ಲದೆ ಇರುವುದೇ ನನಗೆ ಇಷ್ಟದ ವಿಷಯ. ಯಾಕೆಂದ್ರೆ ನಾನು ಯಾವಾಗ್ಲೂ ಹೇಳೋದು, ನಂಗೆ ಇದು ಬೇಕು ಅಂತ ಬೇಡಿದವರ ಕಥೆ ಏನೆಲ್ಲ ಆಗಿದೆ. ವರ ಕೇಳುವಾಗ ಇಂಥದ್ದು ಬೇಕು ಅಂತ ಕೇಳಿದವರೆಲ್ಲ ಹೇಗೆ ಅದರಲ್ಲಿ ಲೂಪ್ ಹೋಲ್ ಉಟ್ಕೊಂಡು ಎಷ್ಟೆಲ್ಲ ಸಫರ್ ಮಾಡಿದ್ದಾರೆ. ನನಗೆ ಲೂಪ್ ಹೋಲ್ ಬೇಡ, ಎಲ್ಲಕ್ಕಿಂತ ಹೆಚ್ಚು ಅವನಿಗೆ ಗೊತ್ತಿರುವುದಲ್ಲ ನನ್ನನ್ನು ಎಲ್ಲಿಗೆ ತಗೊಂಡು ಹೋಗ್ಬೇಕು ಅಂತ. ನನ್ನ ಪ್ರಯತ್ನ ಅಷ್ಟೇ, ನಿನ್ನ ಕಡೆಗೆ ಬರ್ತೀನಿ, ನಿನ್ನನ್ನು ಕಾಣ್ತೀನಿ, ನಿನ್ ಜೊತೆಗಿರ್ತೀನಿಪ್ಪ ಅಂತ. ಆದ್ರೆ ನನಗೆ ಮೋಕ್ಷ ಯಾವುದು, ನನ್ನನ್ನು ಎಲ್ಲಿಗೆ ಮುಟ್ಟಿಸ್ಬೇಕು ಅದು ಅವನಿಗೆ ಗೊತ್ತು. ನಾನು ಇವತ್ತಿಗೂ ನನ್ನ ನಡೆಯಲ್ಲಿ ಪ್ರಾರ್ಥಿಸಿಕೊಳ್ಳೋದು, ನನಗೆ ಏನೂ ಗೊತ್ತಿಲ್ಲ ಭಗವಂತ, ಆದ್ರೆ ನಿನಗೆ ಗೊತ್ತಲ್ವಾ, ನನ್ನನ್ನು ಎಲ್ಲಿ ಕರ್ಕೊಂಡು ಹೋಗ್ಬೇಕು, ಎಲ್ಲಿ ಮುಟ್ಟಿಸ್ಬೇಕು, ಎಲ್ಲಿ ಇಡಬೇಕು, ಹೇಗೆ ನಡೆಸಬೇಕು ಎಲ್ಲ ನಿನಗೆ ಗೊತ್ತು. ನೀನು ನಡೆಸಿದಂತೆ ನಡೀತೇನೆ, ಎಲ್ಲಿ ಮುಟ್ಟಿಸ್ತೀಯೋ ಮುಟ್ಟಿಸು, ಅಷ್ಟೇ ನನ್ನ ಪ್ರಾರ್ಥನೆ. ಹಾಗಾಗಿ ನೀವು ಹೇಳುವ ಮಾತಿಗೆ ನನಗೆ ಗೊತ್ತಿಲ್ಲ ಮೋಕ್ಷವೇ ಸಾಧನೆಯ ಕೊನೆಯ ಹಂತ ಅಂತ ಆದ್ರೆ ಇರಬಹುದು. ಅದು ನಿಮ್ಮ ದಾರಿಯ, ನಿಮ್ಮ ಹಸಿವಿನ ಪ್ರಮಾಣದಲ್ಲಿ ನೀವು ಹಾಗೆ ಭಾವಿಸಿದ್ರೆ ನಂದೇನು ಅಭ್ಯಂತರ ಇಲ್ಲ. ನನಗೆ ಗೊತ್ತಿಲ್ಲ ಅಷ್ಟೇ.